26ನೆಯ ಸಭೆ ಸೆಪ್ಟೆಂಬರ್ 21, 1931 ವಿಭಾಗ ಇ. ಸಂಯುಕ್ತ ರಾಜ್ಯಸಭೆಯ ಎರಡು ಸದನಗಳ ನಡುವಿನ ಸಂಬಂಧಗಳು. ಡಾ. ಬಿ. ಆರ್. ಅಂಬೇಡ್ಕರ್, ನಾನು ಮಧ್ಯದಲ್ಲಿ ಮಾತಾಡಬಹುದಾದರೆ ಒಂದು ಪ್ರಶ್ನೆಯನ್ನು ಕೇಳಬೇಕೆನ್ನಿಸುತ್ತದೆ. ಸರಬರಾಜು ಅಥವಾ ಸಾಧಾರಣವಾಗಿ ಆರ್ಥಿಕ ಬೇಡಿಕೆಗಳ ವಿಷಯದಲ್ಲಿ ಮೇಲ್ಮನೆ ಕೆಳಮನೆಗೆ ಸೂಚನೆಗಳನ್ನು ಮತ್ತು ಶಿಫಾರಸುಗಳನ್ನು ಕಳಿಸಬಹುದೆಂದು ಸರ್ ತೇಜರು ಹೇಳಿದರು. ಆದರೆ ಆ ಸೂಚನೆಗಳನ್ನು ಕೆಳಮನೆಯವರು ಒಪ್ಪಿಕೊಳ್ಳದಿದ್ದರೆ ಏನಾಗುತ್ತದೆ? ಸರ್ ತೇಜ್ ಬಹದ್ದೂರ್ ಸಪ್ತು, ಹಾಗಾದಾಗ ಮೇಲ್ಮನೆಯವರು ಬೇಡಿಕೆಯನ್ನು ನಿರಾಕರಿಸಬಹುದು. ಆ ರೀತಿಯಲ್ಲಿ ಬಿಕ್ಕಟ್ಟು ಉಂಟಾದಾಗ ದಕ್ಷಿಣ ಆಫ್ರಿಕಾ ಮೇಲ್ಪಂಕ್ತಿಯನ್ನು ಅನುಸರಿಸಿ ಅವರ ರೀತಿಯಲ್ಲಿ ಕಾರ್ಯಾಚರಣೆಗೆ ತೊಡಗಬಹುದು. ಡಾ. ಬಿ. ಆರ್. ಅಂಬೇಡ್ಕರ್, ಮೇಲ್ಮನೆಗೆ ಕೇವಲ ಸೂಚನೆಗಳನ್ನು ಕೊಡುವ ಮತ್ತು ಶಿಫಾರಸು ಮಾಡುವಷ್ಟೇ ಅಧಿಕಾರವಿದ್ದರೆ ಬಿಕ್ಕಟ್ಟು ಉದ್ಭವಿಸಲಿಕ್ಕೆ ಹೇಗೆ ಸಾಧ್ಯ? ಸರ್ ತೇಜ್ ಬಹದ್ದೂರ್ ಸಪ್ತು, ಅದು ಆ ಮಸೂದೆಯನ್ನು ಸಂಪೂರ್ಣವಾಗಿ ನಿರಾಕರಿಸಬಹುದು. ಸರ್ ಮಹಮ್ಮದ್ ಶಫಿ, ಹಾಗಿದ್ದರೆ ಕೆಳಮನೆಗೆ ಕಳಿಸಿದ ತಿದ್ದುಪಡಿಗೂ ನಿರಾಕರಿಸುವ ಅಧಿಕಾರದಿಂದ ಕೆಳಮನೆಗೆ ಕಳಿಸಿದ ಸೂಚನೆಗೂ ಮೂಲಭೂತವಾಗಿ ಏನು ವ್ಯತ್ಯಾಸವಾದ ಹಾಗಾಯಿತು? ಅವೆರಡಕ್ಕೂ ಇರುವ ಮೂಲಭೂತ ವ್ಯತ್ಯಾಸವೇನು? ಅಂತಿಮ ತೀರ್ಮಾನ ಎರಡು ಸದನಗಳು ಒಟ್ಟು ಸೇರಿದಾಗ ಆಗಬೇಕಾದದ್ದು. ಸರ್ ತೇಜ್ ಬಹದ್ದೂರ್ ಸಪ್ತು, ಮುಖ್ಯವಾಗಿ ಇದು ಆಧುನಿಕ ಸಂಪ್ರದಾಯಕ್ಕೆ ಹೊಂದಿಕೊಳ್ಳುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಹಾಗಾದರೆ ಆರ್ಥಿಕ ಬೇಡಿಕೆಗೂ ಮತ್ತಿತರ ಬೇಡಿಕೆಗೂ ಹೆಚ್ಚಿನ ವ್ಯತ್ಯಾಸವಿಲ್ಲವೆಂದ ಹಾಗಾಯಿತು. ಇರುವ ಒಂದೇ ವ್ಯತ್ಯಾಸವೆಂದರೆ ಹಣದ ಬೇಡಿಕೆ ಪತ್ರವನ್ನು ಮಂಡಿಸುವ ಹಕ್ಕಿರುವುದು ಕೆಳಮನೆಗೆ ಮಾತ್ರ ಎಂದ ಹಾಗಾಯಿತು. ಬೇರೆ ವಿಷಯಗಳಲ್ಲಿ ಎರಡೂ ಮನೆಗಳು ಸಮಾನ ಅಧಿಕಾರವನ್ನು ಹೊಂದಿವೆ ಅಲ್ಲವೇ? ನಕ್ಷತ್ರ ಚಿಹ್ನೆ ಸಂಯುಕ್ತ ರಾಜ್ಯಾಂಗ ಸಮಿತಿ ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ನಡಾವಳಿಗಳು, ಸಂಪುಟ 1, ಪುಟ 705. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಸರ್ ತೇಜ್ ಬಹದ್ದೂರ್ ಸಪ್ತು, ನಾನು ಹೇಳಿದ್ದರ ಒಟ್ಟು ತಾತ್ಪರ ಅದು. ನಕ್ಷತ್ರ ಚಿಹ್ನೆ ಮಿಸ್ಟರ್ ಜಫರುಲ್ಲಾ ಖಾನ್, ನನ್ನ ನಿವೇದನೆ ಇಷ್ಟು. ನೀವು ಇರಬೇಕೆನ್ನುವ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಪರಸ್ಪರ ಸಂವಾದಿಯಾದ ಶಕ್ತಿಗಳು ಅಲ್ಲಿರುತ್ತವೆಯೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿಯವರೆಗೂ ವ್ಯಕ್ತಪಡಿಸಿದ ಅಭಿಪ್ರಾಯಗಳಿಗೆ ಹೊಂದಿಕೆಯಾಗಬೇಕಾದರೆ ಬಹುಮತ ಸರಳವಾದ ಬಹುಮತವಾಗಿರಬಾರದು ಅಥವಾ ಎರಡು ಸದನಗಳ ಒಟ್ಟು ಸಂಖ್ಯೆಯ ಸಂಪೂರ್ಣ ಬಹುಮತವೂ ಆಗಬಾರದು. ಆದರೆ ಅದಕ್ಕಿಂತ ಹೆಚ್ಚಿನದಾಗಬೇಕು. ಡಾ. ಬಿ. ಆರ್. ಅಂಬೇಡ್ಕರ್, ಯಾವುದಾದರೊಂದು ಸದನ ಪ್ರತ್ಯೇಕವಾಗಿ ಸೇರಿ ಸರಳ ಬಹುಮತದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಮಿಸ್ಟರ್ ಜಫರುಲ್ಲಾ ಖಾನರ ಒಪ್ಪಿಗೆ ಇದೆಯೇ ಅಥವಾ ಅಂತಹ ಸಂದರ್ಭದಲ್ಲಿ ಹಾಜರಿರುವವರ ಬಹುಮತವೇ ಬೇಕು ಅನ್ನುತ್ತಾರಾ? ಮಿ. ಜಫರುಲ್ಲಾ ಖಾನ್, ಒಂದು ಸರಳ ಬಹುಮತ ಸಾಕು. ಡಾ. ಬಿ. ಆರ್. ಅಂಬೇಡ್ಕರ್, ಹಾಗಾದರೆ ಆ ಎರಡು ಸದನಗಳು ಒಟ್ಟಿಗೆ ಸೇರಿದಾಗ ಸರಳ ಬಹುಮತದಿಂದ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಬಾರದೇಕೆ? ಸರ್ ಅಹಮ್ಮದ್ ಶಫಿ, ಏಕೆಂದರೆ ಆ ಎರಡು ಸದನಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇರುತ್ತದೆ. ಮಿ. ಜಫರುಲ್ಲಾ ಖಾನ್, ಅನೇಕ ಸಾರಿ ಸದಸ್ಯರಿಗೆ ಬೇರೆ ಸದಸ್ಯರ ದೃಷ್ಟಿಕೋನಗಳು ಅರ್ಥವಾಗುವುದಿಲ್ಲ. ಅದಕ್ಕೆ ಒಂದು ಕಾರಣ, ಎರಡು ಸದನಗಳ ಲಕ್ಷಣಗಳು ಬೇರೆ ಬೇರೆಯಾಗಿರುತ್ತವೆ. ನಕ್ಷತ್ರ ಚಿಹ್ನೆ ಸರ್ದಾರ್ ಉಜ್ಜಲ್ ಸಿಂಗ್, ಸಂಬಂಧಿಸಿದ ವಿಷಯಗಳ ಬಗ್ಗೆ ಕೆಲವು ಸಂಯುಕ್ತ ರಾಷ್ಟ್ರಗಳ ಉದಾಹರಣೆಗಳನ್ನು ನಿಮ್ಮ ಮುಂದಿರುತ್ತೇನೆ. ಬ್ರಿಟಿಷ್ ಕಾಮನ್ವೆಲ್ತ್ನ ಸದಸ್ಯತ್ವವನ್ನು ಹೊಂದಿರುವ ಕೆನಡಾದ ರಾಜ್ಯಾಂಗವನ್ನು ಮೊದಲು ಗಮನಿಸೋಣ. ಸ್ವಾಮಿ, ಈಗಾಗಲೇ ಅನೇಕರು ಇದನ್ನು ಗಮನಕ್ಕೆ ತಂದಿರುವ ಹಾಗೆ ಅಲ್ಲಿನ 53ನೇ ವಿಧಿಯಲ್ಲಿ ಹೀಗೆ ಹೇಳಲಾಗಿದೆ: ಸಾರ್ವಜನಿಕ ಆದಾಯದ ಭಾಗವನ್ನು ಸ್ವಾಧೀನಪಡಿಸಿಕೊಳ್ಳುವ ಯಾವುದೇ ಮಸೂದೆಯಾಗಲಿ ಅಥವಾ ತೆರಿಗೆ ಅಥವಾ ಸುಂಕವನ್ನು ವಿಧಿಸುವುದೇ ಇರಲಿ, ಅದನ್ನು ಮೊದಲು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಬೇಕು. ಕೆನಡಾದಲ್ಲಿ ಎರಡು ಸದನಗಳ ಅಧಿಕಾರವ್ಯಾಪ್ತಿಯನ್ನು ಸ್ಪಷ್ಟವಾಗಿ ವಿವರಿಸಿಲ್ಲ. ಇದಕ್ಕೆ ಕಾರಣವೇನೆಂದರೆ 18ನೇ ವಿಧಿಯ ಪ್ರಕಾರ ಕೆನಡಾ ದೇಶವು ಬ್ರಿಟಿಷ್ ಮಾದರಿಯನ್ನು ಅನುಸರಿಸಬೇಕೆಂದು ತೀರ್ಮಾನವಾಗಿದೆ. ಅದರ ಪ್ರಕಾರ ಹಕ್ಕುಗಳು, ರಕ್ಷಣೆಗಳು ಮತ್ತು ಹೊಂದುವ, ಅನುಭವಿಸುವ ಮತ್ತು ಚಲಾಯಿಸುವ ಅಧಿಕಾರಗಳು. ನಕ್ಷತ್ರ ಚಿಹ್ನೆ ಸಂಯುಕ್ತ 26ನೆಯ ಸಭೆ. ಡಾ. ಬಿ. ಆರ್. ಅಂಬೇಡ್ಕರ್, ಅದು ಇಲ್ಲಿ ಪ್ರಸ್ತುತವಲ್ಲ. ಅದು ಸದನದೊಳಗಿದ್ದಾಗ ಸಿಗುವ ಹಕ್ಕನ್ನು ಕುರಿತದ್ದು. ಸರ್ದಾರ್ ಉಜ್ಜಲ್ ಸಿಂಗ್, ಕ್ಷಮಿಸಬೇಕು. ಹಕ್ಕುಗಳು, ರಕ್ಷಣೆಗಳು ಮತ್ತು ಶಾಸನಸಭೆ, ಸೆನೆಟ್ ಮತ್ತು ಹೌಸ್ ಆಫ್ ಕಾಮನ್ಸ್ ಸಭೆಗಳು ಹೊಂದುವ, ಅನುಭವಿಸುವ ಮತ್ತು ಚಲಾಯಿಸುವ ಅಧಿಕಾರಗಳು ಎಂದರೆ ಕೇವಲ ಹೌಸ್ ಆಫ್ ಕಾಮನ್ಸ್ ಸದಸ್ಯರಿಗೆ ಮಾತ್ರ ಅನ್ವಯಿಸುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಇಲ್ಲ ಸ್ವಾಮಿ, ನೀವು ಪ್ರಸ್ತಾವನಾ ಭಾಗವನ್ನು ಕುರಿತು ಹೇಳುತ್ತಿದ್ದೀರಾ. ಕೆನಡಾದ ಸಂವಿಧಾನ ಏನು ಹೇಳುತ್ತಿದೆ ಎಂದರೆ, ಕೆನಡಾದ ಸಂವಿಧಾನ ಯುನೈಟೆಡ್ ಕಿಂಗ್ಡಮ್ಮಿನ ಸಂವಿಧಾನದ ಹಾಗಿರಬೇಕು ಎಂದು ಹೇಳುತ್ತಿದೆ. ಅದನ್ನು ನೋಡಿದಾಗ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ನಡುವಿನ ಸಂಬಂಧ ಕೆನಡಾದ ಆಡಳಿತದ ಮೂಲತತ್ವವಾಗಿದೆ. ಆದರೆ ಕೆನಡಾದ ಹೌಸ್ ಆಫ್ ಕಾಮನ್ಸ್ ಹಕ್ಕುಗಳಿಗೆ ಅದರಿಂದ ಯಾವ ಬಾಧೆಯೂ ಇಲ್ಲ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್, ಇಲ್ಲಿಯವರೆಗೂ ಅಭಿವ್ಯಕ್ತವಾದ ವಿಚಾರಗಳನ್ನು ನೋಡಿದರೆ ಅವುಗಳಲ್ಲಿ ಸಾಮಾನ್ಯವಾದ ಒಂದು ಅಂಶ ಎದ್ದು ಕಾಣುತ್ತದೆ. ಅದೇನೆಂದರೆ, ಭಾವಿ ಭಾರತದ ಸಂವಿಧಾನದಲ್ಲಿ ಎರಡು ಸದನಗಳ ಸಂಬಂಧವನ್ನು ವ್ಯವಸ್ಥಿತಗೊಳಿಸಬೇಕಾದರೆ ಹಣಕಾಸಿನ ಮಸೂದೆಯ ಮಂಡನೆ ಮತ್ತು ಮತ ನೀಡುವ ಹಕ್ಕಿನಂತಹ ಸಣ್ಣಪುಟ್ಟ ವಿಷಯಗಳನ್ನು ಬಿಟ್ಟರೆ ಮಿಕ್ಕ ವಿಷಯದಲ್ಲಿ ಮಾನ್ಯತೆಯ ಸಮಾನತೆ ಮತ್ತು ಅಧಿಕಾರದ ಸಮಾನತೆ ಇರಬೇಕಾಗುತ್ತದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿರುವ ಒಟ್ಟು ಅಭಿಪ್ರಾಯವೆಂದರೆ ಎರಡು ಸದನಗಳಿಗೂ ಸಮಾನವಾದ ಸ್ಥಾನವಿರಬೇಕು ಎನ್ನುವುದು. ಈಗ ತುಂಬ ವಿನಯದಿಂದ ಮತ್ತು ನನಗಿಂತ ಮುಂಚೆ ಮಾತಾಡಿದ ಎಲ್ಲ ಮಹನೀಯರಿಗೆ ಗೌರವಪೂರ್ವಕವಾಗಿ ನಾನು ಅವರ ಅಭಿಪ್ರಾಯಗಳನ್ನು ಒಪ್ಪುವುದಿಲ್ಲ ಎಂದು ಹೇಳಬಯಸುತ್ತೇನೆ. ನನಗೂ ಮತ್ತು ಅವರಿಗೂ ಅಭಿಪ್ರಾಯ ವ್ಯತ್ಯಾಸಕ್ಕೆ ಕಾರಣ, ನಾವು ಎರಡನೆಯ ಸದನದ ಸೆಕೆಂಡ್ ಚೇಂಬರ್ ಕಾರ್ಯಕಲಾಪ ಮತ್ತು ಉದ್ದೇಶಗಳ ಬಗ್ಗೆ ಸಂಪೂರ್ಣವಾಗಿ ಭಿನ್ನವಾದ ಅಭಿಪ್ರಾಯಗಳನ್ನು ಹೊಂದಿದ್ದೇವೆ. ನಾನು ಅವರನ್ನು ಅರ್ಥ ಮಾಡಿಕೊಂಡಿರುವುದು ಸರಿಯಾಗಿದ್ದರೆ, ನಿನ್ನೆ ದಿನ ಕೆಲವು ಮಹನೀಯರು ನಮ್ಮ ಶಾಸನಸಭೆ ಹೇಗಿರಬೇಕೆಂದರೆ, ಹಳೆಯ ಮಾತಿನಲ್ಲಿ ಹೇಳುವುದಾದರೆ, ಎರಡು ಪ್ರತ್ಯೇಕ ವರ್ಗಗಳಾಗಿರಬೇಕು ಅನ್ನುವ ಹಾಗೆ ಎರಡು ಸದನಗಳು ಸಹ ಸಮಾನ ಅಧಿಕಾರಗಳನ್ನು ಪಡೆದಿರಬೇಕೆಂದು ವಾದಿಸಿದರು. ಕೆಳಮನೆಯ ಸದಸ್ಯರು ಮೇಲ್ಮನೆಯ ಸದಸ್ಯರಿಗಿಂತ ಬೇರೆ ವರ್ಗಗಳಿಗೆ ಸೇರಿದವರಾಗಿರಬೇಕಾದರೆ, ಮೇಲ್ಮನೆಯವರು ಜನಪ್ರಿಯ ಸದನದವರು ಪ್ರತಿನಿಧಿಸುವ ವರ್ಗಗಳಿಗೆ ಸೇರದೇ ಇದ್ದವರಾದರೆ, ನಿನ್ನೆ ಹೇಳಿದ ಅಭಿಪ್ರಾಯಗಳ ಪರವಾಗಿ ಏನಾದರೂ ಹೇಳಬಹುದಾಗಿತ್ತು. ಆದರೆ ನಮ್ಮ ಶಾಸನಸಭೆ ರಾಜ್ಯದ ಎರಡು ಪ್ರತ್ಯೇಕ ವರ್ಗದವರಿಂದ ತುಂಬಿರಬೇಕು ಎನ್ನುವುದಾದರೆ, ನಾನಂತೂ ಈ ಎರಡು ಸದನಗಳ ಶಾಸಕಾಂಗಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ಜನಸಮುದಾಯದ ಪರವಾಗಿ ಹೇಳಬೇಕಾದರೆ ಈ ವಿಷಯದಲ್ಲಿ ನಾನು ಮಹಾತ್ಮ ಗಾಂಧಿಯವರ ವಿರೋಧಿ ಜನತೆಯ ಪರವಾಗಿ ಹೇಳುವುದಾದರೆ. ಗೋಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2.
ಅಂತಹ ಶಾಸಕಾಂಗವನ್ನು ನಾನು ಒಪ್ಪುವುದಿಲ್ಲ. ಹಾಗೆ ಒಪ್ಪಿಕೊಂಡು ಅವರ ಭವಿಷ್ಯತ್ವವನ್ನು ಆ ರೀತಿಯ ಸಕಾರಕ್ಕೆ ಲಾರ್ಡ್ ಸ್ಮಿತರ ಮಾತಿಲ್ಲಿ ಹೇಳುವುದಾದರೆ ಮೋಸದ ವ್ಯವಸ್ಥೆಗೆ ಒಪ್ಪಿಸಲಿಕ್ಕೆ ನಾನು ತಯಾರಾಗಿಲ್ಲ. ನಾನು ತಪ್ಪಾಗಿ ತಿಳಿದಿಲ್ಲವಾದರೆ ನಿಜಸ್ಥಿತಿ ಏನೆಂದರೆ ನಮ್ಮ ಶಾಸಕಾಂಗದ 2 ಸದನಗಳು 2 ಪ್ರತ್ಯೇಕ ವರ್ಗಗಳ ಪ್ರತ್ಯೇಕ ಪ್ರಾತಿನಿಧ್ಯದ ತತ್ವದ ಮೇಲೆ ರೂಪುಗೊಳ್ಳುತ್ತಿಲ್ಲ. ನಾನು ಅರ್ಥ ಮಾಡಿಕೊಂಡಿರುವುದು ಸರಿಯಾಗಿದ್ದರೆ ಮುಂದೆ ಬರುವ ನಮ್ಮ ಶಾಸಕಾಂಗದ ರಚನೆಯಲ್ಲಿ ಕೆಳಮನೆ ಪ್ರಜೆಗಳ ಪ್ರತಿನಿಧಿ ಸಭೆಯಾಗಿರುತ್ತದೆ. ಪ್ರತಿಯೊಂದು ವರ್ಗವನ್ನು ಪ್ರತಿನಿಧಿಸುತ್ತದೆ ಮತ್ತು ಸಾರ್ವಜನಿಕ ಅಭಿಪ್ರಾಯದ ಪ್ರತಿಯೊಂದು ಮಗ್ಗುಲನ್ನು ಪ್ರತಿನಿಧಿಸುತ್ತದೆ. ಹಾಗಿದ್ದಾಗ ಅದಕ್ಕೆ ಪ್ರತಿಸ್ಪರ್ಧಿ ಎಂದು ತಿಳಿದುಕೊಳ್ಳುವ, ಅದಕ್ಕೆ ಸರಿಸಮಾನ ಎಂದುಕೊಳ್ಳುವ ಎರಡನೆಯ ಸದನವನ್ನು ನಾವು ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದು ನನ್ನ ಅಭಿಪ್ರಾಯವಾಗಿರುವುದರಿಂದ ಲಾರ್ಡ್ ಚಾನ್ಸಲರ್ ಅವರೇ, ವಿಭಾಗ ನಂ. 3ರ ಉಪವಿಭಾಗ ಇ ರಲ್ಲಿ ಎತ್ತುವ ಪ್ರಶ್ನೆಯ ಬಗ್ಗೆ ನನ್ನ ಉತ್ತರವೇನೆಂದರೆ ಕೊನೆಯ ಮಾತು ಕೆಳಮನೆಯದೇ ಆಗಬೇಕು. ಅಧ್ಯಕ್ಷರು ಡಾ. ಬಿ. ಆರ್. ಅಂಬೇಡ್ಕರ್ ಅವರೇ, ನೀವು ಅದನ್ನು ಸಂವಿಧಾನದಲ್ಲಿ ಸೇರಿಸುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು, ಹಾಗೆ ಮಾಡಬಹುದು ಅನ್ನಿಸುತ್ತೆ. ಅಧ್ಯಕ್ಷರು: ಹಾಗೆ ಮಾಡಬಹುದು ಅಂದಿರಿ. ಹಾಗೆ ಮಾಡಿದರೆ ನೀವು ಒಪ್ಪುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್: ತಾವು ದಯವಿಟ್ಟು ನನಗೆ ಸಮಯ ಕೊಡುವುದಾದರೆ ಆ ವಿಷಯದ ಬಗ್ಗೆ ಆಮೇಲೆ ಮಾತಾಡುತ್ತೇನೆ. ಅದರಲ್ಲೂ ಹಣಕಾಸಿನ ಮಸೂದೆಯ ವಿಷಯದಲ್ಲಂತೂ ಹಾಗಾಗಲೇಬೇಕು. ನನ್ನ ಅಭಿಪ್ರಾಯದಲ್ಲಿ ಎರಡನೇ ಮನೆಯವರಿಗೆ ಕೆಳಮನೆಯವರು ತೂಗಿ ನೋಡಬೇಕಾದ ಸೂಚನೆಗಳನ್ನು ಕೊಡುವುದಕ್ಕೆ ಅಧಿಕಾರವಿರಬೇಕು. ಕೆಳಮನೆಯವರು ಅದನ್ನು ಬೇಕಾದರೆ ಒಪ್ಪಿಕೊಳ್ಳಬಹುದು. ಆದರೆ ಎರಡನೇ ಮನೆಗೆ ಹಣಕಾಸಿನ ಮಸೂದೆಯನ್ನು ಮಂಡಿಸುವ ಯಾವ ಅಧಿಕಾರವೂ ಇರಕೂಡದು. ಅಷ್ಟೇ ಅಲ್ಲ, ಅದನ್ನು ಮಾರ್ಪಡಿಸುವ ಅಧಿಕಾರವೂ ಇರಕೂಡದು. ಒಂದು ವೇಳೆ ಮೇಲ್ಮನೆ ತಿರಸ್ಕರಿಸಿದರೂ ಕೂಡ ಕೆಳಮನೆಯವರು ಶಿಫಾರಸು ಮಾಡಿದ ಹಣಕಾಸು ಮಸೂದೆ ಕಾನೂನು ಆಗಲೇಬೇಕು. ನಾನು ಈಗ ಪ್ರಸ್ತಾಪಿಸಿದ ವಿಷಯ ಮೂಲಭೂತವಾದದ್ದು ಎಂದು ನನಗೆ ಹೊಳೆಯುತ್ತಿದೆ. ಹಾಗೆ ನೋಡಿದರೆ ಅದನ್ನು ಒಂದು ಕ್ರಾಂತಿಕಾರಕ ವಿಷಯವೆಂದು ಕರೆಯಬಹುದು. ಏಕೆಂದರೆ ಲಾರ್ಡ್ ಚಾನ್ಸಲರ್ ಅವರೇ, ನಿನ್ನೆ ದಿನ ಬಹುಶ್ರುತರು ನಮ್ಮ ಸಹೋದ್ಯೋಗಿಗಳೂ ಆದ ಸರ್ ತೇಜ್ ಬಹದ್ದೂರ್ ಸತ್ತು ಮತ್ತು ಸರ್ ಮೊಹಮ್ಮದ್ ಶಫಿಯವರು ಈ ವಿಷಯದ ಬಗ್ಗೆ ಮಾತಾಡಿದಾಗ ಅವರು ಕೆಲವು ಅತ್ಯಾಧುನಿಕ ಸಂವಿಧಾನಗಳನ್ನು ಉಲ್ಲೇಖಿಸಲಿಲ್ಲ. ಅವರು ಸಾಕಷ್ಟು ಹಳೆಯದಾದ ಕೆನಡಾ, ಆಸ್ಟ್ರೇಲಿಯಾ ಅಥವಾ ದಕ್ಷಿಣ ಆಫ್ರಿಕಾದ ಸಂವಿಧಾನಗಳಿಂದಲೇ ಉದಾಹರಣೆಗಳನ್ನು ಕೊಡುವುದಕ್ಕೆ ತಮ್ಮನ್ನು ಮಿತಿಗೊಳಿಸಿಕೊಂಡದ್ದು ನನಗೆ ಆಶ್ಚರ್ಯವನ್ನುಂಟುಮಾಡಿತು. ಕೆನಡಾದ ಸಂವಿಧಾನ ರಚನೆಯಾದದ್ದು 1867ರಲ್ಲಿ, ಆಸ್ಟ್ರೇಲಿಯಾದ್ದು 1901ರಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದ್ದು 1909ರಲ್ಲಿ. ಅವರೇಕೆ ಪ್ರಜಾಪ್ರತಿನಿಧಿ ಸಭೆಗೆ ಹೌಸ್ ಆಫ್ ಕಾಮನ್ಸ್ ಮತ್ತು ಶ್ರೀಮಂತರ ಸಭೆಗೆ ಹೌಸ್ ಆಫ್ ಲಾರ್ಡ್ಸ್ ಇರುವ ಸಂಬಂಧಗಳನ್ನು ಚರ್ಚಿಸಲಿಲ್ಲ ಎಂದು ನನಗೆ ಗೊತ್ತಾಗಲಿಲ್ಲ. ಉದಾಹರಣೆಗೆ ಇಂಗ್ಲೆಂಡಿನ 26ನೆಯ ಸಭೆ 6502 ಸದನಗಳ ನಡುವಿನ ಸಂಬಂಧಗಳನ್ನು ಅವರೇಕೆ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲವೋ ಹೇಳಲಾರೆ, ಅಥವಾ ಬ್ರೆಸ್ ಸಮಿತಿಯವರ ಸೂಚನೆಗಳನ್ನಾದರೂ ಅವರೇಕೆ ಚರ್ಚಿಸಲಿಲ್ಲವೋ ಗೊತ್ತಿಲ್ಲ. ಅವರು ಹಾಗೆ ಮಾಡಿದ್ದರೆ ನನ್ನ ಸೂಚನೆಗಳನ್ನು ಕಂಡು ಈ ಸಮಿತಿಯ ಸದಸ್ಯರು ಚಕಿತಗೊಳ್ಳುವ ಹಾಗೆ ಆಗುವ ಪರಿಸ್ಥಿತಿ ಒದಗುತ್ತಿರಲಿಲ್ಲ. ಆದರೆ ಅವರು ಹಾಗೆ ಮಾಡಲಿಲ್ಲವಾದ ಕಾರಣದಿಂದ ನನ್ನ ಸೂಚನೆಗೆ ಹಿಂದಿನ ನಿದರ್ಶನಗಳನ್ನು ಕೊಟ್ಟು ನಾನು ಅದನ್ನು ಬೆಂಬಲಿಸುತ್ತೇನೆ. ನನ್ನ ಸೂಚನೆಗೂ 1911 ಇಸವಿಯ ಸಂಸದೀಯ ಕಾಯ್ದೆಯಲ್ಲಿರುವುದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಹಣಕಾಸಿನ ಮಸೂದೆಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅದನ್ನು ಗಮನಿಸಬಹುದು. ಆದರೆ ಹೌಸ್ ಆಫ್ ಕಾಮನ್ಸ್ ಪರಮಾಧಿಕಾರವುಳ್ಳದ್ದೆಂದು ಹೇಳಲಾಗಿದೆ. ಆ ಕಾಯ್ದೆಯ ಪ್ರಕಾರ ಒಂದು ಹಣಕಾಸಿನ ಮಸೂದೆಯನ್ನು ಹೌಸ್ ಆಫ್ ಕಾಮನ್ಸ್ ಗಮನಿಸಿ ಒಪ್ಪಿಕೊಂಡಾಗ ಹೌಸ್ ಆಫ್ ಲಾರ್ಡ್ಸ್ ಸಭೆ ಒಪ್ಪಲಿ, ಬಿಡಲಿ, ದೊರೆಗಳು ಒಪ್ಪಿಬಿಟ್ಟರೆ ಅದು ಶಾಸನವಾಗುತ್ತದೆ. ಸ್ವಾಮಿ, ಹಣದ ಮಸೂದೆಯ ಬಗ್ಗೆ ಇಂಗ್ಲೆಂಡಿನ ಸಂವಿಧಾನದಲ್ಲಿ 2 ಮನೆಗಳಿಗೂ ಇದೇ ರೀತಿಯ ಸಂಬಂಧವನ್ನು ಹೇಳಲಾಗಿದೆ. ಇಂಗ್ಲೆಂಡಿನ ಸಂವಿಧಾನದ 35ನೇ ವಿಧಿ ಹೀಗೆ ಹೇಳುತ್ತದೆ: ಮುಂದೆ ವಿವರಿಸುವ ಹಣಕಾಸಿನ ಮಸೂದೆಯ ಬಗ್ಗೆ ಡೇಲ್ ಐರಿಯಾಸ್ಗೆ ಸಿಯನಾಡ್ ಐರಿಯಾನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಿರುವ ಶಾಸನದ ಅಧಿಕಾರವಿದೆ. ಆಮೇಲೆ 38ನೇ ವಿಧಿ ಹೀಗೆ ಹೇಳುತ್ತದೆ: ಡೇಲ್ ಐರಿಯಾನಲ್ಲಿ ಅಂಗೀಕೃತವಾದ ಪ್ರತಿಯೊಂದು ಮಸೂದೆಯೂ ಸಿಯನಾಡ್ ಐರಿಯಾನ್ಗೆ ಹೋಗಲೇಬೇಕು. ಅದು ಹಣದ ಮಸೂದೆಯಾಗದಿದ್ದಲ್ಲಿ ಸಿಯನಾಡ್ ಐರಿಯಾನದಲ್ಲಿ ತಿದ್ದುಪಡಿಯಾಗಬಹುದು ಇತ್ಯಾದಿ. ಡೆಲ್ ಐರಿಯಾನಲ್ಲಿ ಅಂಗೀಕೃತವಾದ ಮಸೂದೆ ಎನ್ನುವಲ್ಲಿಂದ ಆ ವಿಧಿಯ ಉಳಿದ ಭಾಗ ಮುಂದುವರಿಯುತ್ತದೆ. ಇದಾದ ಮೇಲೆ ನನ್ನ ಸೂಚನೆಗೆ ಆಧಾರವಾಗಿ ನಾನು ಉಲ್ಲೇಖಿಸುವ ಇನ್ನೊಂದು ಪ್ರಮಾಣವೆಂದರೆ ಬ್ರೆಸ್ ಸಮಿತಿಯ ಶಿಫಾರಸುಗಳು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಅತ್ಯಂತ ಪ್ರಾತಿನಿಧಿಕ ಸಮಿತಿ. ಈ ಸಮಿತಿಯ ಸದಸ್ಯರು ಹೌಸ್ ಆಫ್ ಕಾಮನ್ಸ್ನಿಂದಲೂ ಮತ್ತು ಹೌಸ್ ಆಫ್ ಲಾರ್ಡ್ಸ್ನಿಂದಲೂ ಬಂದವರು ಮತ್ತು ಈ ಸಮಿತಿಯ ಏಕಾಭಿಪ್ರಾಯವೆಂದರೆ ಕಡೆಯ ಪಕ್ಷ ಹಣಕಾಸಿನ ಮಸೂದೆಯ ವಿಷಯದಲ್ಲಿ ಪರಿಷತ್ತಿನ 1911ನೇ ಇಸವಿಯ ವಿಧಿಯಲ್ಲಿ ನಮೂದಿತವಾಗಿರುವ ಅಂಶಗಳು ಸರಿಯಾದವು, ತಕ್ಕವು ಎನ್ನುವುದು. ಆಮೇಲೆ, ಸ್ವಾಮಿ, ನನ್ನ ಸೂಚನೆಗೆ ಬೆಂಬಲವಾಗಿ 3ನೆಯ ಇನ್ನೊಂದು ಪ್ರಮಾಣವನ್ನು ಉಲ್ಲೇಖಿಸುತ್ತೇನೆ. ಬೈಸ್ ಸಮಿತಿಯ ವರದಿಯನ್ನು ಮತ್ತು ಶಿಫಾರಸುಗಳನ್ನು ಮೂಲೆಗೆ ಹಾಕಿರಲಿಲ್ಲ. 1922ನೇ ಇಸವಿಯಲ್ಲಿ ಸಮ್ಮಿಳಿತ ಸರ್ಕಾರ ಅದನ್ನು ಪರಿಶೀಲಿಸಿತು. ಬ್ರೆಸ್ ಸಮಿತಿಯ ವರದಿಯ ಬಗ್ಗೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2 ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಠರಾವುಗಳನ್ನು ಮಂಡಿಸಲಾಯಿತು. ಲಾರ್ಡ್ ಪೀಲ್ ಅವರು ಇಲ್ಲಿದ್ದಾರೆನ್ನುವುದು ನನಗೆ ಸಂತೋಷದ ವಿಷಯವಾಗಿದೆ. ಈ ಠರಾವುಗಳನ್ನು 1922ನೇ ಇಸವಿ ಜುಲೈ ತಿಂಗಳ 11ನೇ ತಾರೀಕು ಸಂಸತ್ತಿನ ಮುಂದಿಡಲಾಯಿತು. 4ನೆಯ ಠರಾವು ಹೀಗಿದೆ: ಹೌಸ್ ಆಫ್ ಲಾರ್ಡ್ಸ್ ಹಣಕಾಸಿನ ಮಸೂದೆಯನ್ನು ತಿದ್ದಕೂಡದು ಅಥವಾ ತಿರಸ್ಕರಿಸಬಾರದು. ಒಂದು ಮಸೂದೆ ಹಣಕಾಸಿನ ಮಸೂದೆಯೇ ಅಥವಾ ಭಾಗಶಃ ಹಣಕಾಸಿನ ಮಸೂದೆ ಮತ್ತು ಭಾಗಶಃ ಹಣಕಾಸಿನ ಮಸೂದೆಯಲ್ಲದಿರುವುದನ್ನು ತೀರ್ಮಾನಿಸಲಿಕ್ಕೆ ಅದನ್ನು 2 ಸದನಗಳಿಂದ ನೇಮಿಸಲ್ಪಟ್ಟ ಒಂದು ಸಮಿತಿಯ ಮುಂದೆ ಇಡಬೇಕು. ಅದರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರತಕ್ಕದ್ದು. ಹಣಕಾಸಿನ ಮಸೂದೆ ಹೌಸ್ ಆಫ್ ಕಾಮನ್ಸ್ ಅಧಿಕಾರಕ್ಕೆ ಮೀಸಲಾಗಿರಬೇಕೆಂದು ಬೈಸ್ ಸಮಿತಿಯ ಶಿಫಾರಸ್ಸಿನ ತತ್ವ ಈ ಠರಾವುಗಳು ಒತ್ತುಕೊಟ್ಟು ಅವನ್ನು ದೃಢೀಕರಿಸಿದವು. ಆಗ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ವೈಕೌಂಟ್ ಪೀಲ್ ಅವರ ಮಾತುಗಳನ್ನು ನಾನಿಲ್ಲಿ ಉದ್ಧರಿಸುತ್ತೇನೆ. ಈ ಠರಾವುಗಳನ್ನು ಮಂಡಿಸುವಾಗ ಅವರು ಇವು ತತ್ವಗಳನ್ನು ಮಾತ್ರ ಮಂಡಿಸುವ ಚೌಕಟ್ಟೆಂದು ಹೇಳಿದರು. ತಮ್ಮ ಮಾತನ್ನು ಮುಂದುವರಿಸುತ್ತಿದ್ದಾಗ ಅವರು ಎರಡನೇ ಮನೆಗೆ ಸಮಾನ ಅಧಿಕಾರ ಇರಕೂಡದು, ಅದು ಹೌಸ್ ಆಫ್ ಕಾಮನ್ಸ್ ಸ್ಪರ್ಧಿಯಾಗಬಾರದು. ಸರ್ಕಾರವನ್ನು ತೆಗೆದುಹಾಕುವ ಅಧಿಕಾರ ಅದಕ್ಕೆ ಇರಕೂಡದು ಮತ್ತು 2 ಮನೆಗಳಿಗೆ ಸಮಾನವಾಗಿ ಕಾರ್ಯಾಂಗವನ್ನು ಜವಾಬ್ದಾರಿಯುಳ್ಳದ್ದಾಗಿ ಮಾಡಬಾರದು ಎಂದು ಹೇಳಿದರು. ನನ್ನ ಸೂಚನೆಯ ಬಗ್ಗೆ ಸಾಕಷ್ಟು ಅಧಿಕಾರಯುತವಾದ ಆಧಾರಗಳನ್ನು ಕೊಟ್ಟಿದ್ದೇನೆಂದು ನನಗೆ ಅನ್ನಿಸುತ್ತೆ. ಈ ಸೂಚನೆಗಳನ್ನು ಈ ಸಮಿತಿಯ ಮುಂದೆ ಇಟ್ಟಿದ್ದೇನೆ.
ಲಾರ್ಡ್ ಪೀಲ್, ಅದು ಸಮ್ಮಿಳಿತ ಸರ್ಕಾರವಾಗಿತ್ತು ಎನ್ನುವುದನ್ನು ನಾನು ನಿಮ್ಮ ಗಮನಕ್ಕೆ ತರಬಹುದೇ? ಡಾ. ಬಿ. ಆರ್. ಅಂಬೇಡ್ಕರ್, ಹೌದು, ಅದು ಸಮ್ಮಿಶ್ರ ಸರ್ಕಾರವಾಗಿತ್ತು. ಲಾರ್ಡ್ ಪೀಲ್, ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ನಿಮಗೆ ಹೇಳಬೇಕು ಅನ್ನಿಸಿದ್ದನ್ನೆಲ್ಲ ಹೇಳುವುದಕ್ಕೆ ಆಗುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ತಾವು ತಮ್ಮ ಮನಸ್ಸಿನಲ್ಲಿ ಬೇಕು ಬೇಡಗಳನ್ನು ಆಲೋಚಿಸಿರಬಹುದು, ಅದರ ಬಗ್ಗೆ ನಾನೇನು ಹೇಳಲಾರೆ. ಇರುವ ವಿಷಯ ಇಷ್ಟು: ಆ ಸಮ್ಮಿಶ್ರ ಸರ್ಕಾರವು ಒಂದು ಸರ್ಕಾರವಾಗಿತ್ತು. ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿದ್ದವು. ಆದ್ದರಿಂದ ಈ ಸಮ್ಮಿಶ್ರ ಸರ್ಕಾರದ ಹೆಸರಿನಲ್ಲಿ ಕೊಟ್ಟ ಹೇಳಿಕೆ ಒಂದು ಪಕ್ಷಕ್ಕಿಂತ ಹೆಚ್ಚು ಪಕ್ಷಗಳ ಬೆಂಬಲವನ್ನು ಪಡೆದಿತ್ತು. ಲಾರ್ಡ್ ಪೀಲ್ ಅವರ ಬೆಂಬಲವನ್ನು ಪಡೆದಿತ್ತು. ನಾನು ಸಾಕಷ್ಟು ಅಧಿಕಾರಯುತ ಪ್ರಮಾಣಗಳನ್ನು ಕೊಟ್ಟು ಈ ಸಮಿತಿಯು ಮುಂದಿಡುತ್ತಿರುವ ಸೂಚನೆ ಕ್ರಾಂತಿಕಾರ ಸೂಚನೆಯಲ್ಲ ಎಂದು ಹೇಳ ಬಯಸುತ್ತೇನೆ. 26ನೆಯ ಸಭೆ. ಸರ್ ತೇಜ್ ಬಹದ್ದೂರ್ ಸತ್ತು. ಡಾ. ಅಂಬೇಡ್ಕರ್ ಅವರು ತಮ್ಮ ನಿಲುವಿನ ಸಮರ್ಥನೆಗಾಗಿ ಯಾವುದಾದರೂ ಸಂಯುಕ್ತ ರಾಜ್ಯಾಂಗದ ಸಂವಿಧಾನವನ್ನು ಉಲ್ಲೇಖಿಸುತ್ತಾರೆ ಎಂದು ಕೇಳಬಹುದೇ? ಇಂಗ್ಲೆಂಡ್ ಒಂದು ಸಂಯುಕ್ತ ರಾಜ್ಯವಲ್ಲ ಮತ್ತು ಐರ್ಲೆಂಡ್ ಕೂಡ ಅಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಅದು ನಿಜ. ಸರ್ ತೇಜ್ ಬಹದ್ದೂರ್ ಸತ್ತು. ಬೈಸ್ ಸಮಿತಿಗೂ ಸಂಯುಕ್ತ ರಾಜ್ಯಕ್ಕೂ ಯಾವ ಸಂಬಂಧವೂ ಇರಲಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ರ ಕೆಳಮನೆಯ ಸದಸ್ಯರು ಪ್ರತಿನಿಧಿಸದ ಬೇರೆ ಆಸಕ್ತಿಗಳನ್ನು ಮಾತ್ರ ಮೇಲ್ಮನೆಯ ಸದಸ್ಯರು ಪ್ರತಿನಿಧಿಸುವ ಹಾಗೆ ನಮ್ಮ ಸಂಯುಕ್ತ ರಾಜ್ಯದ ಸಂವಿಧಾನವಿದ್ದರೆ ನನ್ನ ಸೂಚನೆಗೆ ಆಸ್ಪದವಿದೆ ಎನ್ನುವುದೇ ನನ್ನ ಉತ್ತರವಾಗಿದೆ. ಯಾವ ರೀತಿಯ ಸರ್ಕಾರವಿರಬೇಕು, ಅದು ಏಕೀಕೃತವಾಗಿರಬೇಕೋ ಅಥವಾ ಸಂಯುಕ್ತವಾಗಿರಬೇಕೋ ಎನ್ನುವುದಕ್ಕೂ ಮತ್ತು ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಸರ್ ಪ್ರವಾಶ್ ಚಂದರ್ ಮಿತ್ತಲ್, ನನಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅನ್ನಿಸುತ್ತೆ. ಹೌಸ್ ಆಫ್ ಲಾರ್ಡ್ಸ್ ವಂಶಪಾರಂಪರ ಹಕ್ಕಿನಿಂದ ಕೂಡಿತ್ತು. ಆ ಹಂತದಲ್ಲಿ ಇಂಗ್ಲೆಂಡಿನ ಮೇಲ್ಮನೆ ಕೂಡ ಅದೇ ರೀತಿ ಇರಲಿಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್, ಅದರ ಎಲ್ಲ ಘನತೆ, ಸಂಪ್ರದಾಯಗಳು ಮತ್ತು ಹಕ್ಕುಗಳೊಂದಿಗೆ ಅತ್ಯಂತ ಪ್ರಾಚೀನವಾದ ಹೌಸ್ ಆಫ್ ಲಾರ್ಡ್ಸ್ ಕೂಡ ಈ ಕ್ರಾಂತಿಕಾರಕ ಬದಲಾವಣೆಗೆ ಒಪ್ಪಿಗೆ ಕೊಟ್ಟಿತ್ತು. ಹೌಸ್ ಆಫ್ ಲಾರ್ಡ್ಲಿಗೆ ಹೋಲಿಸಿದರೆ ಭಾರತದ ಸಂಸ್ಥಾನಗಳು ಎಂಥವು ಎನ್ನುವುದನ್ನು ವಿನಯ ಪೂರ್ವಕವಾಗಿ ನಾನು ಕೇಳಬಹುದೇ? ಹೆಚ್. ಬಿಕನೇರಿನ ಮಹಾರಾಜರು ಬ್ರಿಟಿಷ್ ರಾಜ್ಯಕ್ಕೆ ಸಲ್ಲಬೇಕಾದ ಎಲ್ಲ ಗೌರವಗಳನ್ನು ಮನ್ನಿಸಿ ಹೇಳುವುದಾದರೆ, ಬ್ರಿಟನ್ನಿನ ಅಧೀನ ರಾಜ್ಯಗಳನ್ನು ಬಿಟ್ಟುಬಿಟ್ಟರೆ ಇಲ್ಲಿ ಸಂಸ್ಥಾನಗಳಿಗೆ ಪರಮಾಧಿಕಾರ ಇರುತ್ತದೆ. ಆದರೆ ಇಂಗ್ಲೆಂಡಿನ ಅತಿಮುಖ್ಯ ಶ್ರೀಮಂತರು ಮತ್ತು ಅವರ ಆಸ್ತಿಪಾಸ್ತಿಗಳಿಗೆ ಬೇರೆ ಲೆಕ್ಕಾಚಾರವಿರುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ಪರಮಾಧಿಕಾರ ಹೌಸ್ ಆಫ್ ಲಾರ್ಡಿನ ಪ್ರಭಾವ ಮತ್ತು ಅಧಿಕಾರಕ್ಕೆ ಒಳಪಟ್ಟಿದೆ. ಸರ್ ಅಹಮದ್ ಶಫಿ, ಹೌಸ್ ಆಫ್ ಲಾರ್ಡಿನ ಹಕ್ಕುಗಳೇನು ಎಂದು ನಾನು ಡಾ. ಬಿ. ಆರ್. ಅಂಬೇಡ್ಕರ್ ಅವರನ್ನು ಕೇಳಬಹುದೇ? ಡಾ. ಬಿ. ಆರ್. ಅಂಬೇಡ್ಕರ್, ಈ ನಿಲುವನ್ನು ತಳೆದು ನಾನು ಮುಂದೆ ಹೇಳಬೇಕಾಗಿರುವ ವಿಷಯವೆಂದರೆ, ಸಂವಿಧಾನದಲ್ಲಿ ಹಣಕಾಸಿನ ಮಸೂದೆ ಅಂದರೆ ಏನು ಎನ್ನುವುದರ ವಿವರಣೆ ಇರಬೇಕು. ಈಗಾಗಲೇ ಸೂಚಿಸಿರುವ ಹಾಗೆ ಅದನ್ನು ಐರ್ಲೆಂಡಿನ ಸಂವಿಧಾನದಲ್ಲಿ ವಿವರಿಸಿರುವ ಹಾಗೆ ವಿವರಿಸಬಹುದು. ಅದು 1911ನೇ ಇಸವಿಯ ಸಂಸತ್ತಿನ ವಿಧಿಯಲ್ಲಿ ಹೇಳಿರುವುದಕ್ಕಿಂತ ಭಿನ್ನವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ ಇನ್ನೊಂದು ವಿಷಯವೆಂದರೆ, ಮಸೂದೆಯನ್ನು ಮಂಡಿಸುವ ಸದಸ್ಯನಾದವನಿಗೆ ತಾನು ಮಂಡಿಸಿರುವುದು ಹಣಕಾಸಿನ ಮಸೂದೆ ಎಂದು ಘೋಷಿಸುವ ಹಕ್ಕಿರಬೇಕು. ಯಾವುದನ್ನು ಹಣಕಾಸಿನ ಮಸೂದೆ ಎಂದು ಹೇಳುತ್ತಿದ್ದಾರೆ ಅದು ಹಣಕಾಸಿನ ಮಸೂದೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ಹೌದೋ ಅಲ್ಲವೋ ಎನ್ನುವ ಚರ್ಚೆ ಇದ್ದರೆ 2 ಸದನಗಳ ಸಮಿತಿಯೊಂದು ಅದರ ಬಗ್ಗೆ ತೀರ್ಮಾನವನ್ನು ಕೊಡಬೇಕು. ಆ ಸಮಿತಿಗೆ ಬರುವ ಪ್ರತಿನಿಧಿಗಳ ಸಂಖ್ಯೆ ಆಯಾ ಸಮಿತಿಯ ಸಂಖ್ಯಾಬಲದ ಪ್ರಮಾಣದಲ್ಲಿರಬೇಕು. ಎಲ್ಲ ಪಕ್ಷಗಳ ಬಲಗಳಿಗೆ ಸರಿಪ್ರಮಾಣದಲ್ಲಿ ಪ್ರತಿನಿಧಿಗಳು ಆ ಸಮಿತಿಯಲ್ಲಿರಬೇಕು. ಸರ್ ಮಾನೆಕ್ಜಿ ದಾದಾಭಾಯ್, ಈಗ ಇರುವ ರೂಢಿಯನ್ನು ನೀವು ಬದಲಾಯಿಸಬೇಕು ಅನ್ನುತ್ತಿದ್ದೀರಿ. ಡಾ. ಬಿ. ಆರ್. ಅಂಬೇಡ್ಕರ್, ಬಹುಮಟ್ಟಿಗೆ ನಿಜ. ಮೀ. ಜಫ್ರುಲ್ಲಾ ಖಾನ್, ಈಗ ಚಾಲ್ತಿಯಲ್ಲಿರುವ ರೂಢಿ ಸಮಾಧಾನಕರವಾಗಿ ಇದ್ದಿದ್ದರೆ ನಾವು ಇಲ್ಲಿರಬೇಕಾಗಿರಲಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಇನ್ನು ಮುಂದೆ ಹಣಕಾಸು ಮಸೂದೆಯಲ್ಲದ ಮಸೂದೆಗಳ ಬಗ್ಗೆ ಪ್ರಸ್ತಾಪಿಸಬೇಕೆಂದಿದ್ದೇನೆ. ಹಣಕಾಸು ಮಸೂದೆಗೆ ಅನ್ವಯಿಸುವ ತತ್ವಗಳನ್ನು 2 ಉದ್ದೇಶಗಳಿಗಾಗಿ ಮಾರ್ಪಡಿಸಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಮೊದಲನೆಯದಾಗಿ, ಕೆಳಮನೆಯಿಂದ ಕಳಿಸಿದ ಆರ್ಥಿಕೇತರ ಮಸೂದೆಗಳನ್ನು ಪರಿಷ್ಕರಿಸುವ ಮತ್ತು ಮಾರ್ಪಡಿಸುವ ಹಕ್ಕು ಎರಡನೇ ಮನೆಗೆ ಇರುತ್ತದೆ, ಆದರೆ ಆರ್ಥಿಕ ಸ್ವರೂಪದ ಯಾವುದೇ ತಿದ್ದುಪಡಿಗಳನ್ನು ಮಾಡಕೂಡದು ಎನ್ನುವ ಷರತ್ತು ಇರುತ್ತದೆ. ಎರಡನೆಯದಾಗಿ, ಎರಡನೆಯ ಮನೆಗೆ ಆರ್ಥಿಕೇತರ ಮಸೂದೆಗಳನ್ನು ಕಾನೂನಾಗಿ ಒಪ್ಪಿಕೊಳ್ಳಲು ನಿಧಾನಿಸುವ ಮತ್ತು ಆತುರದ ಮಸೂದೆಗಳನ್ನು ಕಾನೂನಾಗಿ ಒಪ್ಪಿಕೊಳ್ಳಲು ನಿಧಾನಿಸುವ ಅಥವಾ ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳದಂತೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ತೆರೆಹಿಡಿಯುವ ಅಥವಾ ಚುನಾಯಿಸಿದವರ ಅಭಿಪ್ರಾಯಗಳು ಸಾಕಷ್ಟು ವ್ಯಕ್ತವಾಗಿದೆ ಎಂದು ಪರಿಗಣಿಸುವುದಕ್ಕೆ ಕಾಯುವ ಅಧಿಕಾರವನ್ನು ಪಡೆದಿರುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಆರ್ಥಿಕೇತರ ಮಸೂದೆಗಳ ಬಗ್ಗೆ ಇರುವ ಉಪಶೀರ್ಷಿಕೆಯ ಅಡಿಯಲ್ಲಿ ಬರುವ ಪ್ರಶ್ನೆಗೆ ನನ್ನ ಉತ್ತರವೇನೆಂದರೆ, ಆರ್ಥಿಕೇತರ ಮಸೂದೆಗಳನ್ನು ತಿದ್ದುಪಡಿ ಮಾಡುವ ಹಕ್ಕು ಮೇಲ್ಮನೆಗೆ ಇರಬೇಕು. ಕೆಳಮನೆ ಆ ತಿದ್ದುಪಡಿಗಳನ್ನು ಒಪ್ಪಿಕೊಂಡರೆ ಒಳ್ಳೆಯದೇ ಆಯಿತು. ಒಂದು ವೇಳೆ ಕೆಳಮನೆಯಲ್ಲಿ 3 ಬೇರೆ ಬೇರೆ ಅವಧಿಗಳಲ್ಲಿ ಒಪ್ಪಿಕೊಂಡರೆ ಮೇಲ್ಮನೆ ಒಪ್ಪಿಕೊಳ್ಳದಿದ್ದರೂ ಅದು ಕಾನೂನಾಗುತ್ತದೆ ಎನ್ನುವ ಸಾಧ್ಯತೆಯೂ ಇರಬೇಕು. ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ಈ 2 ಮನೆಗಳ ಸಂಬಂಧ ಕೇವಲ ರೂಢಿಯ ವಿಷಯವಾಗದೆ ಕಾನೂನಾಗಬೇಕು. ನಾನು ಹೇಳಬೇಕಾಗಿರುವುದು ಇಷ್ಟೇ. ನಕ್ಷತ್ರ ಚಿಹ್ನೆ. ಡಾ. ಬಿ. ಆರ್. ಅಂಬೇಡ್ಕರ್, ಮೀ. ಗೆವಿನ್ ಜೋನ್ಸ್ ಅವರೇ, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ಸಂವಿಧಾನಗಳಲ್ಲಿ 2 ಸದನಗಳ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ ಎನ್ನುವುದು ನಿಮ್ಮ ಅಭಿಪ್ರಾಯವೇ? ಅವರು ಸಂಯುಕ್ತ ರಾಜ್ಯ ರೀತಿಯಾದ ಸಂವಿಧಾನವನ್ನು ರಚಿಸುತ್ತಿದ್ದೇವೆನ್ನುವುದು ಗೊತ್ತಿದ್ದು ಹಾಗೆ ಮಾಡಿದರೆ? ಮೀ. ವಿನ್ ಜೋನ್ಸ್: ಹೌದು, ಖಂಡಿತವಾಗಿಯೂ. ನಕ್ಷತ್ರ ಚಿಹ್ನೆ. ಸಂಯುಕ್ತ ರಾಜ್ಯ ಸ್ವರೂಪ ಸಮಿತಿ ಮತ್ತು ಅಲ್ಪಸಂಖ್ಯಾತ ಸಮಿತಿಯ ನಡಾವಳಿಗಳು, ಸಂಪುಟ 1, ಪುಟಗಳು. 26ನೆಯ ಸಭೆ. ಡಾ. ಬಿ. ಆರ್. ಅಂಬೇಡ್ಕರ್: ಹಾಗಿದ್ದರೆ ಕೆನಡಾದ ಸಂವಿಧಾನದಲ್ಲಿ 2 ಸದನಗಳ ಸಂಬಂಧದ ಬಗ್ಗೆ ನಿಯಮಗಳನ್ನೇಕೆ ವಿಧಿಸಲಿಲ್ಲ? ಸರ್ ಮಹಮ್ಮದ್ ಶಫಿ: ಏಕೆಂದರೆ 2 ಸದನಗಳ ಸಂಬಂಧವು ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ನ ಸಂಬಂಧದ ಹಾಗಿರಬೇಕೆನ್ನುವ ಸಾಮಾನ್ಯ ನಿಯಮವಿದೆ. ಡಾ. ಬಿ. ಆರ್. ಅಂಬೇಡ್ಕರ್: ಆದರೆ ಅದು ಹೌಸ್ ಆಫ್ ಲಾರ್ಡ್ಸ್ನ ಮತ್ತು ಹೌಸ್ ಆಫ್ ಕಾಮನ್ಸ್ನ ಒಂದು ಏಕೀಕೃತ ಸರ್ಕಾರವಾಗಿದೆ, ಸಂಯುಕ್ತ ರಾಜ್ಯವಾಗಿಲ್ಲ. ನಾವು ಮುಂಚೆಯೇ ಹೇಳಿದ್ದೇವೆ, ಇದು ಏಕೀಕೃತ ಸರ್ಕಾರದ ಅಥವಾ ಸಂಯುಕ್ತ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಪ್ರಶ್ನೆಯಲ್ಲ. ನಾನು ಇನ್ನಷ್ಟು ವಿಷಯವನ್ನು ಹೇಳುವುದಕ್ಕೆ ನೀವು ಅವಕಾಶ ಕೊಟ್ಟರೆ ನಾನು ಹೇಳುವುದು ಇದು: ಬೇರೆ ಬೇರೆ ರಾಜ್ಯಗಳು 2 ಸದನಗಳ ಸಂಬಂಧಗಳನ್ನು ಈಗಿರುವ ಹಾಗೆ ಏಕೆ ಮಾಡಿಕೊಂಡವೆಂದರೆ, ಅವರು ತಮ್ಮ ಸಂವಿಧಾನವನ್ನು ರೂಪಿಸಿದಾಗ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ನ ಸಂಬಂಧ ಹೇಗಿತ್ತೋ ಹಾಗೆಯೇ ಅದನ್ನು ಉಳಿಸಿಕೊಂಡರು.
ಅವುಗಳನ್ನು ಏಕೀಕೃತ ಸರ್ಕಾರ ಅಥವಾ ಸಂಯುಕ್ತ ಸರ್ಕಾರವನ್ನು ಸ್ಥಾಪಿಸಲಿಕ್ಕೆ ಅವರು ಸಂವಿಧಾನವನ್ನು ರಚಿಸುತ್ತಿರಲಿಲ್ಲ. ಕೆನಡಾದ ಸಂವಿಧಾನ ಹೀಗೆ ಹೇಳುತ್ತದೆ: ಅಧ್ಯಕ್ಷರು ಡಾ ಬಿ. ಆರ್. ಅಂಬೇಡ್ಕರ್ ಅವರಿಗೆ ಮೀ. ಗೆವಿನ್ ಜೋನ್ಸ್ ಅವರು ಮಾತಾಡಲಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು. ಮೀ. ವಿನ್ ಜೋನ್ಸ್: ಆಸ್ಟ್ರೇಲಿಯಾದ ಸಂವಿಧಾನ ಸಂಯುಕ್ತ ರಾಜ್ಯದ ಸಂವಿಧಾನವಾಗಿದೆ. ಅಷ್ಟೂ ಮಾತ್ರ ನಾನು ಹೇಳುತ್ತೇನೆ. ಡಾ ಬಿ. ಆರ್. ಅಂಬೇಡ್ಕರ್: ಅದು ನಿಜ. ಮೀ. ವಿನ್ ಜೋನ್ಸ್: ಪ್ರಪಂಚದಲ್ಲಿ ಅತ್ಯಂತ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಆಸ್ಟ್ರೇಲಿಯಾವು ಒಂದು ಎಂದು ನಾನು ಹೇಳುತ್ತೇನೆ. ಡಾ ಬಿ. ಆರ್. ಅಂಬೇಡ್ಕರ್: ನಾನು ಖಂಡಿತವಾಗಿಯೂ ಒಪ್ಪುತ್ತೇನೆ. ಮೀ. ವಿನ್ ಜೋನ್ಸ್: ಅವರಿಗೆ ಈ ಎಲ್ಲ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಅನಿಸಿದ್ದರೆ ಅವುಗಳನ್ನು ಭಾರತದಲ್ಲಿಯೂ ಇಟ್ಟುಕೊಳ್ಳುವುದು ಅವಶ್ಯವೆಂದು ನನಗೆ ಅನಿಸುತ್ತದೆ. ಡಾ ಬಿ. ಆರ್. ಅಂಬೇಡ್ಕರ್: ಅದು ಬೇರೆ ವಿಷಯ. ಮುಖ್ಯವಾದದ್ದೇನೆಂದರೆ ಆಸ್ಟ್ರೇಲಿಯಾ ಈ ವಿಷಯದಲ್ಲಿ ಆ ಒಂದು ಏರ್ಪಾಟನ್ನು ಮಾಡಿಕೊಂಡಿದ್ದಕ್ಕೆ ಕಾರಣ ಅದು ಸಂಯುಕ್ತ ರಾಜ್ಯ ಸಂವಿಧಾನವನ್ನು ಬಯಸಿತ್ತು ಎನ್ನುವುದು. ಅವರು ತಮ್ಮ ಸಂವಿಧಾನವನ್ನು ರಚಿಸುತ್ತಿರುವ ಅವುಗಳ ಸಂಬಂಧವನ್ನು ಇಂಗ್ಲೆಂಡಿನಲ್ಲಿದ್ದ ಹಾಗೆ ತೆಗೆದುಕೊಂಡರು ಎಂದು ಹೇಳುತ್ತಿದ್ದೇನೆ. 28ನೆಯ ಸಭೆ ಸೆಪ್ಟೆಂಬರ್ 23, 1931. ವಿಭಾಗ ಸಂಯುಕ್ತ ರಾಜ್ಯ ಶಾಸಕಾಂಗದ ಸಂಖ್ಯೆ ಮತ್ತು ರಚನೆ. ನಕ್ಷತ್ರ ಚಿಹ್ನೆ ಡಾ ಬಿ. ಆರ್. ಅಂಬೇಡ್ಕರ್. ಉಪವಿಭಾಗಗಳು ಐ, ಮತ್ತು ವಿ. ಇವುಗಳ ಬಗ್ಗೆ ನಾನು ಏನನ್ನೂ ಹೇಳಲಿಕ್ಕೆ ಹೊರಟಿಲ್ಲ. ಈ ಬೆಳಿಗ್ಗೆ ನನ್ನ ಮಿತ್ರರಾದ ಮೀ. ಜೋಶಿಯವರು ಹೇಳಿದ್ದರಲ್ಲಿ ಒಂದು ವಿಷಯವನ್ನು ಬಿಟ್ಟು ಮಿಕ್ಕೆಲ್ಲವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಈ 2 ಸದನಗಳ ರಚನೆಯ ಬಗ್ಗೆ ನಾನು ಯಾವ ಒಂದು ಸಂಖ್ಯೆಯ ಬಗ್ಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿಲ್ಲ. ಯಾವುದೋ ಒಂದು ಸಂಖ್ಯೆಯಿಂದ ನಮ್ಮ ಕೆಲಸವನ್ನು ಆರಂಭಿಸುವುದು ಖಂಡಿತ ಸರಿಯಾದುದಲ್ಲ. ಪ್ರಸ್ತುತವಾದ ಎಲ್ಲ ವಿಷಯಗಳನ್ನು ಯೋಚಿಸಿದ ಫಲವಾಗಿ ಒಂದು ಸಂಖ್ಯೆಯ ನಿರ್ಧಾರವಾಗಬೇಕು. ದೊಡ್ಡ ಸದನದ ಬಗ್ಗೆ ನನಗೆ ಹೆಚ್ಚು ಒಲವಿದೆ, ಏಕೆಂದರೆ ಆ ಸದನ ವಿಷಯಗಳನ್ನು ತೂಗಿ ನೋಡುವ ಸದನವಾದದ್ದರಿಂದ ಅದರಲ್ಲಿ ಯಾವುದೋ ಒಂದು ವಿಶೇಷ ಆಸಕ್ತಿಯನ್ನು ತುರುಕುವುದರ ಬದಲು ಅದರ ರಚನೆ ಹೇಗಿರಬೇಕೆಂದರೆ ಎಲ್ಲ ರೀತಿಯಾದ ಆಸಕ್ತಿಗಳಿಗೂ ಅಲ್ಲಿ ಸ್ಥಾನವಿರಬೇಕು. ದೊಡ್ಡ ಸದನಗಳ ವಿರುದ್ಧವಾಗಿ ಇರುವ ಒಂದು ವಾದವೆಂದರೆ ನಮ್ಮ ಸದನಗಳು ಬೇಗ ಬೇಗ ಕೆಲಸಗಳನ್ನು ಮುಗಿಸಿಬಿಡಬೇಕು ಎನ್ನುವುದು. ಆ ವಾದವು ಗಮನಾರ್ಹವಾಗಿದೆ. ಆದರೆ ಸಭಾ ಸದಸ್ಯರ ಸಂಖ್ಯೆಗೂ ಬೇಗ ಕೆಲಸ ಮುಗಿಸುವುದಕ್ಕೂ ಏನು ಸಂಬಂಧವಿದೆಯೋ ನನಗೆ ತಿಳಿಯುವುದಿಲ್ಲ. ಕೆಲಸಗಳನ್ನು ಬೇಗ ಮುಗಿಸುವುದು ಅದರ ಸದಸ್ಯರ ಸಂಖ್ಯೆಗಿಂತ ಹೆಚ್ಚಾಗಿ ತಾನೇ ಮಾಡಿಕೊಂಡ ಸ್ಥಾಯಿ ಕಾನೂನುಗಳು ಮತ್ತು ವ್ಯವಹಾರದ ನಿಯಮಗಳನ್ನು ಅವಲಂಬಿಸಿರುತ್ತದೆ ಎನ್ನುವುದು ನನ್ನ ಭಾವನೆ. ಆದ್ದರಿಂದ ಆ ಒಂದು ವಿಚಾರಕ್ಕಾಗಿ ನಾನು ಅದನ್ನು ಮಿತಿಗೊಳಿಸುವುದಕ್ಕೆ ಇಷ್ಟಪಡುವುದಿಲ್ಲ. ನಾನು ಈಗ ಮಾತಾಡಬೇಕು ಎನ್ನುವ ವಿಷಯ ಉಪವಿಭಾಗ ಐ-ಗೆ ಸಂಬಂಧಿಸಿದ್ದು. ಉಪವಿಭಾಗ ಐ-ರ ಬಿ ಅಂಶ ಹೀಗಿದೆ: ಸಂಯುಕ್ತ ರಾಜ್ಯ ಸಂವಿಧಾನವನ್ನು ಸಿದ್ಧಪಡಿಸಲಿಕ್ಕೆ ಕಡಿಮೆ ಎಂದರೆ ಭಾರತದ ಎಷ್ಟು ಸಂಸ್ಥಾನಗಳ ಒಪ್ಪಿಗೆಯನ್ನು ಪಡೆದು ಸಂಯುಕ್ತ ರಾಜ್ಯ ವಿಧಾನ ಸಮಿತಿ ತನ್ನ ಕಾರ್ಯವನ್ನು ಆರಂಭಿಸಬೇಕು. ನಕ್ಷತ್ರ ಚಿಹ್ನೆ. ಸಂಯುಕ್ತ ರಾಜ್ಯ ಸಮಿತಿ ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ನಡಾವಳಿಗಳು. ಸಂಪುಟ 1, ಪುಟ 322-46. 28ನೆಯ ಸಭೆ. ಎಲ್ಲ ಗೌರವವನ್ನಿಟ್ಟುಕೊಂಡು ಹೇಳಬೇಕಾದರೆ ಈ ಪ್ರಶ್ನೆ ಬ್ರಿಟಿಷ್ ಸರ್ಕಾರಕ್ಕೆ ಕೇಳಬೇಕಾದುದು ಎಂದು ನನಗೆ ಅನ್ನಿಸುತ್ತದೆ. ಸಂಯುಕ್ತ ರಾಜ್ಯವನ್ನು ಸ್ಥಾಪಿಸಲು ಹೊರಡುವ ಮುಂಚೆ ಅವರ ಅಭಿಪ್ರಾಯದಲ್ಲಿ ಎಷ್ಟು ಸಂಸ್ಥಾನಗಳ ಒಪ್ಪಿಗೆ ಬೇಕು ಎನ್ನುವುದನ್ನು ಅವರು ಹೇಳಬೇಕು. ಮುಸುಕಿನಲ್ಲಿರುವ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. ಭವಿಷ್ಯಕಾಲದ ಭಾರತದ ಸಂವಿಧಾನ ಸಂಯುಕ್ತ ರಾಜ್ಯ ಸಂವಿಧಾನವಾಗಿರಬೇಕೆಂದು ನಮಗೆಲ್ಲರಿಗೂ ಹೇಳಿದ್ದಾಗಿದೆ. ಆದರೆ ಸಂಯುಕ್ತ ರಾಜ್ಯ ರೂಪದ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸುವುದಕ್ಕೂ ಮುಂಚೆ ಭಾರತದ ಸಂಸ್ಥಾನಗಳ ಪ್ರವೇಶವಾಗಬೇಕೆಂಬ ಷರತ್ತಿದೆ ಎನ್ನುವುದನ್ನು ಯಾರೂ ಸ್ಪಷ್ಟವಾಗಿ ಹೇಳಿಲ್ಲ. ಈ ವಿಷಯದಲ್ಲಿ ಮಿಕ್ಕವರ ಖಚಿತವಾದ ನಿಲುವು ಏನೆಂದು ತಿಳಿಯುವವರೆಗೂ ನನಗೆ ಈ ವಿಷಯದಲ್ಲಿ ಮಾತಾಡುವುದು ಕಷ್ಟವಾಗುತ್ತದೆ. ಈ ಪ್ರಶ್ನೆಗೆ ನನ್ನ ಉತ್ತರವೇನೆಂದರೆ ಸಂಯುಕ್ತ ರಾಜ್ಯ ಸಂವಿಧಾನದ ಕೆಲಸವನ್ನು ಆರಂಭಿಸುವುದಕ್ಕೆ ಇಂತಿಷ್ಟು ಸಂಖ್ಯೆ ಸಂಸ್ಥಾನಗಳ ಪ್ರವೇಶವಾಗಬೇಕು ಎನ್ನುವುದಕ್ಕೆ ನಾವು ಅಂಟಿಕೊಳ್ಳಬೇಕಾಗಿಲ್ಲ. ರಾಜರುಗಳು ಸಂಯುಕ್ತ ರಾಜ್ಯ ಸರ್ಕಾರವನ್ನು ಪ್ರವೇಶಿಸುವುದಕ್ಕೆ ಮನಸ್ಸು ಮಾಡುವವರೆಗೆ ಜವಾಬ್ದಾರಿಯು ಸರ್ಕಾರದ ರಚನೆಯನ್ನು ಶೀತಕೋಶದಲ್ಲಿಡಬೇಕೆಂದು ಹೇಳುವ ಯಾವನಾದರೂ ಬ್ರಿಟಿಷ್ ಭಾರತೀಯನೊಬ್ಬ ಇದ್ದರೆ ಅದು ನನಗೆ ಗೊತ್ತಿಲ್ಲ. ಆದ್ದರಿಂದ ಸಂಯುಕ್ತ ರಾಜ್ಯ ಸಂವಿಧಾನದ ರಚನೆಗೆ ತೊಡಗುವ ಮುಂಚೆ ನಾವು ಮಾಡಬೇಕಾದದ್ದು ಏನೆಂದರೆ ಶಾಸನಸಭೆಯ ಆಜ್ಞೆಯ ಮೇರೆಗೆ ಬ್ರಿಟನ್ನಿನ ರಾಜರು ಹೊಸ ರಾಜ್ಯಗಳು ಸಂಯುಕ್ತ ರಾಜ್ಯದ ಒಂದು ಭಾಗವಾಗಿರುವುದಕ್ಕೆ ಒಪ್ಪಿಗೆ ಕೊಡಬೇಕೆನ್ನುವ ಒಂದು ಷರತ್ತನ್ನು ಸೇರಿಸುವುದು. ಇದೇನು ಅಂತಹ ಹೊಸ ವಿಷಯವಲ್ಲ. ಅಂತಹ ಒಂದು ವ್ಯವಸ್ಥೆ ಕೆನಡಾದ ಸಂವಿಧಾನದ 146 ಮತ್ತು 147ನೇ ವಿಧಿಯಲ್ಲಿದೆ ಮತ್ತು ಆಸ್ಟ್ರೇಲಿಯಾದ ಸಂವಿಧಾನದ 121 ಮತ್ತು 124ನೇ ವಿಧಿಯಲ್ಲಿದೆ. ಕೆನಡಾದ ಸಂವಿಧಾನದ 146ನೇ ವಿಧಿಯ ಪ್ರಕಾರ 1867ರ ಸಂಯುಕ್ತ ರಾಜ್ಯ ರಚನೆಯ ಸಮಯದಲ್ಲಿ ಒಂದು ವೇಳೆ ಅದಕ್ಕೆ ಸೇರದೇ ಇರುವ ಘಟಕಗಳು ಉಳಿದಿದ್ದರೆ ಅವು ಆಮೇಲೆ ತಮ್ಮ ಸಮ್ಮತಿಯನ್ನು ತೋರಿಸಿದರೆ ಶಾಸನಸಭೆಯ ಆಜ್ಞೆಯ ಮೇರೆಗೆ ಬ್ರಿಟನ್ನಿನ ದೊರೆ ಅವುಗಳನ್ನು ಸಂವಿಧಾನಕ್ಕೆ ಒಳಪಡುವ ಘಟಕಗಳಾಗಿ ಸೇರಿಸಿಕೊಳ್ಳಬೇಕು ಎಂದಿದೆ. ಸಂಯುಕ್ತ ರಾಜ್ಯ ಸಂವಿಧಾನವನ್ನು ಈ ರೀತಿಯ ಒಂದು ಷರತ್ತನ್ನು ಸೇರಿಸಿಕೊಂಡು ಪ್ರಾರಂಭಿಸಬಹುದೆಂದು ನನಗೆ ಅನ್ನಿಸುತ್ತದೆ. ಇದು ಸಂಯುಕ್ತ ರಾಜ್ಯವನ್ನು ಸೇರಬೇಕೋ ಅಥವಾ ಬಿಡಬೇಕೋ ಅನ್ನುವ ರಾಜರ ಸ್ವಾತಂತ್ರ್ಯಕ್ಕೂ ಹೊಂದಿಕೊಳ್ಳುತ್ತದೆ. ಎ ಮತ್ತು ಬಿ ಉಪವಿಭಾಗಕ್ಕೆ ಬಂದಾಗ ಹಿಸ್ ಹೈನೆಸ್ ಬಿಕನೇರಿನ ಮಹಾರಾಜರು ಸೂಚಿಸಿದ ಹಾಗೆ ಸಂಯುಕ್ತ ರಾಜ್ಯಕ್ಕೆ ಸೇರುವ ಸಂಸ್ಥಾನಗಳು ಒಂದೋ ಅಥವಾ ಕೆಲವೋ ತಮ್ಮ ಮತವನ್ನು ಸಂಪೂರ್ಣವಾಗಿ ಚಲಾಯಿಸುವ ಹಕ್ಕನ್ನು ಪಡೆದಿರಬೇಕು. ತುಂಬ ವಿನಯಪೂರ್ವಕವಾಗಿ ನಾನು ಹೇಳುವುದೇನೆಂದರೆ ಈ ಸೂಚನೆ ನನ್ನ ಮನಸ್ಸಿಗಂತೂ ಆಶ್ಚರ್ಯಕಾರಕ ಸೂಚನೆಯಾಗಿದೆ. ಅವರಿಗೆ ಸಲ್ಲಬೇಕಾದ ಗೌರವದೊಂದಿಗೆ ನಾನು ಹೇಳಬಹುದಾದರೆ ಆ ಸೂಚನೆಗೆ ತಲೆಯೂ ಇಲ್ಲ, ಬುಡವೂ ಇಲ್ಲ ಎನ್ನಬಹುದು. ಈ ರೀತಿಯಾದ ಅಸಾಧಾರಣ ಲಕ್ಷಣವುಳ್ಳ ಸೂಚನೆಗೆ ಯಾವ ಸಮರ್ಥನೆಯೂ ಇಲ್ಲ. ಅಂತಿಮವಾಗಿ ಅದರ ಅರ್ಥವೆಂದರೆ ಸಂಯುಕ್ತ ರಾಜ್ಯಕ್ಕೆ ಸೇರಿ ಬ್ರಿಟಿಷ್ ಭಾರತದ ಪ್ರಜೆಗಳ ಭವಿಷ್ಯವನ್ನು ಬದಲಾಯಿಸುವ ಶಾಸನವನ್ನು ರೂಪಿಸುವುದರಲ್ಲಿ ಭಾಗವಹಿಸುವ ಒಬ್ಬ ರಾಜ ತನ್ನ ಮತವನ್ನು ಚಲಾಯಿಸುವ ಹಕ್ಕಿನಿಂದಾಗಿ ಭಾರತೀಯ ಸಂಸ್ಥಾನಗಳ ಎಲ್ಲ ಬಲವನ್ನು ಪ್ರಯೋಗಿಸಿ ಬ್ರಿಟಿಷ್ ರಾಜ್ಯದ ಪ್ರಜೆಗಳು ಶಾಸನವನ್ನು ರೂಪಿಸುವುದರಲ್ಲಿ ಭಾಗವಹಿಸುವಾಗ ಸಂಯುಕ್ತ ರಾಜ್ಯಕ್ಕೆ ಪ್ರವೇಶಿಸದೇ ಇರುವ 814 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ರಾಜರ ಪ್ರಜೆಗಳ ಭವಿಷ್ಯವನ್ನು ಬದಲಾಯಿಸದ ಹಾಗೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇದು ಏಕಪಕ್ಷೀಯ ವ್ಯವಸ್ಥೆಯಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಶಾಸನಸಭೆಯ ಸಂಕಲ್ಪದ ಆಚೆಗೆ ಉಳಿಯುವುದಕ್ಕೆ ನಿರ್ಧರಿಸಿದ ಒಬ್ಬ ರಾಜ ತಾನು ಪಡೆದ ಹಕ್ಕನ್ನು ನೆರೆಯ ರಾಜ್ಯದ ರಾಜನಿಗೆ ಅಥವಾ ತನ್ನ ಸಹೋದ್ಯೋಗಿಗೆ ವರ್ಗಾಯಿಸಿ ಬ್ರಿಟಿಷ್ ಪ್ರಜೆಗಳಾದ ಭಾರತೀಯರ ಭವಿತವ್ಯವನ್ನು ನಿರ್ಧರಿಸುವ ಶಕ್ತಿಯನ್ನು ಕೊಟ್ಟ ಹಾಗಾಗುತ್ತದೆ. ಅದರಲ್ಲಿ ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ ಎಂದು ಹೇಳುತ್ತಿದ್ದೇನೆ.
ಅಂತಹದಕ್ಕೆ ನನ್ನ ಮಟ್ಟಿಗೆ ನಾನು ಎಂದು ಸಮ್ಮತಿಸುವುದಿಲ್ಲ. ಸರಿಯಾದ ಒಂದೇ ಕೆಲಸವೆಂದರೆ, ಸರಿಯಾದ ಒಂದೇ ಮಾರ್ಗವೆಂದರೆ ಸಂಯುಕ್ತ ರಾಜ್ಯಕ್ಕೆ ಸೇರಿಕೊಳ್ಳುವ ಅಂಥ ರಾಜರ ಮತದಾನದ ಶಕ್ತಿ ಸರ್ ಮಿರ್ಜಾ ಇಸ್ಮಾಯಿಲರು ಸೂಚಿಸಿದ ವ್ಯವಸ್ಥೆಯಲ್ಲಿರುವ ನಿಗದಿಪಡಿಸಿದ ಮತಗಳಿಗೆ ಮಾತ್ರ ಸೀಮಿತವಾಗಿರಬೇಕು. ಒಬ್ಬನೇ ರಾಜ ಬರುವುದಾದರೆ ಆತನಿಗೆ ಒಬ್ಬನೇ ಪ್ರತಿನಿಧಿ ಇದ್ದರೆ ಆತನಿಗೆ ಒಂದು ಮತ ಮಾತ್ರ ಇರಬೇಕು. ರಾಜರುಗಳು ಗುಂಪಾಗಿ ಬರುವುದಾದರೆ ಸರ್ ಮಿರ್ಜಾ ಇಸ್ಮಾಯಿಲರು ಸೂಚಿಸಿದ ವ್ಯವಸ್ಥೆಯಲ್ಲಿ ಆ ಗುಂಪಿಗೆ 2 ಮತಗಳಿರಬೇಕು. ಆ ಗುಂಪು ಗುಂಪಾಗಿಯೇ ಬರಬೇಕು ಮತ್ತು ಅದಕ್ಕೆ 2 ಮತಗಳಿಂದ ಹೆಚ್ಚಿಗೆ ಮತ ಹಾಕುವ ಅಧಿಕಾರವಿರುವುದಿಲ್ಲ. ಬೇರೆ ಯಾವ ವ್ಯವಸ್ಥೆಗೂ ನಾನಂತೂ ನನ್ನ ಒಪ್ಪಿಗೆಯನ್ನು ಕೊಡಲಾರೆ. 30ನೆಯ ಸಭೆ 25ನೇ ಸೆಪ್ಟೆಂಬರ್ 1931. ವಿಭಾಗ IV. ಸಂಯುಕ್ತ ರಾಜ್ಯ ಮತ್ತು ಅದರ ಘಟಕಗಳ ನಡುವೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ. ನಕ್ಷತ್ರ ಚಿಹ್ನೆ ಡಾ. ಬಿ.ಆರ್. ಅಂಬೇಡ್ಕರ್. ಸರ್ ಮಹಮ್ಮದ್ ಶಫಿಯವರು ಎತ್ತಿರುವ ವಿಷಯ ಬಹಳ ಮುಖ್ಯವಾದದ್ದೆಂದು ನಾನು ತಿಳಿದಿದ್ದೇನೆ. ಕಡೆಯ ಪಕ್ಷ ಆಮೇಲಾದರೂ ಸಂಯುಕ್ತ ರಾಜ್ಯ ರಚನೆಯ ಉಪಸಮಿತಿ, ಕೇಂದ್ರ ಸರ್ಕಾರ, ದ ಪ್ರಜೆಗಳು ಮತ್ತು ಸಂಯುಕ್ತ ರಾಜ್ಯದ ಪ್ರಜೆಗಳು ಎಂದು ವಿಭಾಗಿಸಿ ಅದನ್ನು ಸಂವಿಧಾನದಲ್ಲಿ ಸೇರಿಸಬೇಕೆ ಅಥವಾ ಬೇಡವೇ ಅನ್ನುವುದನ್ನು ಚರ್ಚಿಸುವುದಕ್ಕೆ ನೀವು ಅವಕಾಶ ಮಾಡಿಕೊಡುತ್ತೀರೆಂದು ಭಾವಿಸಿದ್ದೇನೆ. ನಿಮ್ಮ ಅವಗಾಹನೆಗೆ ಇನ್ನೊಂದು ವಿಷಯವನ್ನು ಸೂಚಿಸಬಯಸುತ್ತೇನೆ. ಅದೇನೆಂದರೆ, ಮೊದಲು ಆ ವಿಷಯವನ್ನು ಗಮನಿಸುವುದು, ಆಮೇಲೆ ಅದನ್ನು ಆರ್ಥಿಕ ಉಪಸಮಿತಿಯ ಗಮನಕ್ಕೆ ತರುವುದು ಸರಿಯಾಗುತ್ತದೆಯೇ ಅಥವಾ ಮೊದಲು ಆರ್ಥಿಕ ಉಪಸಮಿತಿಯ ಅನ್ನಿಟ್ಟುಕೊಂಡು ಆಮೇಲೆ ಈ ವಿಷಯವನ್ನು ಗಮನಿಸಬೇಕೇ ಎನ್ನುವುದು. ಈ ವಿಷಯ ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿದ್ದು. ಈ ದ್ವಂದ್ವ ವಿಭಾಗವನ್ನು ಸಂವಿಧಾನದಲ್ಲಿಟ್ಟುಕೊಳ್ಳುತ್ತೇವೋ ಅಥವಾ ಈ ವಿಷಯಗಳನ್ನು ಉಪಸಮಿತಿಯ ತೀರ್ಮಾನಕ್ಕೆ ಬಿಡುತ್ತೇವೆಯೋ ಎಂದು ಒಂದಲ್ಲ ಒಂದು ನಿರ್ಧಾರಕ್ಕೆ ಬರುವುದು ಉತ್ತಮ ಎಂದು ನನಗೆ ಅನಿಸುತ್ತದೆ. ನಕ್ಷತ್ರ ಚಿಹ್ನೆ ಸಂಯುಕ್ತ ರಾಜ್ಯ ರಚನೆಯ ಸಮಿತಿ ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ನಡಾವಳಿಗಳು. ಸಂಪುಟ 1, ಪುಟ 418. 34ನೆಯ ಸಭೆ ಅಕ್ಟೋಬರ್ 14, 1931. ವಿಭಾಗ IV. ಆರ್ಥಿಕ ಸಾಧನಗಳನ್ನು ಸಂಯುಕ್ತ ರಾಜ್ಯ ಮತ್ತು ಅದರ ಘಟಕಗಳಿಗೆ ಹಂಚುವ ವಿಷಯ. ಸಂಯುಕ್ತ ರಾಜ್ಯ ಆರ್ಥಿಕ ಉಪಸಮಿತಿಯ ವರದಿಯ ಬಗ್ಗೆ ಚರ್ಚೆ. ಡಾ. ಬಿ.ಆರ್. ಅಂಬೇಡ್ಕರ್. ಲಾರ್ಡ್ ಚಾನ್ಸಲರ್ ಅವರೇ, 2 ದಿನಗಳಿಂದ ಆರ್ಥಿಕ ಉಪಸಮಿತಿಯ ವರದಿಯ ಬಗ್ಗೆ ನಡೆಯುತ್ತಿರುವ ಚರ್ಚೆಯನ್ನು ನಾವು ಕೇಳುತ್ತಿದ್ದೇವೆ. ಈ ಚರ್ಚೆ ಒಂದು ರೀತಿಯಲ್ಲಿ ಬೇಸರ ತರಿಸುತ್ತಿದೆ ಮತ್ತು ಆಯಾಸವನ್ನುಂಟು ಮಾಡುತ್ತಿದೆ. ಈ ಉಪಸಮಿತಿಯ ಬಹಳಷ್ಟು ಶಿಫಾರಸುಗಳ ಬಗ್ಗೆ ನನಗೆ ಅಸಮಾಧಾನವಿಲ್ಲದಿದ್ದರೆ ನಾನು ಈ ಚರ್ಚೆಯ ನಡುವೆ ತಲೆ ಹಾಕುತ್ತಲೇ ಇರಲಿಲ್ಲ. ಉಪಸಮಿತಿಯವರು ಎತ್ತಿಕೊಂಡಿರುವ ಮೊದಲ ಪ್ರಶ್ನೆಯೆಂದರೆ ಸಂಯುಕ್ತ ಸರ್ಕಾರಕ್ಕೂ ಮತ್ತು ಅದರ ಘಟಕಗಳಿಗೂ ಸಾಧನಗಳನ್ನು ಹಂಚುವ ಕೆಲವು ತತ್ವಗಳ ಪ್ರಕಾರ ಮುಂದುವರೆದಿದ್ದಾರೆ. ಆ ತತ್ವಗಳು ವರದಿಯ 8ನೇ ಪ್ಯಾರಾದಲ್ಲಿದೆ. ಅಲ್ಲಿ ಸೂಚಿಸಿರುವುದೇನೆಂದರೆ, ಸಂಯುಕ್ತ ಸರ್ಕಾರಕ್ಕೂ ಮತ್ತು ಅದರ ಘಟಕಗಳಿಗೂ ಆದಾಯದ ಸರಿಯಾದ ಹಂಚುವಿಕೆ ಯಾವುದೆಂದರೆ, ಪರೋಕ್ಷ ತೆರಿಗೆಗಳು ಸಂಯುಕ್ತ ಸರ್ಕಾರಕ್ಕೂ ಮತ್ತು ನೇರ ತೆರಿಗೆಗಳು ಘಟಕಗಳಿಗೂ ಹೋಗಬೇಕೆನ್ನುವುದು. ಆ ತತ್ವಕ್ಕೆ ನನ್ನ ಆಕ್ಷೇಪಣೆ ಇದೆ ಎನ್ನುತ್ತೇನೆ. ಮೊದಲು ನಾನು ಹೇಳಬೇಕಾದದ್ದು, ಪೂರ್ವ ನಿದರ್ಶನಗಳಲ್ಲಿ ಇದಕ್ಕೆ ಯಾವ ಮಾದರಿಯೂ ಇಲ್ಲ. ನಾನು ಅನೇಕ ಸಂಯುಕ್ತ ರಾಜ್ಯಗಳ ಸಂವಿಧಾನಗಳನ್ನು ತುಂಬಾ ಎಚ್ಚರಿಕೆಯಿಂದ ಪರೀಕ್ಷಿಸಿದ್ದೇನೆ. ಆದರೆ ಅವುಗಳಲ್ಲಿ ಆರ್ಥಿಕ ಉಪಸಮಿತಿಯವರ ವರದಿಯ 8ನೇ ಪ್ಯಾರಾದಲ್ಲಿ ವಿವರಿಸಿರುವ ತತ್ವಕ್ಕೆ ಹಿಂದಿನ ನಿರ್ದೇಶನದ ಯಾವ ಆಧಾರವೂ ಇಲ್ಲ. ಉದಾಹರಣೆಗೆ ಕೆನಡಾ ಸಂವಿಧಾನದ 91 ಮತ್ತು 92ನೇ ವಿಧಿಗಳನ್ನು ತೆಗೆದುಕೊಳ್ಳಿ. ಅಲ್ಲಿ ವಿಧಿಸಿರುವ ಕ್ರಮವೆಂದರೆ ಕೆನಡಾದ ಪ್ರಾಂತೀಯ ಸರ್ಕಾರಗಳು ನೇರ ತೆರಿಗೆಗಳನ್ನು ಮಾತ್ರ ತೆಗೆದುಕೊಳ್ಳತಕ್ಕದ್ದು. ಆದರೆ ಕೇಂದ್ರ ಸರ್ಕಾರ ಪರೋಕ್ಷ ತೆರಿಗೆಗೆ ಮಾತ್ರ ಸೀಮಿತಗೊಳ್ಳಬೇಕಾಗಿಲ್ಲ ಎನ್ನುವುದು. ಕೆನಡಾದ ಕೇಂದ್ರ ಸರ್ಕಾರಕ್ಕೆ ನೇರ ತೆರಿಗೆಯನ್ನಾಗಲಿ ಅಥವಾ ಪರೋಕ್ಷ ತೆರಿಗೆಯನ್ನಾಗಲಿ ತೆಗೆದುಕೊಳ್ಳುವ ಸ್ವಾತಂತ್ರ್ಯವಿದೆ. ನೀವು ಆಸ್ಟ್ರೇಲಿಯಾದ ಸಂವಿಧಾನ 86, 69 ಮತ್ತು 90ನೇ ವಿಧಿಗಳನ್ನು ಗಮನಿಸಿದರೆ ಅಲ್ಲಿ ಬಳಸಿರುವ ರೀತಿ ಬೇರೆಯದಾದರೂ ಪರಿಣಾಮ ಮಾತ್ರ ಅದೇ ಎಂಬುದು ಕಾಣಿಸುತ್ತದೆ. ಈ ವಿಧಿಗಳ ಪ್ರಕಾರ ರಾಜ್ಯಗಳು ಸುಂಕ ಮತ್ತು ಅಬ್ಬಾರಿ ತೆರಿಗೆಗಳನ್ನು ವಿಧಿಸುವ ಹಾಗಲ್ಲ. ಹಾಗೆಂದ ಮಾತ್ರಕ್ಕೆ ಆಸ್ಟ್ರೇಲಿಯಾದ ಕೇಂದ್ರ ಸರ್ಕಾರ ಮಾತ್ರ. ನಕ್ಷತ್ರ ಚಿಹ್ನೆ ಅದೇ. ಪುಟ 529ರಿಂದ 34. 34ನೆಯ ಸಭೆ. ಸುಂಕ ಮತ್ತು ಅಬ್ಯಾರಿ ತೆರಿಗೆಗಳನ್ನು ವಿಧಿಸಬಹುದು ಎಂದೇನೂ ಅಲ್ಲ. ಅಲ್ಲಿಯೂ ಸಹ ಕೇಂದ್ರ ಸರ್ಕಾರದ ನೇರ ತೆರಿಗೆಗಳನ್ನು ಹಾಕುವ ಅಧಿಕಾರ ಭದ್ರವಾಗಿದೆ. ಈ ಉಪಸಮಿತಿ ತನ್ನ ವರದಿಯ 8ನೇ ಪ್ಯಾರಾದಲ್ಲಿ ವಿವರಿಸಿರುವ ಕ್ರಮ ಅಮೆರಿಕದ ಸಂಯುಕ್ತ ರಾಜ್ಯದ ಸಂವಿಧಾನದಲ್ಲಿ 1931ನೇ ಇಸವಿಯಲ್ಲಿ 16ನೇ ತಿದ್ದುಪಡಿಯಾಗುವವರೆಗೂ ರೂಢಿಯಲ್ಲಿತ್ತು ಎಂದು ಹೇಳಿದೆ. ಆ ಗ್ರಹಿಕೆ ತಪ್ಪು ಎಂದು ವಿನಯಪೂರ್ವಕವಾಗಿ ತಿಳಿಸುತ್ತೇನೆ. ಸಂಯುಕ್ತ ರಾಜ್ಯದ ಸಂವಿಧಾನ ಅದರ ಪ್ರಾರಂಭದಲ್ಲಿ ಕೂಡ ಸಂಯುಕ್ತ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರವು ನೇರ ತೆರಿಗೆಗಳನ್ನು ವಿಧಿಸುವುದರ ಬಗ್ಗೆ ಯಾವ ಮಿತಿಯನ್ನು ಹೇರಿರಲಿಲ್ಲ. ನೀವು ಸಂಯುಕ್ತ ರಾಜ್ಯ ಸಂವಿಧಾನದ 1ನೇ ವಿಧಿಯ 2ನೇ ವಿಭಾಗವನ್ನು ಉಲ್ಲೇಖಿಸುವುದಾದರೆ ಅಲ್ಲಿ ಸಂಯುಕ್ತ ರಾಜ್ಯದ ಕೇಂದ್ರ ಸರ್ಕಾರ ನೇರ ತೆರಿಗೆಯನ್ನು ವಿಧಿಸುವ ಸ್ವಾತಂತ್ರ್ಯವನ್ನು ಹೊಂದಿದೆ ಎನ್ನುವುದಕ್ಕೆ ಸ್ಪಷ್ಟವಾದ ಆಸ್ಪದವಿರುವುದನ್ನು ಕಾಣುತ್ತೀರಿ. ಸಂಯುಕ್ತ ರಾಜ್ಯದ ಕೇಂದ್ರ ಸರ್ಕಾರ ನೇರ ತೆರಿಗೆಯನ್ನು ವಿಧಿಸುವ ಅಧಿಕಾರಕ್ಕೆ ಇದ್ದ ಒಂದೇ ಒಂದು ಮಿತಿಯೆಂದರೆ, ನೇರ ತೆರಿಗೆಯನ್ನು ವಿಧಿಸಿದಾಗ ಅದನ್ನು ವಿವಿಧ ರಾಜ್ಯಗಳ ಪ್ರಜಾಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಹಂಚಿಕೊಳ್ಳಬೇಕು ಎಂದಿತ್ತು. 1913ರ ತಿದ್ದುಪಡಿಯಲ್ಲದ ಒಂದೇ ಒಂದು ಏರ್ಪಾಟೆಂದರೆ ಕೇಂದ್ರ ಸರ್ಕಾರ ವಿಧಿಸುವ ನೇರ ತೆರಿಗೆಯ ಮೇಲಿದ್ದ ಮಿತಿಯನ್ನು, ಅಂದರೆ ಜನಸಂಖ್ಯೆಗನುಗುಣವಾಗಿ ಹಂಚಬೇಕೆನ್ನುವುದನ್ನು ತೆಗೆದುಹಾಕಲಾಯಿತು. ಆದರೆ ಈ ಅಧಿಕಾರ ಮೊದಲಿನಿಂದಲೂ ಇತ್ತು. ಅಷ್ಟೇ ಅಲ್ಲ, 1864ರಲ್ಲಿ ಮತ್ತು 1894ರಲ್ಲಿ ಸಂಯುಕ್ತ ರಾಜ್ಯ ಆ ಅಧಿಕಾರವನ್ನು ಚಲಾಯಿಸಿತ್ತು. ಈ ಸಮಿತಿಯವರು ವಿವರಿಸಿರುವ ವ್ಯವಸ್ಥೆಯನ್ನು ಸ್ವಲ್ಪ ಕಾಲ ಇಟ್ಟುಕೊಂಡಿದ್ದ ದೇಶವೆಂದರೆ ಸ್ವಿಟ್ಜರ್ಲ್ಯಾಂಡ್ ಮಾತ್ರ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಪರೋಕ್ಷ ತೆರಿಗೆಗಳ ಮೇಲೆ ಅವಲಂಬಿಸಿದ್ದರೆ ಅಲ್ಲಿಯ ಮಂಡಲಗಳು ನೇರ ತೆರಿಗೆಯನ್ನು ಹಾಕುವ ಅಧಿಕಾರವನ್ನು ಪಡೆದಿದ್ದವು. ಆದರೆ ಇಷ್ಟರಿಂದಲೇ ಈ ಸಮಿತಿಯ ಯಾವ ಸದಸ್ಯರೇ ಆಗಲಿ ಸ್ವಿಟ್ಜರ್ಲ್ಯಾಂಡಿನ ಅನುಭವದಿಂದ ಭಾರತದ ಸಂಯುಕ್ತ ರಾಜ್ಯಕ್ಕೆ ಈ ಮಾರ್ಗವನ್ನು ಸೂಚಿಸುವ ಧೈರ್ಯ ಮಾಡುತ್ತಾರೆಂದು ನನಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಹಾಗೆ ಹೇಳುವುದಾದರೆ ಸುಣ್ಣವನ್ನು ಮತ್ತು ಗಿಣ್ಣನ್ನು ಚೀಸ್ ಹೋಲಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅಲ್ಲಿಯೂ ಸಹ 1915 ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನ ಈ ವ್ಯವಸ್ಥೆಯನ್ನು ಬಿಟ್ಟು ಬಿಡಬೇಕಾಗಿ ಬಂತು ಮತ್ತು ರಾಜ್ಯಗಳ ಪ್ರಜೆಗಳ ಮೇಲೆ ಕೇಂದ್ರ ಸರ್ಕಾರದವರು ನೇರ ತೆರಿಗೆಗಳನ್ನು ಹಾಕುವುದಕ್ಕೆ ಒಪ್ಪಿಗೆ ಕೊಡಬೇಕಾಯಿತು. ಪರಿಣಾಮವಾಗಿ ಈ ವಿಷಯದಲ್ಲಿ ಪರಿಣತರ ಸಮಿತಿಗೆ ಈ ಮಾದರಿ ದಿಕ್ಕನ್ನು ತೋರಿಸುತ್ತದೆ ಎನ್ನುವುದಾದರೆ ಇದಕ್ಕೆ ನಾನು ನನ್ನ ಅನುಮತಿಯನ್ನು ಕೊಡಲಾರೆ. 10ನೇ ಪ್ಯಾರಾದಲ್ಲಿ ಈ ಉಪಸಮಿತಿಯವರು ಸೂಚಿಸಿರುವ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಷಯಕ್ಕೆ ಬಂದರೆ, ಈ ಹಂಚಿಕೆಗೆ ಅನ್ವಯಿಸಬಹುದಾದ ಒಂದೇ ಅಳತೆಗೋಲೆಂದರೆ ಅದು ಸಾಕಾಗುತ್ತದೆಯೇ ಎನ್ನುವ ಅಳತೆಗೋಲು. ಈ 10ನೇ ಪ್ಯಾರಾದಲ್ಲಿ ತೋರಿಸಿರುವ ಹಂಚಿಕೆ ಕೇಂದ್ರ ಸರ್ಕಾರಕ್ಕೂ ಮತ್ತು ಘಟಕಗಳಿಗೆ ಅವಶ್ಯಕತೆಗೆ ಸಾಕಾಗುವಷ್ಟು ಆದಾಯವನ್ನು ಕೊಡುತ್ತದೆಯೇ?
ಆ ರೀತಿಯ ಅಳತೆಗೋಲಿಂದ ಈ ವಿಷಯವನ್ನು ಅಳೆಯಲಿಕ್ಕಾಗುವುದಿಲ್ಲ. ಹೀಗೆ ಹೇಳುವಾಗ ನನಗೆ ಉಪಸಮಿತಿಯವರ ಮನಸ್ಸನ್ನು ನೋಯಿಸುವ ಇಚ್ಛೆ ಇಲ್ಲ. ಈ ಹಂಚಿಕೆಯ ಅವಶ್ಯಕತೆಗಳನ್ನು ಪೂರೈಸುತ್ತದೋ ಇಲ್ಲವೋ ಎಂದು ಹೇಳುವುದಕ್ಕೆ ಮುಂಚೆ ಅದನ್ನು ಹೊರಹಚ್ಚುವುದಕ್ಕೆ ಬೇಕಾದ ಆಯವ್ಯಯ ಅಂದಾಜು ಈ ವರದಿಯಲ್ಲಿ ಸೇರಿಲ್ಲ. ಸಾರ್ವಜನಿಕ ಅಭಿವೃದ್ಧಿಶೀಲ ಆದಾಯ ಮೂಲಗಳನ್ನು ಹುಡುಕಿಕೊಳ್ಳಬೇಕು ಎನ್ನುವ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಭಿಪ್ರಾಯದಿಂದ ಈ ಹಂಚಿಕೆಯನ್ನು ಸೂಚಿಸಿದ ಹಾಗೆ ಕಾಣುತ್ತದೆ. ಒಟ್ಟಿನಲ್ಲಿ ಆ ಮಾತು ನಿಜ. ಆದರೆ ಹಾಗೆ ಹಣವನ್ನು ಹಂಚುವುದನ್ನು ಸೂಚಿಸಿದಾಗ ಕೇಂದ್ರ ಸರ್ಕಾರಕ್ಕೆ ಅದರ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಾಗುವಷ್ಟು ಮತ್ತು ಬೇಕಾಗುವಷ್ಟನ್ನು ಸಮಿತಿಯವರು ಕಡೆಗಣಿಸಿದ್ದಾರೆ. ಉಪಸಮಿತಿಯ ವರದಿಯ 10ನೇ ಪ್ಯಾರಾದಲ್ಲಿರುವ ಆದಾಯಕ್ಕೆ ಸಂಬಂಧಿಸಿದ ಸೂಚನೆಗಳನ್ನು ತೆಗೆದುಕೊಳ್ಳೋಣ. ಸುಂಕ ಆದಾಯದ ಒಂದು ಮೂಲವಾಗಿದೆ. ಸುಂಕದಿಂದ ಬರುವ ಆದಾಯ ಅನೇಕ ಸಂಗತಿಗಳನ್ನು ಅವಲಂಬಿಸಿದೆ. ಮೊದಲನೆಯದಾಗಿ ಅದು ವ್ಯಾಪಾರದ ಸಮೃದ್ಧಿ ಅಥವಾ ವ್ಯಾಪಾರದ ಕ್ಷೀಣದೆಸೆಯನ್ನು ಅವಲಂಬಿಸಿರುತ್ತದೆ. ಕ್ಷೀಣದೆಸೆಯ ಕಾಲದಲ್ಲಿ ರಫ್ತು ಕಡಿಮೆಯಾಗುವುದು ಎಲ್ಲರಿಗೂ ಗೊತ್ತಿದೆ. ಹಾಗೆಯೇ ಜನರ ಕೊಳ್ಳುವ ಶಕ್ತಿಯು ಕಡಿಮೆಯಾಗುವುದರಿಂದ ಆಮದು ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ಸುಂಕದಿಂದ ಬರುವ ಆದಾಯಕ್ಕೆ ನೇರವಾಗಿ ಧಕ್ಕೆಯಾಗುತ್ತದೆ. ಎರಡನೆಯದಾಗಿ ಈ ಆದಾಯದ ಮೂಲ ಮುಂದೆ ಸುಂಕದ ಯಾವ ನೀತಿಯನ್ನು ಅನುಸರಿಸುತ್ತಾರೆ ಎನ್ನುವುದನ್ನು ಅವಲಂಬಿಸಿದೆ. ಭಾರತದಲ್ಲಿ ಸ್ವದೇಶಿ ಕೈಗಾರಿಕೆ ಮತ್ತು ಸಿದ್ಧವಸ್ತುಗಳ ಬಗ್ಗೆ ಪೈಪೋಟಿ ನಡೆಸುವ ಆಮದು ವಸ್ತುಗಳು ಬಾರದ ಹಾಗೆ ಅಡ್ಡಗೋಡೆಯನ್ನು ನಿರ್ಮಿಸಿ ಸಂಪೂರ್ಣ ರಕ್ಷಣೆಯನ್ನು ಒದಗಿಸಬೇಕೆನ್ನುವುದರಲ್ಲಿ ನಂಬಿಕೆ ಇರುವ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬಹುದು. ಹಾಗಾದಾಗ ರಕ್ಷಣಾ ನೀತಿಯ ಅತಿರೇಕದಿಂದ ಸುಂಕದ ಆದಾಯದ ಮೂಲಕ್ಕೆ ಏಟು ಬೀಳಬಹುದು. ಅದರ ಬದಲು ವ್ಯಾಪಾರದ ಸ್ವಾತಂತ್ರ್ಯದಲ್ಲಿ ಮತ್ತು ರಕ್ಷಣೆ ಬೇಕಿಲ್ಲವೆನ್ನುವುದರಲ್ಲಿ ನಂಬಿಕೆ ಇರುವ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂಯುಕ್ತ ರಾಜ್ಯ ತುಂಬ ಕಡಿಮೆಯಾದ ಸುಂಕದ ಆದಾಯವನ್ನು ಅವಲಂಬಿಸುವಂತೆ ಮಾಡಬಹುದು. ಸಂಯುಕ್ತ ರಾಜ್ಯ ಎರಡನೆಯ ಆದಾಯ ಮೂಲವಾದ ಅಫೀಮನ್ನು ಗಣನೆಗೆ ತೆಗೆದುಕೊಳ್ಳೋಣ. ಭಾರತ ಸರ್ಕಾರದ ಒಂದು ಪತ್ರದ ಪ್ರಕಾರ ಅಫೀಮಿನ ರಮ್ಮಿನಿಂದ ಬರುವ 2 ಕೋಟಿ ರೂಪಾಯಿಯಷ್ಟು ಆದಾಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದರೆ ಅಷ್ಟು ಕಳೆದರೂ ವೈದ್ಯಕೀಯ ಅಫೀಮಿನಿಂದ 10 ರಿಂದ 15 ಲಕ್ಷ ರೂಪಾಯಿಗಳನ್ನು ಉಳಿಸುತ್ತೇವೆ. ಇದು ಸಂಯುಕ್ತ ರಾಜ್ಯಕ್ಕೆ ಎಷ್ಟು ನಿಕೃಷ್ಟವಾದ ಆದಾಯದ ಮೂಲ ಎನ್ನುವುದನ್ನು ತೋರಿಸುತ್ತದೆ. ಸಂಯುಕ್ತ ರಾಜ್ಯಕ್ಕೆ ಉಪಸಮಿತಿಯು ತೋರಿಸಿರುವ ಮೂರನೆಯ ಆದಾಯದ ಮೂಲವೆಂದರೆ ಉಪ್ಪಿನ ತೆರಿಗೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇದು ವಿವಾದಾಸ್ಪದವಾದ ಮೂಲವಾಗಿದೆ ಮತ್ತು ಭಾರತದ ರಾಜಕಾರಣದ ತುದಿಗೂ ಇದನ್ನು ಎಳೆಯಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಕ್ಕರೆ ಈ ತೆರಿಗೆ ಸಂಪೂರ್ಣವಾಗಿ ಮಾಯವಾಗಬಹುದು. ಕಾಂಗ್ರೆಸ್ಸು ಈ ತೆರಿಗೆಯನ್ನು ರದ್ದು ಮಾಡುವುದರಲ್ಲಿ ಯಶಸ್ವಿಯಾಗುವುದೇ ಎಂಬ ಪ್ರಶ್ನೆಯನ್ನು ಮರೆತರೂ ಕೂಡ ಈ ತೆರಿಗೆ ಭಾರತದ ಜನಸಾಮಾನ್ಯರ ಜೀವನದ ಮಟ್ಟದೊಂದಿಗೆ ಹೆಣೆದುಕೊಂಡಿರುವುದರಿಂದ ಇದು ಸಂಯುಕ್ತ ರಾಜ್ಯಕ್ಕೆ ದೊಡ್ಡ ಆದಾಯದ ಮೂಲವಾಗುತ್ತದೆ ಎಂದು ನಂಬುವ ಹಾಗಿಲ್ಲ. ಕೊನೆಯದಾಗಿ ಸಂಸ್ಥೆಗಳ ಮೇಲೆ ವಿಧಿಸುವ ಶುಲ್ಕವನ್ನು ಸಂಯುಕ್ತ ರಾಜ್ಯದ ಆದಾಯ ಮೂಲವಾಗಿ ಉಪಸಮಿತಿ ಸೂಚಿಸಿದೆ. ಅವುಗಳಿಂದ ಬರುವ ಶುಲ್ಕ 3 ಕೋಟಿಯಷ್ಟು ಎಂದು ಎಲ್ಲೋ ಕೇಳಿದ್ದೇನೆ. ಸದ್ಯದ ಸ್ಥಿತಿಯಲ್ಲಿ ಅದು ತುಂಬಾ ಸಣ್ಣ ಪ್ರಮಾಣದ ಆದಾಯವೆನ್ನುವುದು ಸ್ಪಷ್ಟವಾಗಿದೆ. ಭಾರತವು ಸಂಪದ್ಭರಿತವಾಗಬೇಕಾದರೆ ಔದ್ಯೋಗೀಕರಣ ಬಹಳ ಮುಖ್ಯವಾದದ್ದೆಂದು ನಾವು 34ನೆಯ ಸಭೆ ಜೋ ಒಪ್ಪಿಕೊಳ್ಳುವುದಾದರೆ ಬಂಡವಾಳವನ್ನು ಹೂಡುವುದು ಕೂಡ ಅವಶ್ಯಕವಾಗುವುದರಿಂದ ಈ ತೆರಿಗೆಯನ್ನು ನಾವು ಬಹಳಷ್ಟು ಹೆಚ್ಚಿಸಿದರೆ ಬಂಡವಾಳ ಹೂಡುವವರನ್ನು ಶಿಕ್ಷಿಸಿದ ಹಾಗಾಗುತ್ತದೆಂದು ನನಗೆ ಅನಿಸುತ್ತದೆ. ಆಯವ್ಯಯ ಅಂದಾಜಿನ ಬಗ್ಗೆ ನನ್ನ ಅಭಿಪ್ರಾಯ ಇದು. ಈಗ ಖರ್ಚುಗಳ ಬಗ್ಗೆ ಉಪಸಮಿತಿಯವರು ರಕ್ಷಣಾ ವ್ಯವಸ್ಥೆಯೊಂದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಬೇರೆ ಏನೂ ಕೆಲಸವಿಲ್ಲವೆಂದು ತಿಳಿದ ಹಾಗಿದೆ. ಈ ಆಧುನಿಕ ಕಾಲದಲ್ಲಿ ಯಾವುದೇ ಸರ್ಕಾರದ ಕೆಲಸ ಅಷ್ಟೇ ಎಂದರೆ ನಾನು ಒಪ್ಪುವುದಿಲ್ಲ. ಚರಿತ್ರೆಯಲ್ಲಿ ಹಿಂದೆ ಒಂದು ಕಾಲವಿತ್ತು. ಆಗ ಸರ್ಕಾರ ಮಾಡಬೇಕಾದ ಕೆಲಸವೆಂದರೆ ಅನಾಯಕತ್ವವನ್ನು ತಡೆಯುವುದು ಮತ್ತು ಪೊಲೀಸರನ್ನು ಇಡುವುದು ಎಂದು ಜನರು ತಿಳಿದಿದ್ದರು. ಆದರೆ ನಾವು ಅದನ್ನು ಬದಲಾಯಿಸಿದ್ದೇವೆ. ಸರ್ಕಾರ ಪೊಲೀಸರನ್ನು ಇಡುವುದೇ ಅಲ್ಲದೆ ಆಹಾರ, ಆರೋಗ್ಯ ಮತ್ತು ಉದ್ಯೋಗದ ಕಡೆಗೂ ಗಮನ ಕೊಡಬೇಕೆಂದು ನಾವು ನಂಬಿದ್ದೇವೆ. ನನಗನ್ನಿಸುವುದೇನೆಂದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆ ಸದಸ್ಯರ ಅಭಿಪ್ರಾಯ ಬೇರೆಯೇ ಇರಬಹುದು. ಕಡೆಯ ಪಕ್ಷ ಸ್ವಲ್ಪ ಕಾಲವಾದರೂ ಕೇಂದ್ರ ಸರ್ಕಾರ ಭಾರತಕ್ಕೆ ವಿಶಿಷ್ಟವಾದ ಕೆಲವು ಜೀವನ ಸೌಕರ್ಯದ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗಾದರೂ ಶೋಷಿತ ವರ್ಗದವರೆಂದು ನಾವು ಕರೆಯುವ ಜನರಿಗೆ ಜೀವನ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ನೆರವಾಗುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ನಾನು ಯೋಚಿಸುತ್ತಿದ್ದೇನೆ. ಈ ವಿಷಯವನ್ನು ಬೇರೆ ಕಡೆಯಲ್ಲೂ ನಾನು ಸೂಚಿಸಲಿದ್ದೇನೆ. ಶೋಷಿತ ವರ್ಗದವರ ಪ್ರಶ್ನೆ ಮತ್ತು ಅಸ್ಪೃಶ್ಯತೆಯನ್ನು ತೊಡೆದುಹಾಕುವ ಪ್ರಶ್ನೆಯನ್ನು ಇನ್ನು ಮುಂದೆ ಕೇವಲ ಸ್ಥಳೀಯವಾದ ಅಥವಾ ಪ್ರಾಂತೀಯವಾದ ಪ್ರಶ್ನೆ ಎಂದು ತಿಳಿಯಬಾರದೆನ್ನುವುದು ನನ್ನ ಅಭಿಪ್ರಾಯ. ಅದನ್ನು ಇಡೀ ದೇಶವೇ ಆಸಕ್ತಿ ವಹಿಸುವ ರಾಷ್ಟ್ರೀಯ ಸಮಸ್ಯೆ ಎಂದು ತಿಳಿಯುವುದು ನನಗೆ ಬೇಕಾಗಿದೆ. ಕೇಂದ್ರದಲ್ಲಿರುವ ಸರ್ಕಾರ ಬಹುಶಃ ಶೋಷಿತ ವರ್ಗದವರಷ್ಟೇ ಸಂಖ್ಯೆಯಲ್ಲಿರುವ ಕಾಡಿನಲ್ಲಿರುವ ಬುಡಕಟ್ಟು ಜನರನ್ನು ನಾಗರಿಕತೆಯ ಕಕ್ಷೆಯಲ್ಲಿ ತರುವುದನ್ನು ನಾನು ಬಯಸುತ್ತೇನೆ. ಹಿಂದುಳಿದ ಪ್ರದೇಶಗಳ ಬಗ್ಗೆಯೂ ಈ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕೆಂದು ಬಯಸುತ್ತೇನೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಕೇಂದ್ರದಲ್ಲಿರುವ ಸರ್ಕಾರ ಕನಿಷ್ಠ ಪ್ರಮಾಣದ ನಾಗರಿಕ ಜೀವನವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತು ಪ್ರತಿಯೊಂದು ಜನಾಂಗಕ್ಕೂ ಸಾಧ್ಯ ಮಾಡುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಲೇಬೇಕೆಂದು ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ. ಆದೂ ಅಲ್ಲದೆ ಇಡೀ ಭಾರತಕ್ಕೆ ತಗಲುವಂತಹ ಸಂಕಟಗಳಿರಬಹುದು ಅಥವಾ ಒಂದು ಪ್ರಾಂತಕ್ಕೆ ತಗಲುವಂತಹದು ಇರಬಹುದು. ಅದನ್ನು ನಿವಾರಿಸುವಂತಹ ಶಕ್ತಿಯ ಒಂದು ಪ್ರಾಂತಕ್ಕೆ ಆಗ ಇಲ್ಲದೇ ಇರಬಹುದು. ಉದಾಹರಣೆಗೆ ಮಲೇರಿಯಾ ಎಂಥ ಶಾಪವಾಗಿದೆ ನೋಡಿ. ಕೆಲವು ಪ್ರಾಂತಗಳಲ್ಲಿ ಅದು ಸಣ್ಣಪುಟ್ಟ ಕಾಯಿಲೆ, ಕೆಲವು ಪ್ರಾಂತಗಳಲ್ಲಿ ಅದು ಜನರ ಪ್ರಾಣವನ್ನೇ ತಿನ್ನುತ್ತದೆ ಎಂದು ಕೇಳಿದ್ದೇನೆ. ಆ ಪ್ರಾಂತಕ್ಕೆ ಅದನ್ನು ನಿರ್ಮೂಲನ ಮಾಡುವುದಕ್ಕೆ ಸಾಕಷ್ಟು ಆರ್ಥಿಕ ಬಲ ಇಲ್ಲದೇ ಇರಬಹುದು. ಅಂತಹದನ್ನು ರಾಷ್ಟ್ರೀಯ ಸಮಸ್ಯೆಯಾಗಿ ಪರಿಗಣಿಸಬೇಕಾಗುತ್ತದೆ ಮತ್ತು ಅಷ್ಟರಮಟ್ಟಿಗೆ ಜೀವನ ಸೌಕರ್ಯವನ್ನು ಕಲ್ಪಿಸುವ ಕೆಲಸವನ್ನು ರಾಷ್ಟ್ರೀಯ ಸರ್ಕಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆದೂ ಅಲ್ಲದೆ ಎಲ್ಲ ಪ್ರಾಂತಗಳಿಗೂ ಸಮಾನವಾಗುವ ಕೆಲವು ಕಾರಣಗಳಿಂದ ಪ್ರತ್ಯೇಕವಾದ ಕೆಲವು ಕಾರಣಗಳಿಗಾಗಿ ಸಂಯುಕ್ತ ರಾಜ್ಯ ಸರ್ಕಾರ ಕೆಲವು ಸಹಾಯಧನಗಳನ್ನು ಕೊಡಬೇಕಾಗಿ ಬರುವುದನ್ನು ಬೆಳಿಗ್ಗೆ 6:30 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಉಪಸಮಿತಿಯವರು ಲೆಕ್ಕಕ್ಕೆ ತೆಗೆದುಕೊಂಡ ಹಾಗಿಲ್ಲ. ಉದಾಹರಣೆಗೆ ಸಾರ್ವಭೌಮತ್ವದ ವಿಶೇಷ ಸಂಬಂಧವಿರುವ ಕಾರಣ ಕೆಲವು ವಿಚಿತ್ರ ಜವಾಬ್ದಾರಿಗಳನ್ನು ಹೊರಬೇಕಾಗಿರುವ ವಾಯುವ್ಯ ಗಡಿನಾಡಿನ ಪ್ರಾಂತಕ್ಕೆ ಸಹಾಯಧನ ಕೊಡಬೇಕಾಗಿ ಬರಬಹುದು. ಹಾಗೆಯೇ ಕೆಲವು ಹೊಸ ಪ್ರಾಂತಗಳು ರಚನೆಯಾಗಿಯೂ ತಮ್ಮ ಕಾಲ ಮೇಲೆ ನಿಲ್ಲುವುದಕ್ಕಾಗಿ ಸಂಯುಕ್ತ ಸರ್ಕಾರ ಸಹಾಯಧನವನ್ನು ಕೊಡಬೇಕಾಗಿ ಬರಬಹುದು. ಈಗ ನನಗೆ ಏನು ಎನಿಸುತ್ತದೆ ಎಂದರೆ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸಿದ ಹಾಗೆ ಖರ್ಚು ವೆಚ್ಚದ ವಿಷಯವನ್ನು ಎಲ್ಲ ಕಡೆಯಿಂದಲೂ ಗಮನಿಸಿ ಈ ಉಪಸಮಿತಿಯ ವರದಿಯಲ್ಲಿ ವಿವರಿಸಿರುವ ಆದಾಯದ ವಿಷಯವನ್ನು ಗಮನಿಸಿದರೆ ಸಂಯುಕ್ತ ಸರ್ಕಾರಕ್ಕಾಗಿ ಯೋಚಿಸಿರುವ ಆರ್ಥಿಕ ವ್ಯವಸ್ಥೆ ಸಾಮಾನ್ಯ ಕಾಲದಲ್ಲಿ ಅದು ಮುಳುಗದ ಹಾಗೆ ನೋಡಿಕೊಳ್ಳಬಹುದು ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು.
ಅದು ಹಾಗಾಗದಿರಲೂಬಹುದು. ಯಾವುದಾದರೂ ಕೆಟ್ಟಗಾಳಿ ನುಗ್ಗಿದರೆ ಅದು ಮುಳುಗುವುದಂತೂ ಖಂಡಿತ. ತುರ್ತು ಪರಿಸ್ಥಿತಿಯ ಬಗ್ಗೆ ಅತ್ಯಂತ ತುರ್ತು ಪರಿಸ್ಥಿತಿ ಎನ್ನುತ್ತೇನೆ ಉಪಸಮಿತಿಯವರು ಸೂಚಿಸಿರುವ ಹಂಚಿಕೆಗಳನ್ನು ಗಮನಿಸೋಣ. ಪ್ರತಿಯೊಂದು ಘಟಕದಿಂದ ಸರ್ಕಾರವು ಇಂತಹ ಸಂದರ್ಭದಲ್ಲಿ ಪ್ರಾಂತೀಯ ಸರ್ಕಾರಗಳಿಂದ ಧನಸಹಾಯ ಪಡೆಯುವ ಅಧಿಕಾರವನ್ನು ಹೊಂದಿರಬೇಕು ಎಂದು ಶಿಫಾರಸು ಮಾಡುತ್ತದೆ. ಇದು ಸರಿಯಾದ ಕ್ಷೇಮಕರವಾದ ನಂಬರ್ಹವಾದ ರೀತಿಯೇ ಎನ್ನುವುದೇ ಪ್ರಶ್ನೆಯಾಗಿದೆ. ಎಲ್ಲ ಸಂದರ್ಭಗಳಲ್ಲೂ ಈ ಕ್ರಮವನ್ನು ನೆಚ್ಚಿಕೂಡಬಹುದೇ? ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಂತೀಯ ಸರ್ಕಾರಗಳು ವಂತಿಗೆಯನ್ನು ಕೊಡಲು ಒಪ್ಪುವುದರ ಬಗ್ಗೆ ನಿನ್ನೆ ನನ್ನ ಗೌರವಾನ್ವಿತ ಸಹೋದ್ಯೋಗಿಗಳು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಾಂತೀಯ ಸರ್ಕಾರಗಳು ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಧನ ಸಹಾಯವನ್ನು ಮಾಡುವುದೇ ಆದರೆ ಅಂತಹ ತುರ್ತು ಪರಿಸ್ಥಿತಿ ಉದ್ಭವಿಸಿದೆಯೇ ಇಲ್ಲವೇ ಎಂದು ನಿರ್ಣಯಿಸುವ ಹಕ್ಕನ್ನು ಪಡೆದಿರಬೇಕು ಎಂದು ಅವರು ಹೇಳಿದರು. ಆ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪದಿರಬಹುದು, ಆದರೆ ಈ ಅಭಿಪ್ರಾಯ ಒಂದು ವಿಷಯವನ್ನು ಖಂಡಿತವಾಗಿಯೂ ಸ್ಪಷ್ಟಪಡಿಸುತ್ತದೆ. ಅದೇನೆಂದರೆ, ಒಂದು ವೇಳೆ ತುರ್ತು ಪರಿಸ್ಥಿತಿ ಉದ್ಭವಿಸಿದರೆ ಖೋತಾ ಬಿದ್ದದ್ದನ್ನು ತುಂಬಲಿಕ್ಕೆ ಪ್ರಾಂತಗಳು ಸ್ವಇಚ್ಛೆಯಿಂದ ಮುಂದೆ ಬರುವುದಿಲ್ಲ ಎನ್ನುವುದು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಾಂತಗಳು ತಮ್ಮ ಭಾಗದ ವಂತಿಗೆಯನ್ನು ಕೊಡುವತ್ತವೆಂದು ನಂಬಬಹುದೇ? ನಾನು ಈ ಪ್ರಶ್ನೆಯನ್ನು ಎತ್ತಿದ್ದೇನೆ, ಆದರೆ ನಾನೇ ಅದಕ್ಕೆ ಉತ್ತರ ಕೊಡಬೇಕೇ ಎನ್ನುವುದು ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ಅದೊಂದು ನಂಬರ್ಹವಾದ ಕ್ರಮವೆಂದು ನನಗೆ ಅನಿಸುವುದಿಲ್ಲ. ಪ್ರಾಂತಗಳಲ್ಲಿ ಹಣವಿರುವ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಖಚಿತವಾಗಿರಬಹುದು, ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ನಿವಾರಿಸಲಿಕ್ಕೆ ಪ್ರಾಂತಗಳಲ್ಲಿ ಹಣವಿರುತ್ತದೆಯೇ ಎನ್ನುವ ಬಗ್ಗೆ ನಾನು ಖಚಿತವಾಗಿ ಹೇಳಲಾರೆ. ಆದ್ದರಿಂದ ಲಾರ್ಡ್ ಚಾನ್ಸಲರ್ ಅವರ ಸಂದರ್ಭಾನುಸಾರವಾಗಿ ಮತ್ತು ತುರ್ತು ಪರಿಸ್ಥಿತಿಗಾಗಿ ಸಾಕಷ್ಟು ಹಣವಿರಬೇಕಾದ್ದರಿಂದ ಸಂಯುಕ್ತ ಸರ್ಕಾರದ ಆರ್ಥಿಕ ವ್ಯವಸ್ಥೆಯ ಉದ್ದ ಅಗಲಗಳನ್ನು ಹಿಗ್ಗಿಸುವುದು ಅತ್ಯುತ್ತಮ ದಾರಿ ಎನ್ನುವುದು ನನ್ನ ತೀರ್ಮಾನವಾಗಿದೆ. ಆದ್ದರಿಂದ ವರಮಾನ ತೆರಿಗೆಯನ್ನು ಸಂಯುಕ್ತ ಸರ್ಕಾರಕ್ಕೂ ಮತ್ತು ಪ್ರಾಂತೀಯ ಸರ್ಕಾರಗಳಿಗೂ ಸೇರಿದ ಆದಾಯವಾಗಿ ಪರಿಗಣಿಸಬೇಕೆನ್ನುವುದು ನನ್ನ ಸೂಚನೆಯಾಗಿದೆ. ಹಾಗಾದರೆ ಪ್ರತಿಯೊಂದು ಸರ್ಕಾರಕ್ಕೂ ಆ ಮೂಲವನ್ನು 34ನೇ ಸಭೆ 821 ಬಳಸಲಿಕ್ಕೆ ಸಹಜವಾದ ಹಕ್ಕು ಮತ್ತು ಅಧಿಕಾರ ಇರುತ್ತದೆ. ಆದ್ದರಿಂದ ಅವಶ್ಯಕತೆ ಇದ್ದಾಗ 21ನೇ ಪ್ಯಾರಾದಲ್ಲಿ ವಿವರಿಸಿರುವ ವಂತಿಗೆಗಳನ್ನು ಅವಲಂಬಿಸಬೇಕಾಗುವುದಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿರುವಾಗಲೇ ಈ ಆದಾಯ ತೆರಿಗೆಯನ್ನು ಹಂಚಿಕೊಳ್ಳುವ ಕ್ರಮದ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನು ಹೇಳಬೇಕೆಂದಿದ್ದೇನೆ. ಅದನ್ನು ಮಾಡುವುದಕ್ಕೂ ಮುಂಚೆ 2 ಸೂಚನೆಗಳನ್ನು ಸ್ಪಷ್ಟಪಡಿಸುತ್ತೇನೆ. ಮೊದಲನೆಯದಾಗಿ, ನಾವು ಅಂತಿಮವಾಗಿ ಸಂಯುಕ್ತ ಸರ್ಕಾರಕ್ಕೂ ಮತ್ತು ಅದರ ಘಟಕಗಳಿಗೂ ಹಣವನ್ನು ಹೇಗೆ ಹಂಚಬೇಕು ಎನ್ನುವ ವಿಷಯ ನಾನು ವಿಶೇಷವಾಗಿ ಬ್ರಿಟಿಷ್ ಭಾರತದಲ್ಲಿರುವ ಪ್ರಾಂತಗಳ ಬಗ್ಗೆ ಮಾತಾಡುತ್ತಿದ್ದೇನೆ. ಇದನ್ನು ನಾವು ಕಲ್ಪಿಸಬೇಕೆಂದರೆ ದಾನದ ಮೇಲೆ ಅಥವಾ ವಂತಿಗೆಯ ಮೇಲೆ ಪ್ರಾಂತೀಯ ಆರ್ಥಿಕತೆಯು ಅವಲಂಬಿಸಿರಬಾರದು. ಎರಡನೆಯದಾಗಿ, ಪ್ರಾಂತೀಯ ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ರೂಪಿಸಬೇಕೆಂದರೆ ಪ್ರತಿಯೊಂದು ರಾಜ್ಯಾಂಗಕ್ಕೂ ಶಾಸನಸಭೆಯ ಬಗ್ಗೆ ಇರಲೇಬೇಕಾದ ಜವಾಬ್ದಾರಿಯ ಭಾವನೆಯನ್ನು ಅದು ನಾಶ ಮಾಡುವ ಹಾಗಿರಬೇಕು. ಅಧ್ಯಕ್ಷರು ಪ್ರಾಂತಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಒಂದು ವ್ಯವಸ್ಥೆಗೆ ತರಬೇಕಾದದ್ದು ಅತ್ಯಂತ ಮುಖ್ಯ ವಿಷಯವೆಂದು ನೀವು ಹೇಳುತ್ತಿದ್ದೀರಿ ಎಂದು ನಾನು ಅರ್ಥ ಮಾಡಬಹುದೇ? ಪ್ರಾಂತೀಯ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೀವು ನಿಯಮವೊಂದನ್ನು ನಿರ್ಧರಿಸಬೇಕು ಎಂದು ಹೇಳಿದ್ದನ್ನು ನಾನು ಒಪ್ಪುತ್ತೇನೆ. ಪ್ರಾಂತೀಯ ಪ್ರಶ್ನೆಗಳೆಲ್ಲ ಆದಷ್ಟು ಬೇಗ ನಿರ್ಧಾರವಾಗಬೇಕೆಂದು ನೀವು ಹೇಳುತ್ತಿದ್ದೀರಿ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು, ಅದಾಗಬೇಕು. ಸಂಯುಕ್ತ ಸರ್ಕಾರ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸಿ ಅದರ ಆದಾಯವನ್ನು ಪ್ರಾಂತಗಳಿಗೂ ಮತ್ತು ತನಗೂ ಹಂಚಿಕೊಳ್ಳುವ ಆದಾಯ ತೆರಿಗೆಯ ವಿಭಜನೆಯನ್ನು ನಾನು ಒಪ್ಪುವುದಿಲ್ಲ. ನಾನು ಸಂಯುಕ್ತ ಸರ್ಕಾರಕ್ಕೂ ಮತ್ತು ಪ್ರಾಂತೀಯ ಸರ್ಕಾರಕ್ಕೂ ತೆರಿಗೆಗಳು ಯಾವ ರೀತಿಯಲ್ಲಿ ಯಾವುದು ಯಾರಿಂದ ವಸೂಲಾಗಬೇಕು ಎನ್ನುವುದನ್ನೇ ಹಂಚಬೇಕೆ ಅನ್ನುತ್ತೇನೆ. ತೆರಿಗೆ ವಿಚಾರಣಾ ಸಮಿತಿಯವರು ಶಿಫಾರಸು ಮಾಡಿದ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆಯನ್ನು ಹಂಚುವ ಮಟ್ಟಿಗೆ ಅದನ್ನು ನಾನು ಒಪ್ಪುತ್ತೇನೆ. ನನ್ನ ಪ್ರಕಾರ ವೈಯಕ್ತಿಕ ಆದಾಯವನ್ನು ಪ್ರಾಂತಗಳಿಗೂ ಮಿಕ್ಕವನ್ನು ಸಂಯುಕ್ತ ಸರ್ಕಾರಕ್ಕೂ ವಹಿಸಬೇಕು ಮತ್ತು ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆಯನ್ನು ಪ್ರತಿಯೊಂದು ಪ್ರಾಂತವೂ ನಿರ್ಧರಿಸಬೇಕೇ ಹೊರತು ತನ್ನ ಅವಶ್ಯಕತೆಗನುಗುಣವಾಗಿ ಸಂಯುಕ್ತ ಸರ್ಕಾರ ನಿರ್ಧರಿಸಬಾರದು. 35ನೇ ಸಭೆ 15ನೇ ಅಕ್ಟೋಬರ್ 1931 ವಿಭಾಗ ಐವಿ. ಸಂಯುಕ್ತ ರಾಜ್ಯ ಮತ್ತು ಅದರ ಘಟಕಗಳಲ್ಲಿ ಆರ್ಥಿಕ ಆದಾಯದ ಹಂಚಿಕೆ. ಸಂಯುಕ್ತ ರಾಜ್ಯ ಆರ್ಥಿಕ ಉಪಸಮಿತಿಯ ವರದಿ ಚರ್ಚೆ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್: ಲಾರ್ಡ್ ಚಾನ್ಸಲರ್ ಅವರೇ, ಸಂಯುಕ್ತ ಸರ್ಕಾರಕ್ಕಾಗಿ ಉಪಸಮಿತಿಯವರು ಯೋಜಿಸಿದ ಆರ್ಥಿಕ ವ್ಯವಸ್ಥೆಯು ನನಗೆ ಅಸಮರ್ಥವಾಗಿದೆ ಹಾಗೂ ಹೊಂದಿಕೆಯಾಗದಾಗಿದೆ ಎಂದು ನಾನು ನಿನ್ನೆಯ ದಿವಸ ಹೇಳಿದ್ದೆ. ಯಾವುದೇ ತುರ್ತು ಪರಿಸ್ಥಿತಿಯ ಕಾರಣವಾಗಿ ಅದರ ಮೇಲೆ ಹೇರಬಹುದಾದ ಭಾರವನ್ನು ಅದು ತಡೆದುಕೊಳ್ಳಲು ಶಕ್ಯವಿಲ್ಲವಾದ ಕಾರಣ ಉಪಸಮಿತಿಯವರು ಹೇಳಿರುವ ಆದಾಯದ ಹಂಚಿಕೆಗಳನ್ನು ಬದಲಾಯಿಸಿ ಆದಾಯ ತೆರಿಗೆಯನ್ನು 2 ಸರ್ಕಾರಕ್ಕೂ ಸೇರುವ ಹಾಗೆ ಮಾಡಬೇಕೆಂದು ಹೇಳಿದ್ದೆ. ಸಂಪನ್ಮೂಲಗಳ ಹಂಚಿಕೆಯ ವ್ಯವಸ್ಥೆಯನ್ನು ರೂಪಿಸುವಾಗ 2 ಪ್ರಸ್ತಾಪಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಹೇಳಿದ್ದೆ. ಒಂದು, ಸಂಯುಕ್ತ ರಾಜ್ಯದ್ದಾಗಲಿ ಅಥವಾ ಪ್ರಾಂತದ್ದಾಗಲಿ ಆರ್ಥಿಕ ವ್ಯವಸ್ಥೆ. ಎರಡನೆಯದಾಗಿ, ಕಾರ್ಯಾಂಗ ಮತ್ತು ಶಾಸನಸಭೆಗೂ ಇರಲೇಬೇಕಾದ ಜವಾಬ್ದಾರಿಯ ಭಾವನೆಯನ್ನು ನಾಶಪಡಿಸಬಾರದು ಎಂದು ಹೇಳಿದ್ದೆ. ಆ ಸಹಾಯಧನಗಳಿಗೂ ಅಥವಾ ವಂತಿಗೆಗಳಿಗೂ ಮತ್ತು ಸ್ವತಂತ್ರ ಸ್ವಯಂಪೂರ್ಣ ಆರ್ಥಿಕ ವ್ಯವಸ್ಥೆಗೂ ಹೊಂದಿಕೆಯಾಗುವುದಿಲ್ಲವೆನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ. ಅವು ಕಾರ್ಯಾಂಗ ಶಾಸನಸಭೆಗೆ ಒಪ್ಪಿಸಬೇಕಾದ ಜವಾಬ್ದಾರಿಯ ಭಾವನೆಯನ್ನು ಖಂಡಿತವಾಗಿಯೂ ನಾಶಮಾಡುತ್ತವೆ ಮತ್ತು ಅವು ಶಾಸಕಾಂಗಕ್ಕೆ ಕಾರ್ಯಾಂಗದ ಬಗ್ಗೆ ನಿರಾಸಕ್ತಿಯನ್ನುಂಟು ಮಾಡುತ್ತದೆ. ಸರಬರಾಜನ್ನು ನಿರಾಕರಿಸುವ ಅಧಿಕಾರವು ಮತ್ತು ಹೊರಗಿನಿಂದ ಪಡೆದ ಸರಬರಾಜನ್ನು ವಶಪಡಿಸಿಕೊಳ್ಳುವ ಅಧಿಕಾರವು ಕಾರ್ಯಾಂಗವನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಮತ್ತು ಅದನ್ನು ಶಾಸಕಾಂಗದ ಅಭಿಪ್ರಾಯಕ್ಕೆ ಹೊಂದಿಸಿಕೊಳ್ಳುವುದಕ್ಕೆ ಫಲದಾಯಕವಾದ ರೀತಿಗಳಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಆದಾಯ ಕ್ಷೇತ್ರಗಳನ್ನು ಹಂಚುವ ಸಮಸ್ಯೆಗೆ ಭಾರಿ ಪ್ರಾಮುಖ್ಯವಿದೆ. ನೀವು ಅವುಗಳನ್ನು ಹೇಗೆ ಹಂಚಬಹುದೆಂದರೆ, ಆ ಹಂಚಿಕೆ ಪ್ರತಿಯೊಂದರ ಅಧಿಕಾರವನ್ನು ಸ್ವತಂತ್ರ ಮತ್ತು ಸ್ವಯಂಪೂರ್ಣ ಮಾಡುವ ಹಾಗಿರಬೇಕು ಅಥವಾ ಸಹಾಯಧನ ಮತ್ತು ವಂತಿಗೆ ಇಲ್ಲದೆ ಸ್ವತಂತ್ರವಾಗಿರಲಾರದ ಮತ್ತು ಸ್ವಯಂಪೂರ್ಣವಾಗದ ಆರ್ಥಿಕ ವ್ಯವಸ್ಥೆ ಉಂಟಾಗುವ ಹಾಗೆ ಕೂಡ ಹಂಚಿಕೆಯನ್ನು ನಿರ್ವಹಿಸಬಹುದು. ನಕ್ಷತ್ರ ಚಿಹ್ನೆ ಸಂಯುಕ್ತ ರಾಜ್ಯ ರಚನಾ ಸಮಿತಿ ಮತ್ತು ಅಲ್ಪಸಂಖ್ಯಾತ ಸಮಿತಿ ನಡವಳಿ. ಸಂಪುಟ 1, ಪುಟಗಳು 534-40. 35ನೇ ಸಭೆ 632. ಆದಾಯ ತೆರಿಗೆಯನ್ನು ಜಂಟಿ ಆದಾಯದ ವಿಷಯವಾಗಿ ಈ ಒಂದು ಪ್ರತ್ಯೇಕ ರೀತಿಯನ್ನು ಸೂಚಿಸುವುದರಲ್ಲಿ ನಾನು ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಿದ್ದೇನೆ. ಆದಾಯ ತೆರಿಗೆಯನ್ನು ಜಂಟಿ ಸಂಪನ್ಮೂಲವಾಗಿ ಪರಿಗಣಿಸುವುದಕ್ಕೆ 2 ಆಲೋಚನಾ ವಿಧಾನಗಳಿವೆ. ಮೊದಲನೆಯದಾಗಿ, ನೀವು ಆದಾಯ ಕ್ಷೇತ್ರಗಳನ್ನು ವಿಭಾಗಿಸುವ ಮತ್ತು ಆದಾಯದ ಹಂಚಿಕೆಯ ಕ್ರಮವನ್ನು ಸ್ವೀಕರಿಸಬಹುದು. ಎರಡನೆಯದಾಗಿ, ಆದಾಯ ಕ್ಷೇತ್ರದ ನೇಮಕಾತಿಯ ಅಥವಾ ಆದಾಯದ ಹಂಚಿಕೆಯ ವಿಧಾನವನ್ನು ಸ್ವೀಕರಿಸಬಹುದು. ಮೊದಲನೆಯ ರೀತಿಯಲ್ಲಿ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸುವ ಹಕ್ಕು 2ರಲ್ಲಿ ಯಾವುದಾದರೂ ಒಂದರ ಅಧಿಕಾರಕ್ಕೆ ಒಳಪಟ್ಟಿರುತ್ತದೆ ಮತ್ತು ಸಹಜವಾಗಿ ಸಂಯುಕ್ತ ಸರ್ಕಾರದ ಅಧಿಕಾರಕ್ಕೆ ಒಳಪಟ್ಟಿರುತ್ತದೆ.
ಪ್ರಾಂತೀಯ ಸರ್ಕಾರ ಅಧಿಕಾರವನ್ನು ಚಲಾಯಿಸದ ಪಾಲುಗಾರನಾಗಿ ತೆರಿಗೆಯ ಆದಾಯದಲ್ಲಿ ಒಂದು ಪಾಲನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತದೆ. ಎರಡನೆಯ ರೀತಿಯಲ್ಲಿ ಎರಡಕ್ಕೂ ತಮ್ಮ ರೀತಿಯಲ್ಲಿ ಆದಾಯ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸುವ ಸಮಾನ ಹಕ್ಕಿರುತ್ತದೆ. ಒಂದು ಪ್ರಾಂತ ಆ ಪ್ರಾಂತದಲ್ಲಿ ಜಾರಿಯಲ್ಲಿರುವ ತನ್ನದೇ ಆದ ಆದಾಯ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಸಂಯುಕ್ತ ಸರ್ಕಾರ ಸಂಯುಕ್ತ ರಾಜ್ಯದ ಪ್ರತಿಯೊಂದು ಘಟಕದಲ್ಲಿ ಚಾಲ್ತಿಗೆ ಬರುವ ತನ್ನದೇ ಆದ ಆದಾಯ ತೆರಿಗೆಯ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಆಡಳಿತ ಮತ್ತು ಆದಾಯ ತೆರಿಗೆಯ ಸಂಗ್ರಹವು ಉದ್ದಕ್ಕೂ ಸಂಯುಕ್ತ ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿರುತ್ತದೆ ಎನ್ನುವ ಕಾರಣದಿಂದ ಆದಾಯವನ್ನು ಹಂಚುವ ವಿಷಯದಲ್ಲಿ ಎರಡನೆಯ ಕ್ರಮವನ್ನೇ ಸ್ವೀಕರಿಸಬೇಕೆನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಇದು ಫ್ರಾನ್ಸ್, ಬೆಲ್ಜಿಯಂ ಮತ್ತು ಇತರ ಯುರೋಪಿನ ದೇಶಗಳಲ್ಲಿರುವ ಪದ್ಧತಿಗಿಂತ ಹೆಚ್ಚು ಭಿನ್ನವಾಗಿರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆಗೆ ಎರಡು ಪ್ರಮಾಣಗಳಿರುತ್ತವೆ. ಒಂದು, ಸಂಯುಕ್ತ ರಾಜ್ಯದ ಪ್ರಮಾಣ. ಇದನ್ನು ಸಂಯುಕ್ತ ರಾಜ್ಯ ಕಾಲದಿಂದ ಕಾಲಕ್ಕೆ ಅದರ ಅವಶ್ಯಕತೆಗೆ ಅನುಗುಣವಾಗಿ ನಿರ್ಧರಿಸುತ್ತದೆ. ಎರಡು, ಪ್ರಾಂತೀಯ ಪ್ರಮಾಣ. ಇದನ್ನು ಕಾಲದಿಂದ ಕಾಲಕ್ಕೆ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಪ್ರತಿ ರಾಜ್ಯವು ನಿರ್ಧರಿಸುತ್ತದೆ. ಒಟ್ಟು ತೆರಿಗೆ ಈಗಿರುವ ಹಾಗೆ ಮುಂದುವರಿಯುತ್ತಾ ಸಂಯುಕ್ತ ರಾಜ್ಯ ಅದರ ಆಡಳಿತ, ನಿರ್ವಹಣೆ ಮತ್ತು ಸಂಗ್ರಹವನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತದೆ. ಈ ಯೋಜನೆಯ ಪ್ರಯೋಜನದ ಸ್ಪಷ್ಟವಾಗಿಯೇ ಇದೆ. ಮೊದಲನೆಯದಾಗಿ, ಅದು ದಾನ ಮತ್ತು ಸಹಾಯಧನದ ವ್ಯವಸ್ಥೆಯನ್ನು ತಳ್ಳಿಹಾಕುತ್ತದೆ ಮತ್ತು ಪ್ರತಿಯೊಂದು ಘಟಕದ ಆರ್ಥಿಕ ವ್ಯವಸ್ಥೆಯನ್ನು ಸ್ವತಂತ್ರವಾದದ್ದಾಗಿ ಮತ್ತು ಸ್ವಯಂಪೂರ್ಣವಾಗಿ ಇಡುವುದಕ್ಕೆ ಉಪಯೋಗವಾಗುತ್ತದೆ. ಎರಡನೆಯದಾಗಿ, ಅದು ತನ್ನ ಸರಬರಾಜನ್ನು ಪಡೆಯುವುದಕ್ಕೆ ಸಾಧನವಾದ ಆದಾಯ ತೆರಿಗೆಯ ಪ್ರಮಾಣಕೈ ಶಾಸಕಾಂಗದ ಅನುಮತಿಯನ್ನು ಪಡೆಯಲೇಬೇಕಾಗುವುದರಿಂದ ಕಾರ್ಯಾಂಗ ತನ್ನ ಜವಾಬ್ದಾರಿಯ ಭಾವನೆಯನ್ನು ಇಟ್ಟುಕೊಳ್ಳುವಂತೆ ಮಾಡುತ್ತದೆ. ಬಹಳ ಮುಖ್ಯವಾದ ಮೂರನೆಯ ಪ್ರಯೋಜನವೆಂದರೆ, ಒಂದು ಪ್ರಾಂತದ ಲಾಭಕ್ಕಾಗಿ ಇನ್ನೊಂದು ಪ್ರಾಂತದಿಂದ ತೆರಿಗೆ ವಸೂಲಾಗುವುದಿಲ್ಲ. ಇನ್ನೊಂದು ವ್ಯವಸ್ಥೆಯಲ್ಲಿ ಸಂಯುಕ್ತ ರಾಜ್ಯದ ತೆರಿಗೆಯ ಪ್ರಮಾಣವನ್ನೇ ಎಲ್ಲ ಪ್ರಾಂತಗಳು ಪಾಲಿಸಬೇಕಾಗಿರುವುದರಿಂದ ಆದಾಯವನ್ನು ಹಂಚಿಕೊಳ್ಳಬೇಕಾಗುವುದರಿಂದ ಒಂದು ಪ್ರಾಂತದಲ್ಲಿ ವಸೂಲಾದ ತೆರಿಗೆಯ ಮೊತ್ತ ಹಂಚಿಕೆಯಲ್ಲಿ ಅದಕ್ಕೆ ಸಿಗುವ ಮೊತ್ತಕ್ಕೆ ಅನುಗುಣವಾಗಿ ಯಾವಾಗಲೂ ಇರುವುದಿಲ್ಲ. ಕೆಲವು ಪ್ರಾಂತಗಳು ಹೆಚ್ಚು ಹಣವನ್ನು ಕೊಟ್ಟು ಕಡಿಮೆ ಹಣವನ್ನು ತೆಗೆದುಕೊಳ್ಳಬೇಕಾಗುವುದು. ಈ ಪ್ರಾಂತಗಳ ದೃಷ್ಟಿಯಲ್ಲಿ ಅಂಥ 639 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ಒಂದು ವ್ಯವಸ್ಥೆ ಒಂದು ಪ್ರಾಂತದ ಲಾಭಕ್ಕಾಗಿ ಇನ್ನೊಂದು ಪ್ರಾಂತವನ್ನು ಅಪ್ರತ್ಯಕ್ಷವಾಗಿ ಸುಲಿಯುವ ಕ್ರಮವಾಗಿ ಕಾಣುತ್ತದೆ. ನಾನು ಸೂಚಿಸುತ್ತಿರುವ ಕ್ರಮಕ್ಕೆ ಒಂದೇ ಒಂದು ವಿರೋಧವೆಂದರೆ, ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಆದಾಯ ತೆರಿಗೆಯ ಪ್ರಮಾಣ ಏಕಪ್ರಕಾರವಾಗಿ ಇರಬೇಕು ಎಂದು ಹಠ ಮಾಡುವವರಿಂದ ಬರುತ್ತದೆ. ಏಕಪ್ರಕಾರವಾದ ತೆರಿಗೆಯ ಪ್ರಮಾಣ ಅಪೇಕ್ಷಣೀಯವಾದದ್ದೇನೋ ನಿಜ, ಆದರೆ ಅದರ ಪ್ರಾಮುಖ್ಯವನ್ನು ಉತ್ತೇಜಿಸುವುದು ಬಹಳ ಸುಲಭ. ಭಾರತ ಯುರೋಪಿನಷ್ಟು ದೊಡ್ಡದು. ಯುರೋಪಿನಲ್ಲಿ ಏಕಪ್ರಕಾರವಾದ ಆದಾಯ ತೆರಿಗೆಯ ಪ್ರಮಾಣವಿಲ್ಲದಿದ್ದರೂ ವ್ಯಾಪಾರ ಮತ್ತು ಉದ್ಯೋಗ ಎಲ್ಲ ಕಡೆಗಳಲ್ಲಿ ಹಾಗೆಯೇ ನಡೆಯುತ್ತಿದೆ. ಭಾರತದಲ್ಲಿ ಅದು ಬೇರೆ ಏಕಾಗಬೇಕು. ಅದೂ ಅಲ್ಲದೆ ಏಕಪ್ರಕಾರವಾದ ಆದಾಯ ತೆರಿಗೆಯ ಪ್ರಮಾಣವೇ ಬೇಕೆನ್ನುವವರು ಭಾರತದಲ್ಲಿರುವ ಕೆಲವು ವಾಸ್ತವ ಸಂಗತಿಗಳನ್ನು, ಉದಾಹರಣೆಗೆ ಭೂಕಂದಾಯದಂತಹ ಸಂಗತಿಗಳನ್ನು ಹೇಗೆ ಸಮನ್ವಯಗೊಳಿಸಿಕೊಳ್ಳುತ್ತಾರೆ? ಅಲ್ಲಿ ಏಕಪ್ರಕಾರ ಅನ್ನುವುದೇ ಇಲ್ಲ. ಅದಕ್ಕೆ ಬದಲಾಗಿ ದಿಗ್ಭ್ರಮೆಗೊಳಿಸುವಷ್ಟು ವ್ಯತ್ಯಾಸಗಳಿಗೆ ಯಾವುದೇ ಎರಡು ಪ್ರಾಂತಗಳಲ್ಲಿ ಈ ದರಗಳು ಒಂದೇ ಸಮನಾಗಿಲ್ಲ, ಅಥವಾ ಯಾವುದೇ ಎರಡು ಪ್ರಾಂತಗಳಲ್ಲಿ ತೆರಿಗೆಗಳ ವ್ಯವಸ್ಥೆಗಳು ಒಂದೇ ಆಗಿಲ್ಲ. ಆದ್ದರಿಂದ ನಾನು ಹೇಳುವ ರೀತಿಯ ಆದಾಯ ತೆರಿಗೆಯ ವ್ಯವಸ್ಥೆಗೆ ಈ ಆಕ್ಷೇಪಣೆ ಇರಲೇಬಾರದು. ಉಪಸಮಿತಿಯ ಸದಸ್ಯರಿಗೆ ಸಲ್ಲಬೇಕಾದ ಗೌರವಗಳೊಂದಿಗೆ ಅವರು ಶಿಫಾರಸು ಮಾಡಿರುವ ಹಂಚಿಕೆಯ ಕ್ರಮವನ್ನು ಉತ್ತಮಪಡಿಸುವುದಕ್ಕಾಗಿ ನಾನು ನನ್ನ ವಿಚಾರಗಳನ್ನು ಮಂಡಿಸಿದ್ದೇನೆ. ನಾನು ಹೇಳಿದ್ದು ಸಾಮಾನ್ಯ ಪರಿಸ್ಥಿತಿಯಲ್ಲೂ ಮತ್ತು ತುರ್ತು ಪರಿಸ್ಥಿತಿಯಲ್ಲಿಯೂ ಇದಕ್ಕೆ ಸಂಬಂಧಿಸಿದ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ನಾನು ನಿನ್ನ ಕೊಟ್ಟ ಒಂದು ಹೇಳಿಕೆಯನ್ನು ಹಿಂತೆಗೆದುಕೊಳ್ಳ ಬಯಸುತ್ತೇನೆ. ನಾನು ಹೇಳಿದ ಯೋಜನೆ ತೆರಿಗೆ ವಿಚಾರಣಾ ಸಮಿತಿಯವರು ಶಿಫಾರಸು ಮಾಡಿದ ಯೋಜನೆಯೇ ಎಂದು ಹೇಳಿದ್ದೆ. ಅದು ನಾನು ಈ ಚರ್ಚೆಗಾಗಿ ಹಾಕಿಕೊಂಡ ಟಿಪ್ಪಣಿಗಳಲ್ಲಿ ಹೇಗೂ ನುಸುಳಿಕೊಂಡ ಒಂದು ತಪ್ಪಿನಿಂದ ಆಡಿದ ಮಾತು. ಅವರು ಈ ಯೋಜನೆಯನ್ನು ಗಣನೆಗೆ ತೆಗೆದುಕೊಂಡಿದ್ದರು ಎಂದು ಹೇಳಬೇಕಾಗಿತ್ತು. ಅದಕ್ಕೆ ಪರಿಹರಿಸಲಾಗುವ ವಿರೋಧವನ್ನು ಕಾಣದಿದ್ದರೂ ಅವರು ಅದನ್ನು ಶಿಫಾರಸು ಮಾಡಿರಲಿಲ್ಲ. ನಾನು ಆಡುವ ಮುಂದಿನ ಮಾತು ಉಪಸಮಿತಿಯ ವರದಿಯ 12ನೇ ಪ್ಯಾರಾದಲ್ಲಿ ತೆರಿಗೆಗೆ ಸಂಬಂಧಿಸಿದ ಮಿಕ್ಕ ಅಧಿಕಾರಗಳ ಪ್ರಶ್ನೆಯನ್ನು ಕುರಿತದ್ದು. ಮಿಕ್ಕ ಅಧಿಕಾರಗಳು ಪ್ರಾಂತಗಳಿಗೆ ಇರುತ್ತದೆ ಎಂದು ಉಪಸಮಿತಿ ಮುಂದಾಲೋಚನೆ ಮಾಡಿದೆ. ಆ ಆಧಾರದ ಮೇಲೆ ವಿವರಗಳ ಪಟ್ಟಿಯಲ್ಲಿ ಇಲ್ಲದ ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಘಟಕಗಳ ಕೈಯಲ್ಲಿರಬೇಕೆಂದು ಅವರು ಶಿಫಾರಸು ಮಾಡಿದ್ದಾರೆ. ಈ ಒಂದು ತೀರ್ಮಾನಕ್ಕೆ ಅವರೇಕೆ ಬಂದರು ಎನ್ನುವುದಕ್ಕೆ ಉಪಸಮಿತಿಯವರು ಬೇರೆ ಯಾವುದೇ ಶಿಫಾರಸನ್ನು ಮಾಡುವುದಕ್ಕೆ ಸಂವಿಧಾನಾತ್ಮಕ ಆಕ್ಷೇಪಣೆಗಳಿವೆ ಎಂದು ಉಪಸಮಿತಿಯವರು ಹೇಳಿದ್ದಾರೆ. ಇದರಿಂದ ಸಿದ್ಧವಾಗುವುದೇನೆಂದರೆ, ಉಪಸಮಿತಿಯವರ ಅಭಿಪ್ರಾಯದ ಪ್ರಕಾರ ಯಾವುದೇ ಸಂಯುಕ್ತ ರಾಜ್ಯವಿದ್ದರೂ ತೆರಿಗೆಗಳನ್ನು ಸಂಬಂಧಿಸಿದ ಮಿಕ್ಕ ಅಧಿಕಾರಗಳು ಘಟಕಗಳಿಗೆ ಇರಬೇಕು ಎನ್ನುವುದು. ಇದು ಸಂಯುಕ್ತ ರಾಜ್ಯದ ಅವಶ್ಯಕ ಪರಿಣಾಮವೆಂದು ನನಗೆ ಅನಿಸುವುದಿಲ್ಲ. 35ನೆಯ ಸಭೆ 825. ನೀವು ಕೆನಡಾ ಸಂವಿಧಾನದ 91ನೇ ವಿಧಿಯ 3ನೆಯ ಪ್ಯಾರಾವನ್ನು ಗಮನಿಸಿದರೆ, ಕೆನಡಾದ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವ ತೆರಿಗೆ ವಿಧಿಸುವ ಅಧಿಕಾರ ಅದು ಸಂಯುಕ್ತ ರಾಜ್ಯ ಸಂವಿಧಾನವೆನ್ನುವುದು ಸ್ಪಷ್ಟವಾಗಿದೆ. ಅದು ಉಪಸಮಿತಿಯವರ ಶಿಫಾರಸ್ಸಿನಲ್ಲಿ ಕಾಣಿಸುವ ಯಾವ ಕಟ್ಟುಪಾಡಿಗೂ ಒಳಪಟ್ಟಿಲ್ಲ. ನಾನು ಈಗ ತಾನೇ ಹೇಳಿದ ಪ್ಯಾರಾದಲ್ಲಿ ಸೂಚಿಸಿರುವುದು ನಾವು ಕಲ್ಪಿಸಬಹುದಾದ ಅತ್ಯಂತ ವ್ಯಾಪ್ತವಾದ ವಿಚಾರವಾಗಿದೆ. ಅದು ತೆರಿಗೆ ವಿಧಿಸುವ ಯಾವುದೇ ಕೇಂದ್ರ ಸರ್ಕಾರ ಪಡೆಯಬಹುದಾದ ಅನಿರ್ಬಂಧಿತ ಅಧಿಕಾರವನ್ನು ಕೊಟ್ಟಿದೆ. ಆದರೆ ಬಹುಶಃ ನಾನೊಂದು ತಪ್ಪು ಉದಾಹರಣೆಯನ್ನು ಕೊಡುತ್ತಿದ್ದೇನೆ ಅನಿಸಬಹುದು, ಏಕೆಂದರೆ ಕೆನಡಾದ ಸಂವಿಧಾನದ ಪ್ರಕಾರ ಮಿಕ್ಕ ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕಿವೆಯೇ ಹೊರತು ಘಟಕಗಳಿಗಿಲ್ಲ. ನಾನೀಗ ಮಿಕ್ಕ ಅಧಿಕಾರಗಳನ್ನು ಘಟಕಗಳಿಗೆ ಬಿಟ್ಟಿರುವ ಇನ್ನೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಅದು ಆಸ್ಟ್ರೇಲಿಯಾದ್ದು. ಅಲ್ಲಿ ತೆರಿಗೆಯ ಮಿಕ್ಕ ಅಧಿಕಾರಗಳನ್ನು ಕೇಂದ್ರಕ್ಕೆ ಬಿಡಲಾಗಿದೆಯೇ ಹೊರತು ಘಟಕಗಳಿಗೆ ಕೊಟ್ಟಿಲ್ಲ. ಆಸ್ಟ್ರೇಲಿಯಾ ಸಂವಿಧಾನದ 51ನೇ ವಿಧಿಯ ಪ್ಯಾರಾ ಏನು ಹೇಳುತ್ತದೆಂದರೆ, ತೆರಿಗೆ ವಿಧಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತದೆ. ಆದರೆ ಅದರಿಂದ ಪ್ರಾಂತಗಳಿಗಾಗಲಿ ಅಥವಾ ಪ್ರಾಂತದ ಭಾಗಗಳಿಗಾಗಲಿ ತಾರತಮ್ಯ ತೋರಿಸದಂತೆ ಇರಬೇಕು. ಇಲ್ಲಿನ ಭಾಷೆ ಕೂಡ ನಾವು ಕಲ್ಪಿಸಬಹುದಾದ ಅತ್ಯಂತ ವ್ಯಾಪ್ತವಾದ ಭಾಷೆಯಾಗಿದೆ ಮತ್ತು ಆಸ್ಟ್ರೇಲಿಯಾದ ಸಂಯುಕ್ತ ಸರ್ಕಾರದ ಅಧಿಕಾರ ಎಷ್ಟು ವಿಶಾಲವಾಗಿದೆ ಎಂದರೆ ಅದರ ಪ್ರಾಂತಗಳು ತೆರಿಗೆ ವಿಧಿಸುವ ಪದ್ಧತಿಯನ್ನು ನಿಯಂತ್ರಿಸುವ ಅಧಿಕಾರವನ್ನು ಪಡೆದಿವೆ. ಈ ವಿಷಯದಲ್ಲಿ ದಿ ಕಾಮನ್ವೆಲ್ತ್ ಆಫ್ ಆಸ್ಟ್ರೇಲಿಯಾ ಎನ್ನುವ ಪುಸ್ತಕದಲ್ಲಿ ಮೊದಲ ಮುದ್ರಣದಲ್ಲಿ ಮೂರ್ ತನ್ನ ವ್ಯಾಖ್ಯಾನವನ್ನು ಕೊಟ್ಟಿರುವುದನ್ನು ನಿಮ್ಮ ಗಮನಕ್ಕೆ ತರಲು ಅವಕಾಶ ಕೊಡಿ. ಆಸ್ಟ್ರೇಲಿಯಾದ ಸಂಯುಕ್ತ ರಾಜ್ಯಕ್ಕೆ ತೆರಿಗೆಯ ಅಧಿಕಾರ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ಅವನು ಹೀಗೆ ಹೇಳುತ್ತಾನೆ. ಈ ಕಾಮನ್ವೆಲ್ತನ್ನು ಸ್ಥಾಪಿಸಿದ ಮೇಲೆ ಕಾಮನ್ವೆಲ್ತಿನ ಆಸ್ತಿಯ ಮೇಲೆ ಪ್ರಾಂತಗಳು ತೆರಿಗೆಯನ್ನು ಹಾಕಕೂಡದೆನ್ನುವ ನಿರ್ಬಂಧಕ್ಕೆ ಒಳಪಟ್ಟಿವೆ.
ಈ ಮಾತು ಕಾಮನ್ವೆಲ್ಲಿನ ಸಾಧನಗಳಿಗೂ ಅನ್ವಯಿಸುತ್ತದೆ ಮತ್ತು ಒಂದೇ ವಿಧವಾದ ಸುಂಕವನ್ನು ವಿಧಿಸಿದ ಮೇಲೆ ಅವು ಸುಂಕವನ್ನಾಗಲಿ ಅಥವಾ ಅಬ್ಯಾರಿ ತೆರಿಗೆಯನ್ನಾಗಲಿ ವಿಧಿಸಬಾರದು. ಅಥವಾ ಅಂತರ್ಪ್ರಾಂತೀಯ ವ್ಯಾಪಾರ ಅಥವಾ ವ್ಯವಹಾರದ ಮೇಲೆ ತೆರಿಗೆಯನ್ನು ಹಾಕಕೂಡದು. ಅಷ್ಟೇ ಅಲ್ಲದೆ ಬೇರೆ ಪ್ರಾಂತಗಳಲ್ಲಿರುವ ಬ್ರಿಟಿಷ್ ಪ್ರಜೆಗಳಿಗೆ ನಷ್ಟವನ್ನುಂಟು ಮಾಡುವ ತಾರತಮ್ಯಗಳು ನಿಷ್ಕ್ರಿಯವಾಗುತ್ತವೆ. ಇನ್ನು ಮುಂದೆ ಹೇಳುವುದು ತುಂಬಾ ಮುಖ್ಯವಾದುದು. ಅಂತಿಮವಾಗಿ ಸೂಚಿಸುವುದೇನೆಂದರೆ ಪ್ರಾಂತಗಳು ತೆರಿಗೆ ಹಾಕುವುದನ್ನು ನಿಯಂತ್ರಿಸುವುದಕ್ಕೆ ಕಾನೂನು ಸಿದ್ಧಪಡಿಸುವ ಕಾಮನ್ವೆಲ್ಲಿಗೆ ವ್ಯಾಪಕ ಅಧಿಕಾರವನ್ನು ಕೊಡಬಹುದು. ಕಾಲ್ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಈ ಸಂವಿಧಾನದಲ್ಲಿ ಮಿಕ್ಕ ಅಧಿಕಾರಗಳು ಪ್ರಾಂತಗಳಿಗೆ ಸೇರಿವೆ. ಆದರೂ ಆರ್ಥಿಕ ವಿಷಯಗಳಲ್ಲಿ ಮಿಕ್ಕ ಅಧಿಕಾರಗಳು ಪ್ರಾಂತಗಳಿಗಿಲ್ಲ. ಆದರೆ ಸಂಯುಕ್ತ ಸರ್ಕಾರಕ್ಕೆ ಸೇರಿವೆ. ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನದ ಮೊದಲನೇ ವಿಧಿಯನ್ನು ತೆಗೆದುಕೊಳ್ಳಿ. ಅಲ್ಲಿ ಕೂಡ ಶಾಸನ ರಚನೆಯ ಮಿಕ್ಕ ಅಧಿಕಾರಗಳು ಪ್ರಾಂತಗಳಿಗಿವೆಯೇ ಹೊರತು ಕೇಂದ್ರ ಸರ್ಕಾರಕ್ಕಿಲ್ಲ. ಆದರೂ ಮೊದಲನೇ ವಿಧಿಯ ಭಾಗದ ಪ್ರಕಾರ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನ ಹೀಗೆ ಹೇಳುತ್ತದೆ: ಕಾಂಗ್ರೆಸ್ಸಿಗೆ ಆದಾಯ ತೆರಿಗೆ, ಮಾರಾಟ ತೆರಿಗೆ, ಮನರಂಜನಾ ತೆರಿಗೆ ಮತ್ತು ಅಬ್ಯಾರಿ ತೆರಿಗೆಯನ್ನು ಸಂಗ್ರಹಿಸುವ, ಸಾಲಗಳನ್ನು ಪಾವತಿ ಮಾಡುವ ಮತ್ತು ಒಟ್ಟಾರೆ ರಕ್ಷಣೆ ಕೊಡುವ ಮತ್ತು ಸಂಯುಕ್ತ ರಾಜ್ಯದಲ್ಲಿ ಊಟ, ವಸತಿ, ಉದ್ಯೋಗ ಸೌಕರ್ಯಗಳನ್ನು ಒದಗಿಸುವ ಅಧಿಕಾರವಿರುತ್ತದೆ. ಆದರೆ ಎಲ್ಲ ಮಾರಾಟ ತೆರಿಗೆಗಳು, ಮನರಂಜನಾ ತೆರಿಗೆಗಳು ಮತ್ತು ಅಬ್ಯಾರಿ ತೆರಿಗೆಗಳು ಸಂಯುಕ್ತ ಸಂಸ್ಥಾನಗಳಾದ್ಯಂತ ಒಂದೇ ಆಗಿರತಕ್ಕದ್ದು. ಅಲ್ಲಿಯೂ ಸಹ ಸಂಯುಕ್ತ ಸಂಸ್ಥಾನಗಳ ಕೇಂದ್ರ ಸರ್ಕಾರದ ತೆರಿಗೆ ಹಾಕುವ ಅಧಿಕಾರಕ್ಕೆ ಯಾವ ಇತಿಮಿತಿಗಳನ್ನು ನೀವು ಕಾಣುವುದಿಲ್ಲ. ಆದ್ದರಿಂದ ಉಪಸಮಿತಿಯವರು ಮಾಡಿರುವ ಆ ತರಹದ ಶಿಫಾರಸುಗಳಿಗೆ ಸಂವಿಧಾನಾತ್ಮಕ ಕಾನೂನುಗಳ ಮಟ್ಟಿಗೆ ಹೇಳುವುದಾದರೆ ಯಾವ ಘನವಾದ ಕಾರಣಗಳು ಕಾಣಿಸುವುದಿಲ್ಲ. ಅದೇನೇ ಇದ್ದರೂ ಇನ್ನು ಮುಂದೆ ನಾನು ಹೇಳಬೇಕಾದದ್ದು ತೆರಿಗೆಯ ಮಿಕ್ಕ ಅಧಿಕಾರಗಳು ಸಂಯುಕ್ತ ಸರ್ಕಾರದಲ್ಲಿರಬೇಕೋ ಅಥವಾ ಮಿಕ್ಕ ಅಧಿಕಾರಗಳು ಪ್ರಾಂತೀಯ ಸರ್ಕಾರಗಳಲ್ಲಿರಬೇಕೋ ಎನ್ನುವುದು. ಇದು ಇನ್ನು ಯಾವ ದೇಶದಲ್ಲಿಯೂ ಉದ್ಭವಿಸದೇ ಇದ್ದ ಕೃತಕ ಪ್ರಶ್ನೆಯಾಗಿದೆ. ಭಾರತದಲ್ಲಿ ಈ ಪ್ರಶ್ನೆ ಎದ್ದಿರುವ ಕಾರಣವೆಂದರೆ ನಾವು ಇವತ್ತಿನ ನಮ್ಮ ವಿಕೇಂದ್ರೀಕರಣ ಕಾನೂನುಗಳಲ್ಲಿ ಒಂದು ಅರ್ಥಹೀನ ಪದ್ಧತಿಯನ್ನು, ನಾನು ಹೀಗೆ ಹೇಳಬಹುದಾದರೆ ನಾವು ಯಾವುದನ್ನು ತೆರಿಗೆ ಪದ್ಧತಿಯ ವಿವರಗಳ ಪಟ್ಟಿ ಎಂದು ಕರೆಯುತ್ತೇವೋ ಅದನ್ನು ಇಟ್ಟುಕೊಂಡಿದ್ದೇವೆ. ಈ ತರಹದ್ದು ಎಲ್ಲಿಯೂ ಇರಲಿಲ್ಲ ಮತ್ತು ಯಾವ ಸರ್ಕಾರವೇ ಆಗಲಿ ಅಥವಾ ಸಂಯುಕ್ತ ರಾಜ್ಯ ಸಂವಿಧಾನವನ್ನು ರೂಪಿಸಿದ ಯಾವ ಸಂವಿಧಾನಾತ್ಮಕ ಅಧಿಕಾರವೇ ಆಗಲಿ ಇಂತಹ ಕಾನೂನನ್ನು ರೂಪಿಸಿರಲಿಲ್ಲ. ಅದು ಹೇಗೋ ಏನೋ ನಾವು ತೆರಿಗೆಯ ಕ್ಷೇತ್ರಗಳನ್ನು ವಿಭಾಗಿಸುತ್ತಿದ್ದೇವಷ್ಟೇ ಅಲ್ಲ, ಈ ವಿವರಗಳ ಪಟ್ಟಿಯನ್ನಿಟ್ಟುಕೊಂಡು ಯಾವ ವಿಶಿಷ್ಟ ವ್ಯವಸ್ಥೆಯ, ಯಾವ ವಿಶಿಷ್ಟ ಕ್ರಮದಲ್ಲಿ ತೆರಿಗೆಯನ್ನು ವಸೂಲು ಮಾಡುವ ಅಧಿಕಾರವನ್ನು ಚಲಾಯಿಸಬೇಕೆಂಬುದನ್ನು ನಿಗದಿಪಡಿಸುತ್ತಿದ್ದೇವೆ. ಈ ರೀತಿ ಮಾಡುವ ಅವಶ್ಯಕತೆ ಇದೆ ಎಂದು ನನಗೆ ಅನಿಸುವುದಿಲ್ಲ. ಮೊದಲನೆಯದಾಗಿ ಅದು ತೆರಿಗೆ ವಸೂಲಿಯ ಪದ್ಧತಿಯನ್ನು ರೂಢಿಗೊಳಿಸುತ್ತದೆ ಮತ್ತು ಮುಂದೆ ಬರುವ ರಾಷ್ಟ್ರೀಯ ಖಜಾನೆಯ ಮುಖ್ಯಾಧಿಕಾರಿಗಳ ದಕ್ಷತೆಯನ್ನು ಮಿತಿಗೊಳಿಸುತ್ತದೆ. ತೆರಿಗೆ ಹಾಕುವ ಅಧಿಕಾರಗಳ ವಿಷಯದಲ್ಲಿ ಮತ್ತು ವಿಧಿಸಬೇಕೆಂದಿರುವ ತೆರಿಗೆಗಳ ಆಯ್ಕೆಯಲ್ಲಿ ತನ್ನ ತಾರತಮ್ಯ ಜ್ಞಾನಕ್ಕೆ ಕಡಿವಾಣ ಹಾಕುವ ಇಂತಹ ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಯಾವ ರಾಷ್ಟ್ರೀಯ ಖಜಾನೆಯ ಮುಖ್ಯಾಧಿಕಾರಿಯೂ ವಹಿಸಿಕೊಳ್ಳುವುದಿಲ್ಲವೆಂದು ನನಗೆ ಅನಿಸುತ್ತದೆ. 35ನೇ ಸಭೆ 827. ಆದ್ದರಿಂದ ನನ್ನ ಅಭಿಪ್ರಾಯವೇನೆಂದರೆ ಈ ವಿವರಗಳ ಪಟ್ಟಿಯನ್ನು ನಮ್ಮ ಸಂವಿಧಾನದಿಂದ ತೆಗೆದುಹಾಕಬೇಕು. ಕೇಂದ್ರ ಸರ್ಕಾರವೇ ವಿಧಿಸಬೇಕನ್ನುವ ಸುಂಕ ಅಥವಾ ಅಬ್ಯಾರಿಯಂತಹ ತೆರಿಗೆಗಳನ್ನು ಪ್ರಾಂತೀಯ ಸರ್ಕಾರಗಳು ವಿಧಿಸಕೂಡದು ಎನ್ನುವ ಸರಳವಾದ ಒಂದು ಷರತ್ತನ್ನು ಹಾಕಿ, ಬೇರೆ ಸಂಯುಕ್ತ ರಾಜ್ಯಗಳುಳ್ಳ ದೇಶಗಳು ಅನುಸರಿಸುವ ರೀತಿಯಲ್ಲಿ ತೆರಿಗೆಯ ಕ್ಷೇತ್ರವನ್ನು ಸರಳವಾಗಿ ವಿಭಾಗಿಸಿ, ಮಿಕ್ಕ ತೆರಿಗೆಯ ಕ್ಷೇತ್ರವನ್ನು ಅವರವರಿಗೆ ಇಷ್ಟ ಬಂದ ಹಾಗೆ ಹಂಚಿಕೊಳ್ಳಲಿಕ್ಕೆ 2 ಸರ್ಕಾರಗಳಿಗೆ ಬಿಟ್ಟುಕೊಡಬೇಕು. ಅದನ್ನು ಸಂಯುಕ್ತ ರಾಜ್ಯಗಳುಳ್ಳ ನಮ್ಮ ಸಂವಿಧಾನದಲ್ಲಿ ಸೇರಿಸುವುದು ಖಂಡಿತವಾಗಿಯೂ ಅತ್ಯವಶ್ಯಕವಾದದ್ದೇನೋ ಅಲ್ಲ ಎನ್ನುವುದು ನನ್ನ ವಿಚಾರವಾಗಿದೆ. ಸಂಯುಕ್ತ ರಾಜ್ಯಗಳ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಾಂತಗಳ ಸ್ಥಾನವೇನು ಎನ್ನುವುದನ್ನು ಈಗ ಪ್ರಸ್ತಾಪಿಸುತ್ತೇನೆ. ಉಪಸಮಿತಿಯ ವರದಿಯ ಈ ಭಾಗಕ್ಕೆ ಬಂದಾಗ ಕೇಂದ್ರ ಸರ್ಕಾರವು ತನ್ನ ಸಂಪನ್ಮೂಲಗಳಿಗೆ ಪ್ರಾಂತಗಳಿಂದ ಏನನ್ನು ಸೇರಿಸಿಕೊಂಡಿತು, ಅದು ಆದಾಯದ ಯಾವ ವಿಭಾಗಕ್ಕೆ ಸೇರಿದೆ ಎನ್ನುವುದನ್ನು ಕಂಡುಹಿಡಿಯುವುದಕ್ಕೆ ನನ್ನ ಗಮನ ಮೊದಲು ಹೋಯಿತು. ಪ್ರಾಂತಗಳು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಸಂಪನ್ಮೂಲವನ್ನೇನು ಕೊಟ್ಟಿಲ್ಲ ಎಂದು ನಾನು ಗಮನಿಸಿದ್ದೇನೆ. ಸುಂಕದ ವಿಷಯಕ್ಕೆ ಬಂದಾಗ ಅದು ಎಂದು ಪ್ರಾಂತಗಳಿಗೆ ಆದಾಯವಾಗಿರಲಿಲ್ಲ ಮತ್ತು ಪ್ರಾಂತಗಳಿಗೆ ಎಂದು ಅದರ ಮೇಲೆ ಹಕ್ಕಿರಲಿಲ್ಲವಾದ್ದರಿಂದ ಅವು ತಮ್ಮ ಮೇಲೆ ಹೆಚ್ಚಿನ ಭಾರವನ್ನೇನು ತೆಗೆದುಕೊಂಡಿಲ್ಲ. ಇನ್ನು ಉಪ್ಪಿನ ವಿಷಯಕ್ಕೆ ಬಂದರೆ ಇದು ಭಾರತ ಸರ್ಕಾರದ ಆದಾಯದ ಹಕ್ಕಾದ್ದರಿಂದ ಪ್ರಾಂತಗಳು ಅದನ್ನು ಕೊಳ್ಳುವುದರಿಂದ ಪ್ರಾಂತಗಳಿಗೆ ಸೇರುವುದಿಲ್ಲ. ಇನ್ನು ನಾಣ್ಯ ಚಲಾವಣೆಯ ಲಾಭಕ್ಕೆ ಬಂದರೆ ಅದು ಬ್ರಿಟಿಷ್ ಇಂಡಿಯಾದ ಹೆಸರಿನಲ್ಲಿ ಇರುವಂಥದು. ಅದಾದ ಮೇಲೆ ನಗದು ಹಣ ದೇಣಿಗೆ ಮತ್ತು ಸ್ವಾಧೀನಪಡಿಸಿಕೊಂಡ ಪ್ರದೇಶಗಳ ಆದಾಯಕ್ಕೆ ಬಂದರೆ ಇವು ಕೇಂದ್ರ ಸರ್ಕಾರದ ಆದಾಯ ಮೂಲಗಳಾಗಿ ಬಂದಿರುವುದರಿಂದ ಒಂದು ವೇಳೆ ಸಂಯುಕ್ತ ರಾಜ್ಯ ರಚನೆಯಾಗದಿದ್ದರೂ ಅವು ಹಾಗೆಯೇ ಉಳಿಯುತ್ತಿದ್ದವು. ಆದ್ದರಿಂದ ಪ್ರಾಂತಗಳು ಸಂಯುಕ್ತ ರಾಜ್ಯವನ್ನು ಪ್ರವೇಶಿಸುವುದರಿಂದ ಅವಕ್ಕೆ ಹಕ್ಕಿದೆ ಎನ್ನಬಹುದಾದ ಯಾವುದನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ನನಗೆ ಕಾಣಿಸುವ ಒಂದೇ ಒಂದು ಸಹಾಯವೆಂದರೆ ಅವರಿಗೆ ಭಾರತದ ರಕ್ಷಣೆಗೆ ಸೈನ್ಯಬಲವನ್ನು ಒದಗಿಸುವುದು. ಭಾರತದ ಸರ್ಕಾರದವರು ನೇಮಿಸಿದ ಉಪಸಮಿತಿಯ ವರದಿಯಲ್ಲಿ ನಮೂದಿಸಿರುವ ಅಂಕಿಅಂಶಗಳನ್ನು ನೋಡಿದರೆ ಸೈನ್ಯಬಲಕ್ಕಾಗಿ ಪ್ರಾಂತಗಳು ಮಾಡುವ ಖರ್ಚು ಜುಜುಬಿ 2,38,00,000 ಎಂದು ಕಂಡುಬರುತ್ತದೆ. ಈ ವರದಿಯಲ್ಲಿ ಸಂಯುಕ್ತ ರಾಜ್ಯದ ಆರ್ಥಿಕ ಭಾರವನ್ನು ಹೊರುವ ವಿಷಯದಲ್ಲಿ ಪ್ರಾಂತಗಳಿಗೂ ಮತ್ತು ಸಂಸ್ಥಾನಗಳಿಗೂ ಯಾವುದಾದರೂ ವ್ಯತ್ಯಾಸವಿದೆಯೇ ಎಂದು ನಾನು ಪರೀಕ್ಷಿಸಿದೆ. ಇದನ್ನು ಗಮನಿಸಿದಾಗ ಹೊರೆಯನ್ನು ಸಮಾನವಾಗಿ ಹೊರುವ ತತ್ವವನ್ನು ಉಪಸಮಿತಿಯವರು ನಿರ್ಲಕ್ಷಿಸಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಬರಬೇಕಾಯಿತು. ಈ ವರದಿಯುದ್ದಕ್ಕೂ ಈ ಅಸಮಾನತೆ ಹೇಗೆ ಹರಡಿಕೊಂಡಿದೆ ಎನ್ನುವುದನ್ನು ನೀವೇ ನೋಡಿ. ಮೊದಲನೆಯದಾಗಿ ಪ್ರಾಂತಗಳು ಸಂಯುಕ್ತ ಸರ್ಕಾರದ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳನ್ನು ತೆರಬೇಕು. ಸಂಸ್ಥಾನಗಳು ಕೇವಲ ಪರೋಕ್ಷ ತೆರಿಗೆಯನ್ನು ಮಾತ್ರ ಕೊಡಬೇಕು. ಅವು ಸಂಘ ಸಂಸ್ಥೆಗಳ ಮೇಲೆ ಹಾಕುವ ತೆರಿಗೆಯನ್ನು ಕೂಡ. ಎಜಿಎ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಒಪ್ಪಿಕೊಳ್ಳಬೇಕೆಂದು ಈ ಸಮಿತಿಯವರು ಒತ್ತಾಯ ಮಾಡಿಲ್ಲ. ಅವು ನೇರ ತೆರಿಗೆಯನ್ನು ಕೊಡಬೇಕಾಗಿಲ್ಲ ಎನ್ನುವುದಷ್ಟೇ ಅಲ್ಲ, ಈಗ ಕೊಡುತ್ತಿರುವ ಕಪ್ಪಕಾಣಿಕೆ ಮತ್ತು ನಗದು ದೇಣಿಗೆಯಿಂದಲೂ ಅವುಗಳಿಗೆ ಬಿಡುಗಡೆಯಾಗಬೇಕಂತೆ. ಎರಡನೆಯದಾಗಿ ಸಂಯುಕ್ತ ರಾಜ್ಯದ ಉದ್ದೇಶಗಳಲ್ಲಿ ಸಂಯುಕ್ತ ರಾಜ್ಯದ ಉದ್ದಕ್ಕೂ ವ್ಯಾಪಾರದ ಸ್ವಾತಂತ್ರ್ಯವಿರಬೇಕೆಂದು ಉಪಸಮಿತಿಯವರು ಒಪ್ಪಿಕೊಂಡಿದ್ದರು. ಸಂಸ್ಥಾನಗಳ ಒಳಪ್ರದೇಶದಲ್ಲಿ ಸುಂಕವನ್ನು ವಸೂಲಾಡುವುದು ಸಂಯುಕ್ತ ರಾಜ್ಯದ ಆದಾಯಕ್ಕೆ ರಿಸಿಟ್ಸ್ ಧಕ್ಕೆಯಾಗುತ್ತದೆಂದು ಈ ಸಮಿತಿಗೆ ಗೊತ್ತಿದ್ದರೂ ಪ್ರಾಂತಗಳು ತಮ್ಮ ಗಡಿಗಳ ಒಳಗೆ ಸುಂಕವನ್ನು ವಸೂಲು ಮಾಡುವ ಹಾಗಿಲ್ಲ. ಆದರೆ ಆ ಸುಂಕಗಳನ್ನು ವಿಧಿಸುವ ಹಕ್ಕನ್ನು ಸಂಸ್ಥಾನಗಳು ಮಾತ್ರ ಇಟ್ಟುಕೊಳ್ಳುತ್ತವೆ ಎಂದು ಸಮಿತಿಯ ವರದಿ ಹೇಳುತ್ತದೆ. ಮೂರನೆಯದಾಗಿ ಸಂಯುಕ್ತ ರಾಜ್ಯದಿಂದ ಸಾಲ ತೆಗೆದುಕೊಳ್ಳಬೇಕಾದರೆ ಪ್ರಾಂತಗಳು ತಮ್ಮ ಆದಾಯವನ್ನು ಆಡವಿಡಬೇಕು.
ಆದರೆ ಪ್ರಾಂತಗಳ ಹಾಗೂ ಸಂಸ್ಥಾನಗಳು ಸಹ ಸಂಯುಕ್ತ ರಾಜ್ಯಗಳ ಅಂಗಗಳಾದರೂ ಅವು ಹೊಣೆಯಿಂದ ಮುಕ್ತವಾಗಿವೆ ಎಂದು ಸಮಿತಿಯ ವರದಿ ಹೇಳುತ್ತದೆ. ಸಂಸ್ಥಾನಗಳು ಒಳಪ್ರದೇಶದ ಸುಂಕವನ್ನು ವಸೂಲಿಯ ಹಕ್ಕನ್ನು ತೆಗೆದುಕೊಳ್ಳುವುದಕ್ಕೆ ಬಿಟ್ಟಿರುವುದು ಏಕೆಂದು ನಮಗೆ ಅರ್ಥವಾಗುತ್ತದೆ. ಒಂದು ವೇಳೆ ಅವುಗಳ ಆಂತರಿಕ ಆದಾಯವನ್ನು ದಿಢೀರಾಗಿ ಬಿಟ್ಟುಬಿಡಲೇಬೇಕಾಗಿ ಬಂದರೆ ಅವುಗಳ ಆರ್ಥಿಕ ಸುಭದ್ರತೆಯ ವ್ಯವಸ್ಥೆಗೆ ದಾರಿ ಮಾಡುತ್ತದೆ ಎನ್ನುವುದು ನಿಜ. ಆದರೆ ಉಪಸಮಿತಿಯವರು ಸಂಯುಕ್ತ ಸರ್ಕಾರದ ಹೊರೆಯನ್ನು ಹಂಚಿಕೊಳ್ಳದೇ ಇರುವ ಸ್ವಾತಂತ್ರ್ಯವನ್ನು ಸಂಸ್ಥಾನಗಳಿಗೆ ಕೊಟ್ಟಿರುವುದು ನಮಗೆ ಅರ್ಥವಾಗುವುದಿಲ್ಲ ಮತ್ತು ಸಂಯುಕ್ತ ರಾಜ್ಯದಿಂದ ಸಾಲ ತೆಗೆದುಕೊಳ್ಳುವಾಗ ಅವು ತಮ್ಮ ಆದಾಯವನ್ನು ಅಡವಿಡಬೇಕಿಲ್ಲವೆನ್ನುವ ಶಿಫಾರಸನ್ನು ಉಪಸಮಿತಿಯವರು ಏಕೆ ಮಾಡಿದರೆ ಅದು ಅರ್ಥವಾಗುವುದಿಲ್ಲ. ಲಾರ್ಡ್ ಚಾನ್ಸಲರ್ ಅವರೇ, ಸಂಪ್ರದಾಯಗಳನ್ನು ಆಚರಿಸುವ ವಿಷಯದಲ್ಲಿ ಪ್ರಾಂತಗಳಿಗೂ ಮತ್ತು ಸಂಸ್ಥಾನಗಳಿಗೂ ವ್ಯತ್ಯಾಸವನ್ನು ತೋರಿಸಬಹುದು. ನಮಗೆ ನಾವೇ ನಮಸ್ಕಾರ ಮಾಡಿಕೊಳ್ಳುವುದನ್ನು ಬೇಡವೆನ್ನಬಹುದು ಮತ್ತು ಅದರ ಬದಲಿಗೆ ಸಂಸ್ಥಾನಗಳು ಏನು ಬೇಕೋ ಅದನ್ನು ಇಟ್ಟುಕೊಳ್ಳಬಹುದು. ನಾವು ವ್ಯವಹಾರವೇ ಎನ್ನುವ ಸೂತ್ರವನ್ನು ಅನುಸರಿಸಬೇಕು. ಸಂಯುಕ್ತ ರಾಜ್ಯದ ವಿಷಯದಲ್ಲಿ ಬ್ರಿಟಿಷ್ ಭಾರತ ತ್ಯಾಗಗಳನ್ನು ಮಾಡುತ್ತಿದ್ದರೆ ಸಂಯುಕ್ತ ರಾಜ್ಯದ ಹಿತದೃಷ್ಟಿಯಿಂದ ಅದು ತನ್ನ ಘಟಕಗಳು ಅದೇ ರೀತಿಯಾದ ತ್ಯಾಗಗಳನ್ನು ಮಾಡಬೇಕೆಂದು ಕರೆಕೊಡುವುದಕ್ಕೆ ಅದಕ್ಕೆ ಹಕ್ಕಿದೆ. ಆದ್ದರಿಂದ ಸಮಿತಿಯ ವರದಿಯ ಈ ಭಾಗಕ್ಕೆ ನಾನು ಈ ತಿದ್ದುಪಡಿಗಳನ್ನು ಸೂಚಿಸುತ್ತೇನೆ. 1. ಸಂಯುಕ್ತ ರಾಜ್ಯ ಸರ್ಕಾರಕ್ಕೆ ನೇರ ತೆರಿಗೆ ವಿಧಿಸುವ ಹಕ್ಕಿದೆ ಎನ್ನುವುದನ್ನು ಸಂಸ್ಥಾನಗಳು ಒಪ್ಪಿಕೊಳ್ಳಬೇಕು. ಇದು ಆಗುವವರೆಗೆ ನಗದು ದೇಣಿಗೆಗಳನ್ನು ಕೊಡಬಾರದು ಮತ್ತು ಅಧೀನವಾದ ಪ್ರದೇಶದ ಬಗ್ಗೆ ಯಾವ ಗಮನವನ್ನು ಕೊಡಬೇಕಿಲ್ಲ. 2. ಸಂಯುಕ್ತ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆಯಾಗದ ಹಾಗೆ ಸಂಸ್ಥಾನಗಳು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ತಕ್ಕ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ಒಳನಾಡಿನ ಸುಂಕವನ್ನು ರದ್ದು ಮಾಡುವುದಕ್ಕೆ 35ನೇ ಸಭೆ ಒಂದು ಕಾಲಾವಕಾಶವನ್ನು ನಿಗದಿಪಡಿಸಬೇಕು. 829. 3. ಸಂಯುಕ್ತ ರಾಜ್ಯದಿಂದ ತೆಗೆದುಕೊಳ್ಳುವ ಸಾಲಕ್ಕೆ ಸಂಸ್ಥಾನಗಳು ತಮ್ಮ ಆದಾಯವನ್ನು ಜಾಮೀನಾಗಿಡಬೇಕು. ಲಾರ್ಡ್ ಚಾನ್ಸಲರ್ ಅವರೇ, ಈ ವಿಷಯದಲ್ಲಿ ನಾನು ಹೇಳಬೇಕಾಗಿರುವುದು ಇಷ್ಟೇ. ನಕ್ಷತ್ರ ಚಿಹ್ನೆ 38ನೇ ಸಭೆ 22ನೇ ಅಕ್ಟೋಬರ್ 1931 ವಿಭಾಗ IV. ಸಂಯುಕ್ತ ರಾಜ್ಯ ಮತ್ತು ಅದರ ಘಟಕಗಳಲ್ಲಿ ಆರ್ಥಿಕ ಆದಾಯದ ಹಂಚಿಕೆ. ಸಂಯುಕ್ತ ರಾಜ್ಯ ಆರ್ಥಿಕ ಉಪಸಮಿತಿಯ ವರದಿ ಚರ್ಚೆ. ನಕ್ಷತ್ರ ಚಿಹ್ನೆ ಡಾ. B.R. ಅಂಬೇಡ್ಕರ್. ನಾನೀಗ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಸಂಯುಕ್ತ ರಾಜ್ಯ ಆರ್ಥಿಕ ಉಪಸಮಿತಿಯ ವರದಿಯಲ್ಲಿ ವಿವರಿಸಿರುವ ತತ್ವಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿದ್ದಾರೆ ಎನ್ನುವ ವಿಷಯವನ್ನು ಲಾರ್ಡ್ ಪೀಲ್ ಅವರು ತಿಳಿಸಿದ್ದಾರೆ. ಸಂಯುಕ್ತ ರಾಜ್ಯ ರಚನಾ ಸಮಿತಿಯಲ್ಲಿ ಉಳಿದ ಸದಸ್ಯರ ಅಭಿಪ್ರಾಯ ಏನೇ ಇರಲಿ, ಸಂಯುಕ್ತ ರಾಜ್ಯ ಆರ್ಥಿಕ ಉಪಸಮಿತಿಯವರು ವಿವರಿಸಿರುವ ತತ್ವಗಳನ್ನು ನಾನು ಖಂಡಿತ ಒಪ್ಪುವುದಿಲ್ಲ. ನನ್ನ ಮಟ್ಟಿಗೆ ಹೇಳುವುದಾದರೆ, ವ್ಯವಸ್ಥೆಯನ್ನು ಸುಭದ್ರಗೊಳಿಸಲು ವ್ಯವಸ್ಥೆಯನ್ನಾಗಿ ಮಾಡಲು ಒಂದು ವೇಳೆ ಈ ಸಮಿತಿಯ ತತ್ವಗಳ ಬದಲಾವಣೆಗಳನ್ನು ಮತ್ತು ತಿದ್ದುಪಡಿಗಳನ್ನು ಮಾಡುವ ಹಕ್ಕನ್ನು ಪಡೆದಿದೆ ಎನ್ನುವುದಾದರೆ ಈ ಸಮಿತಿಯನ್ನು ನೇಮಿಸುವುದಕ್ಕೆ ನನ್ನ ವಿರೋಧವೇನೂ ಇಲ್ಲ. ವಿಭಾಗ -8 ಸಂಯುಕ್ತ ರಾಜ್ಯ ನ್ಯಾಯಾಲಯ. ನಕ್ಷತ್ರ ಚಿಹ್ನೆ ಡಾ. B.R. ಅಂಬೇಡ್ಕರ್. ಲಾರ್ಡ್ ಚಾನ್ಸಲರ್ ಅವರೇ, ಸಂಯುಕ್ತ ರಾಜ್ಯ ನ್ಯಾಯಾಲಯವನ್ನು ಸ್ಥಾಪಿಸುವ ವಿಷಯದಲ್ಲಿ ನಮಗೆ ಪ್ರಸ್ತುತವಾದ 3 ಪ್ರಶ್ನೆಗಳಿವೆ ಎಂದು ನನಗೆ ಅನಿಸುತ್ತದೆ. ಮೊದಲನೆಯ ಪ್ರಶ್ನೆ ಸಂಯುಕ್ತ ರಾಜ್ಯ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿ, ಎರಡನೆಯದು ಸಂಯುಕ್ತ ರಾಜ್ಯ ನ್ಯಾಯಾಲಯದ ತೀರ್ಪು ಮತ್ತು ನಿರ್ಧಾರಗಳನ್ನು ಜಾರಿಗೆ ತರುವುದು, ಮತ್ತು ಮೂರನೆಯದಾಗಿ ಸಂಯುಕ್ತ ನ್ಯಾಯಾಲಯದ ಸಂಘಟನೆ. ಇವುಗಳಲ್ಲಿ ಪ್ರತಿಯೊಂದರ ಬಗ್ಗೆಯೂ ನನಗೆ ಕೆಲವು ವಿಷಯಗಳನ್ನು ಹೇಳುವುದಿದೆ. ಈಗ ಮೊದಲನೆಯ ಪ್ರಶ್ನೆಯಾದ ಸಂಯುಕ್ತ ರಾಜ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಗಮನಿಸುತ್ತೇನೆ. ಸಂಯುಕ್ತ ರಾಜ್ಯ ನ್ಯಾಯಾಲಯದ ಕಾರ್ಯಾಚರಣೆಯಲ್ಲಿ ಸಂಯುಕ್ತ ರಾಜ್ಯದ ಸಂವಿಧಾನವನ್ನು ವ್ಯಾಖ್ಯಾನಿಸುವುದು ಅದರ ಒಂದು ಕೆಲಸವೆನ್ನುವುದು ಈಗಾಗಲೇ ಒಪ್ಪಿಕೊಂಡಿರುವ ವಿಷಯವಾಗಿದೆ. ಸಂಯುಕ್ತ ರಾಜ್ಯ ರಚನಾ ಸಮಿತಿ ಮತ್ತು ಅಲ್ಪಸಂಖ್ಯಾತ ಸಮಿತಿಯ ನಡಾವಳಿಗಳು. ಸಂಪುಟ 1 ಪುಟ 638ನೇ ಸಭೆ. ಏಕೀಕೃತ ವ್ಯವಸ್ಥೆಯ ಸರ್ಕಾರಕ್ಕೆ ಹೋಲಿಸಿ ನೋಡಿದಾಗ ಸಂಯುಕ್ತ ಸರ್ಕಾರದಲ್ಲಿ ಕಾರ್ಯಾಚರಣೆಯ ಹಂಚಿಕೆ, ಸಂಯುಕ್ತತೆಯ ಜೀವಾಳವಾಗಿರುವುದು ಸಂಯುಕ್ತ ರಾಜ್ಯ ಸರ್ಕಾರದ ವಿಶಿಷ್ಟ ಲಕ್ಷಣವಾಗಿದೆ. ಅಲ್ಲಿ ಕಾನೂನಿನ ಪ್ರಕಾರ ಸಂಯುಕ್ತ ರಾಜ್ಯಕ್ಕೆ ಕೊಟ್ಟದ್ದು ಮತ್ತು ರಾಜ್ಯಕ್ಕೆ ಅಥವಾ ಪ್ರಾಂತೀಯ ಸರ್ಕಾರಕ್ಕೆ ಕೊಟ್ಟಿದ್ದು ಹೀಗೆ 2 ಕ್ಷೇತ್ರಗಳಿವೆ. ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರದಲ್ಲಿ ತಲೆ ಹಾಕದಂತೆ ನೋಡಿಕೊಳ್ಳುವುದು ಸಂಯುಕ್ತ ವ್ಯವಸ್ಥೆಯ ಮುಖ್ಯ ಕೆಲಸವಾಗಿದೆ. ಹಾಗೆ ನೋಡಿಕೊಳ್ಳುವುದಕ್ಕಾಗಿಯೇ 2 ಸರ್ಕಾರಗಳನ್ನು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಮಿತಿಗೊಳಿಸುವುದಕ್ಕಾಗಿ ಸಂಯುಕ್ತ ರಾಜ್ಯ ನ್ಯಾಯ ವ್ಯವಸ್ಥೆಯ ಅವಶ್ಯಕತೆ ಇದೆ. ಆದರೆ ಸಂಯುಕ್ತ ನ್ಯಾಯಾಡಳಿತದ ಸಭೆ ನೆರವೇರಿಸಲೇಬೇಕಾದ ಇನ್ನೊಂದು ಉದ್ದೇಶವೂ ಇದೆ. ಸಂಯುಕ್ತ ನ್ಯಾಯಾಡಳಿತ ಸಭೆಯನ್ನು ಅಂತಾರಾಷ್ಟ್ರೀಯ ನ್ಯಾಯದ ಸಭೆ ಎಂದು ಕರೆಯಬಹುದು. ಸಂಯುಕ್ತ ರಾಜ್ಯ ಸ್ಥಾಪನೆಯಾಗುವುದಕ್ಕೂ ಮುಂಚೆ ಸರ್ಕಾರಗಳ ನಡುವೆ ಮತ್ತು ಬೇರೆ ಬೇರೆ ಘಟಕಗಳ ನಡುವೆ ಹುಟ್ಟಿಕೊಳ್ಳುವ ಜಗಳಗಳನ್ನು ರಾಜನೀತಿ ಕೌಶಲ್ಯದಿಂದ, ಅದು ಸಾಧ್ಯವಾಗದಿದ್ದರೆ ಯುದ್ಧದ ಮೂಲಕ ಪರಿಹರಿಸಲಾಗುತ್ತಿದ್ದುದನ್ನು ಒಂದು ಸಂಯುಕ್ತ ನ್ಯಾಯಾಲಯದ ತೀರ್ಪಿಗೆ ಒಳಪಡಿಸುವುದು ಒಂದು ಉದ್ದೇಶವಾಗಿ ರಾಷ್ಟ್ರೀಯ ಸರ್ಕಾರಗಳು ಸಂಯುಕ್ತ ರಾಜ್ಯವನ್ನು ಸ್ಥಾಪಿಸಬೇಕಾಯಿತು. ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಉಚ್ಚ ನ್ಯಾಯಾಲಯವೇ ಈ ಅಭಿಪ್ರಾಯವನ್ನು ಹೊಂದಿದೆ. ನಿಮ್ಮ ಅನುಮತಿಯನ್ನು ಪಡೆದು ಲೂಸಿಯಾನ ಮತ್ತು ಟೆಕ್ಸಾಸ್ 176 U.S. ನಲ್ಲಿ ವರದಿಯಾದ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಉಚ್ಚ ನ್ಯಾಯಾಲಯದ ತೀರ್ಪುಗಳಲ್ಲಿ ಒಂದು ಚಿಕ್ಕ ಭಾಗವನ್ನು ಓದಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಅಧ್ಯಕ್ಷರು, ಅದು ಯಾವ ಕಾಲದಲ್ಲಿ ಪ್ರಕಟವಾಯಿತು? ಡಾ. B.R. ಅಂಬೇಡ್ಕರ್. 1900. ಉಚ್ಚ ನ್ಯಾಯಾಲಯದ ಕಾರ್ಯಾಚರಣೆಯ ಬಗ್ಗೆ ನ್ಯಾಯಮೂರ್ತಿ ಮಿ. ಬೌನ್ ಅವರು ಹೀಗೆ ಹೇಳಿದರು. ಅನಾದಿ ಕಾಲದಿಂದಲೂ ರಾಜ್ಯಗಳು ತಮ್ಮ ಪ್ರಜೆಗಳ ಹಿತಾಸಕ್ತಿಯ ವಿಷಯದಲ್ಲಿ ತೋರಿಸಿದ ಆಸಕ್ತಿಯ ದೃಷ್ಟಿಯಿಂದ ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯಗಳು ಆಗಿಂದಾಗೆ ಯುದ್ಧಗಳನ್ನು ಮಾಡುತ್ತಿರುವುದು ವಾಸ್ತವಾಂಶವಾದ್ದರಿಂದ ಇದಕ್ಕೆ ಹಿಂದೆ ನಡೆದ ಸ್ವಾತಂತ್ರ್ಯದ ಯುದ್ಧ, ಚೈನಾ ಮತ್ತು ಗ್ರೇಟ್ ಬ್ರಿಟನ್ ನಡುವೆ 1840ರಲ್ಲಿ ನಡೆದ ಆಫಿಮು ಯುದ್ಧ ಮತ್ತು ಈಗ ದಕ್ಷಿಣ ಆಫ್ರಿಕಾದಲ್ಲಿ ಗ್ರೇಟ್ ಬ್ರಿಟನ್ ಮತ್ತು ಟ್ರಾನ್ಸ್ವಾಲ್ ರಿಪಬ್ಲಿಕ್ ನಡುವೆ ನಡೆಯುತ್ತಿರುವ ಯುದ್ಧ ಇಂತಹ ಗಮನಾರ್ಹ ಉದಾಹರಣೆಗಳನ್ನು ನೋಡಿದಾಗ ಮತ್ತು ವೈಯಕ್ತಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜಕೀಯ ಒಪ್ಪಂದಗಳಾಗುತ್ತಿವೆ ಎನ್ನುವುದನ್ನು ಗಮನಿಸಿದಾಗ ಮತ್ತು ಖಾಸಗಿ ಸಂಸ್ಥೆಗಳ ಹಕ್ಕುಗಳ ಇತ್ಯರ್ಥಕ್ಕಾಗಿ ಅಂತಾರಾಷ್ಟ್ರೀಯ ನ್ಯಾಯಸ್ಥಾನಗಳು ಆಗಿಂದಾಗ್ಗೆ ಸ್ಥಾಪಿತವಾಗಿರುವುದರಿ 0 ಸಂವಿಧಾನದ ಪ್ರಕಾರ ಇನ್ನೊಂದು ರಾಜ್ಯದ ಮೇಲೆ ಯುದ್ಧ ಮಾಡಬಾರದೆನ್ನುವ ನಿಷೇಧಕ್ಕೆ ಒಳಪಟ್ಟ ಸಂಯುಕ್ತ ರಾಜ್ಯವೊಂದು ಇನ್ನೊಂದು ರಾಜ್ಯವು ತನ್ನ ಪ್ರಜೆಗಳ ಮತ್ತು ಅವರ ಆಸ್ತಿಗಳ ಮೇಲೆ ಪ್ರತಿಬಂಧಕವನ್ನು ತರಬೇಕೆಂದು ಈ ನ್ಯಾಯಾಲಯವನ್ನು ಕೇಳದಿದ್ದರೆ ಅದು ವ್ಯತಿಕ್ರಮವಾಗುತ್ತದೆ. ಪ್ರತಿಬಂಧಕವು ಯುದ್ಧದ ಒಂದು ಭಾಗವಲ್ಲದಿದ್ದರೂ ಯುದ್ಧವನ್ನು ಘೋಷಿಸುವ ಮುಂಚೆ ಅದನ್ನು ವ್ಯಾಜ್ಯಕ್ಕೆ ಸಾಕಷ್ಟು ಕಾರಣವೆಂದು ಪರಿಗಣಿಸಬಹುದಾಗಿದೆ.
ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಅವರು ಇನ್ನೂ ಮುಂದುವರಿದು, ಸಂಯುಕ್ತ ರಾಜ್ಯವಿಲ್ಲದಿದ್ದರೆ ರಾಯಭಾರಿಗಳ ಮೂಲಕ ಅಥವಾ ಯುದ್ಧದಿಂದ ತೀರ್ಮಾನವಾಗುವಂತಹ ಅನೇಕ ಸಂದರ್ಭಗಳು ಸಂಯುಕ್ತ ರಾಜ್ಯದಲ್ಲಿ ಉದ್ಭವಿಸುತ್ತವೆ ಎಂದು ಹೇಳುತ್ತಾರೆ. ಆದ್ದರಿಂದ ಆ ರೀತಿಯ ದುಷ್ಪರಿಣಾಮವನ್ನು ತಡೆಯುವುದಕ್ಕಾಗಿ, ಆ ರೀತಿಯ ಎಲ್ಲ ಸಂದರ್ಭಗಳಲ್ಲೂ ನ್ಯಾಯವನ್ನು ದೊರಕಿಸುವುದಕ್ಕಾಗಿ, ವಿಶಾಲ ವ್ಯಾಪ್ತಿಯುಳ್ಳ ಸಂಯುಕ್ತ ರಾಜ್ಯ ನ್ಯಾಯಾಲಯಕ್ಕೆ ಬೇಕಾದ ಅವಕಾಶಗಳನ್ನು ಸಂಯುಕ್ತ ರಾಜ್ಯದ ನ್ಯಾಯ ವಿಭಾಗವು ಕಲ್ಪಿಸಬೇಕೆಂದು ಅವರು ಹೇಳುತ್ತಾರೆ. ಲಾರ್ಡ್ ಚಾನ್ಸಲರ್ ಅವರೇ, ಆ ವಿಷಯವನ್ನು ಎತ್ತಿಕೊಂಡು, ನೀವು ಆ ದಿವಸ ಸಮಿತಿಗೆ ಮಾಡಿದ ಭಾಷಣದಲ್ಲಿ ಸಂಯುಕ್ತ ನ್ಯಾಯಾಲಯವನ್ನು ಕುರಿತು ಅನೇಕ ಅಭಿಪ್ರಾಯಗಳನ್ನೊಳಗೊಂಡ ವ್ಯವಸ್ಥೆಯನ್ನು ಸೂಚಿಸಿದ್ದು, ಅದು ಸ್ವಲ್ಪಮಟ್ಟಿಗೆ ಅಸಮರ್ಪಕವಾಗಿದೆ ಎಂದು ನನಗೆ ಅನ್ನಿಸಿದ್ದನ್ನು ನೀವು ಕ್ಷಮಿಸುತ್ತೀರಿ ಎಂದು ಭಾವಿಸುತ್ತೇನೆ. ನೀವು ಆ ದಿವಸ ಕೊಟ್ಟ ಸೂಚನೆಗಳಲ್ಲಿ, ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಸಂಯುಕ್ತ ರಾಜ್ಯದ ಘಟಕಗಳ ನಡುವಿನ ಒಂದು ರಾಜ್ಯ ಇನ್ನೊಂದರ ವಿರುದ್ಧ, ಒಂದು ಪ್ರಾಂತ ಒಂದು ರಾಜ್ಯದ ವಿರುದ್ಧ, ಕಾಮನ್ವೆಲ್ತ್ ಭಾರತ ಒಂದು ರಾಜ್ಯ ಅಥವಾ ಪ್ರಾಂತದ ವಿರುದ್ಧವಾದ ವಿಷಯಗಳನ್ನು ವಿಸ್ತರಿಸುತ್ತದೆ ಎಂದು ಹೇಳಿದಿರಿ. ನೀವು ರಾಜ್ಯ ಎನ್ನುವ ಪದವನ್ನು ಉಪಯೋಗಿಸಿದಾಗ, ಸಂಘಟಿತವಾದ ಸಂಸ್ಥೆ ಎಂದು ಅಥವಾ ನ್ಯಾಸಧಾರಿ, ಪೋಷಕ ಅಥವಾ ಪ್ರಜೆಗಳ ಪ್ರತಿನಿಧಿ ಎಂದು ಯಾವುದನ್ನು ಸೂಚಿಸಿದಿರಿ ಎಂದು ಗೊತ್ತಾಗಲಿಲ್ಲ. ಆದರೆ ಅದು ಹಾಗಿರಲಿ, ಸಂಯುಕ್ತ ರಾಜ್ಯ ನ್ಯಾಯಾಡಳಿತ ಒಂದು ಘಟಕಕ್ಕೂ ಮತ್ತು ಇನ್ನೊಂದು ಘಟಕದ ಪ್ರಜೆಗೂ ನಡುವೆ ಉದ್ಭವಿಸುವ ಸಮಸ್ಯೆಗಳ ಪರಿಹಾರಕ್ಕೂ ಅವಕಾಶ ಮಾಡಿಕೊಳ್ಳಬೇಕು ಅನ್ನಿಸುತ್ತದೆ. ಈ ಒಂದು ವಿಷಯವನ್ನು ತೆಗೆದುಕೊಳ್ಳಿ. ಒಂದು ಭಾರತೀಯ ಸಂಸ್ಥಾನ ಸಂಯುಕ್ತ ರಾಜ್ಯದ ಒಂದು ಘಟಕವಾಗಿದ್ದು ಮುಕ್ತ ಮಾರುಕಟ್ಟೆಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕೆಂದಿರುವ ಸಾಲ ಮಂಡಳಿಯಿಂದ ಸಾಲವನ್ನು ಎತ್ತುತ್ತದೆ ಎಂದಿಟ್ಟುಕೊಳ್ಳೋಣ. ಮುಂಬಯಿ ಪ್ರಾಂತ ವಾಸಿಯೊಬ್ಬ ಸಾಲವನ್ನು ಕೊಡುತ್ತಾನೆ ಎಂದು ಮತ್ತು ಸಾಲ ತೆಗೆದುಕೊಂಡ ರಾಜ್ಯ ಅದನ್ನು ಹಿಂತಿರುಗಿಸುವುದಿಲ್ಲ ಎಂದು ಊಹಿಸೋಣ. ಆಗ ಪರಿಹಾರಕ್ಕೆ ಏನು ಮಾಡಬೇಕು? ಈಗ ಯೋಜಿಸಿರುವ ವಿಧಾನದಲ್ಲಿ ಸಂಯುಕ್ತ ರಾಜ್ಯದ ನ್ಯಾಯಾಡಳಿತ ಈ ವಿಷಯವನ್ನು ಪರಿಗಣಿಸುವುದಕ್ಕೆ ಯಾವ ಅವಕಾಶವೂ ಇಲ್ಲ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಬ್ರಿಟಿಷ್ ಸರ್ಕಾರದ ಅಧೀನ ಪ್ರದೇಶಗಳನ್ನು ತಮಗೆ ಹಿಂತಿರುಗಿಸಬೇಕೆಂದು ಅಥವಾ ಅವನ್ನು ಹಿಂತಿರುಗಿಸದಿದ್ದರೆ ಪರಿಹಾರಧನವನ್ನಾದರೂ ಕೊಡಬೇಕೆಂದು ರಾಜ್ಯಗಳು ಕೇಳುತ್ತಿವೆ. ಒಂದು ಅಧೀನ ಪ್ರದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಯಾರೋ ಒಬ್ಬನಿಗೆ ಒಂದು ಭೂಮಿಯನ್ನು ಅವನ ವಶಕ್ಕೆ ಕೊಟ್ಟಿದೆ ಎಂದಿಟ್ಟುಕೊಳ್ಳೋಣ. ಒಂದು ಭಾರತೀಯ ಸಂಸ್ಥಾನಕ್ಕೆ ಆ ಅಧೀನ ಪ್ರದೇಶ ಸೇರಿದ ಮೇಲೆ ಆ ಸಂಸ್ಥಾನದ ಉನ್ನತಾಧಿಕಾರಿ ಅದೇ ಭೂಮಿಯನ್ನು ಮತ್ತೊಬ್ಬನ ಪಾಲು ಮಾಡುತ್ತಾನೆ ಎಂದಿಟ್ಟುಕೊಳ್ಳೋಣ. ಇಲ್ಲಿ ಎರಡು ಅಧಿಕಾರಗಳು, ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳಿಗೆ ಒಂದು ಭೂಮಿಯ ಉಪಯೋಗದ ಹಕ್ಕನ್ನು ಬಿಟ್ಟುಕೊಟ್ಟ ಪ್ರಸಂಗವಿದೆ. ಈ ರೀತಿಯ ಜಗಳದಲ್ಲಿ ನ್ಯಾಯವನ್ನು ಪಡೆಯುವುದಕ್ಕೆ ಯಾವ ಪರಿಹಾರವಿದೆ? ಸಂಯುಕ್ತ ರಾಜ್ಯ ನ್ಯಾಯಾಲಯ ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತದೆಯೋ ಇಲ್ಲವೋ? ಹಾಗೆಯೇ ಸಂಯುಕ್ತ ರಾಜ್ಯದ ಬೇರೆ ಬೇರೆ ಘಟಕಗಳಲ್ಲಿ ವಾಸ ಮಾಡುತ್ತಾ ತಮ್ಮ ನಡುವೆ ನ್ಯಾಯವಿವಾದವಿರುವ ಎರಡು ವ್ಯಕ್ತಿಗಳ ವಿಷಯವನ್ನು ತೆಗೆದುಕೊಳ್ಳಿ. ಈ ವ್ಯಾಜ್ಯವನ್ನು ಯಾವ ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಳ್ಳುತ್ತದೆ? 38ನೆಯ ಸಭೆ 022. ನೀವು ಮೊನ್ನೆ ಮಾಡಿದ ಭಾಷಣದಲ್ಲಿ ನಾನು ಈಗ ಹೇಳಿದ ವಿಷಯಗಳನ್ನು ಇತ್ಯರ್ಥ ಮಾಡುವ ಅವಕಾಶವನ್ನು ಕಲ್ಪಿಸಿಲ್ಲ ಎಂದು ನನಗೆ ಅನಿಸುತ್ತದೆ. ನಿಮ್ಮ ವ್ಯವಸ್ಥೆಯಲ್ಲಿ ಸಂಯುಕ್ತ ರಾಜ್ಯ ನ್ಯಾಯಾಲಯಕ್ಕೆ ನೀವು ಸೂಚಿಸಿರುವ ಸಂವಿಧಾನವನ್ನು ಆಸ್ಟ್ರೇಲಿಯಾದ ಸಂಯುಕ್ತ ರಾಜ್ಯ ನ್ಯಾಯಾಲಯ ಮತ್ತು ಅಮೆರಿಕದ ಸಂಯುಕ್ತ ಸಂಸ್ಥಾನ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೆ ಹೋಲಿಸಿದರೆ, ನೀವು ಸೂಚಿಸಿದ ವ್ಯವಸ್ಥೆ ಸಂಯುಕ್ತ ರಾಜ್ಯ ಸರ್ಕಾರದ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಸಂಪೂರ್ಣವಾಗಿ ಸೋಲುತ್ತದೆ ಎನಿಸುತ್ತದೆ. ಆಸ್ಟ್ರೇಲಿಯಾದಲ್ಲಿ 75ನೇ ಎದೆಯ ಕೆಳಗೆ ಆಸ್ಟ್ರೇಲಿಯಾದ ಉಚ್ಚ ನ್ಯಾಯಾಲಯಕ್ಕೆ ಎಲ್ಲ ವಿಷಯಗಳಲ್ಲೂ ಅಧಿಕಾರವಿರುತ್ತದೆ. 1. ಯಾವುದೇ ರಾಜಕೀಯ ಒಪ್ಪಂದದಿಂದ ಉದ್ಭವಿಸಿದ್ದು. 2. ರಾಯಭಾರಿಗಳಿಗೆ ಸಂಬಂಧಿಸಿದ್ದು ಅಥವಾ ಬೇರೆ ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಸಂಬಂಧಿಸಿದ್ದು. 3. ಕಾಮನ್ವೆಲ್ತ್ ಆಗಲಿ ಅಥವಾ ಕಾಮನ್ವೆಲ್ತಿನ ಪರವಾಗಿ ದೂರನ್ನು ಒಯ್ಯುವವನು ಅಥವಾ ಆರೋಪಿಯಾದವನು ಒಂದು ಪಕ್ಷವಾಗಿದ್ದಾಗ. 4. ರಾಜ್ಯಗಳ ನಡುವೆ ಅಥವಾ ಬೇರೆ ಬೇರೆ ರಾಜ್ಯಗಳ ನಿವಾಸಿಗಳ ನಡುವೆ ಅಧಿಕಾರಿಯೊಬ್ಬನ ವಿರುದ್ಧವಾಗಿ ಉಚ್ಚ ನ್ಯಾಯಾಲಯದಿಂದ ಪ್ರತಿಬಂಧಕಾಜ್ಞೆಯನ್ನು ಅಥವಾ ಎಚ್ಚರಿಕೆ ಕೋರಿ ಸಲ್ಲಿಸಿದ ರಿಟ್ ಆಫ್ ಮ್ಯಾಂಡಮಸ್ ಇತ್ಯಾದಿ. 76ನೇ ವಿಧಿಯ ಪ್ರಕಾರ ಈ ಕೆಳಕಂಡ ವಿಷಯಗಳು ಅದರ ಅಧಿಕಾರ ವ್ಯಾಪ್ತಿಗೆ ಬರುತ್ತವೆ. 1. ಸಂವಿಧಾನಕ್ಕೆ ಒಳಪಟ್ಟಿದ್ದು ಅಥವಾ ಅದರ ವ್ಯಾಖ್ಯಾನವನ್ನು ಒಳಗೊಂಡದ್ದು. 2. ಶಾಸನಸಭೆಯವರು ಮಾಡಿದ ಕಾನೂನಿಗೆ ಒಳಪಟ್ಟಿದ್ದು. 3. ನೌಕಾಸೇನಾಧಿಪತ್ಯಕ್ಕೆ ಮತ್ತು ಸಮುದ್ರ ಸಂಬಂಧದ ನ್ಯಾಯಾಡಳಿತಕ್ಕೆ ಸಂಬಂಧಿಸಿದ್ದು ಮತ್ತು 4. ಬೇರೆ ಬೇರೆ ರಾಜ್ಯಗಳ ಕಾನೂನಿಗೆ ಆದರೂ ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದು. ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಅಧಿಕಾರ ವ್ಯಾಪ್ತಿ ಮುಂದೆ ಸೂಚಿಸಿದವುಗಳನ್ನು ಒಳಗೊಳ್ಳುತ್ತದೆ. 1. ಸಂವಿಧಾನದ ಪ್ರಕಾರ ಅನ್ವಯವಾಗುವ ಕಾನೂನು ಮತ್ತು ನ್ಯಾಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು. ಸಂಯುಕ್ತ ಸಂಸ್ಥಾನದ ಕಾನೂನುಗಳು, ಈಗಾಗಲೇ ಆಗಿರುವ ಅಥವಾ ಅವರ ಅಧಿಕಾರದಲ್ಲಿ ಆಗುವ ಒಪ್ಪಂದಗಳು. 2. ರಾಯಭಾರಿಗಳಿಗೆ ಸಂಬಂಧಿಸಿದ ಅಥವಾ ಸಾರ್ವಜನಿಕ ಮಂತ್ರಿಗಳಿಗೆ ಮತ್ತು ಪರರಾಷ್ಟ್ರದ ಪ್ರತಿನಿಧಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು. 3. ನೌಕಾಧಿಪತ್ಯ ಮತ್ತು ಸಮುದ್ರ ಸಂಬಂಧದ ಎಲ್ಲ ವಿಷಯಗಳು. 4. ಸಂಯುಕ್ತ ಸಂಸ್ಥಾನಗಳಿಗೆ ಸಂಬಂಧವಿರುವ ಎಲ್ಲ ವಿವಾದಗಳು. 5. 2 ಅಥವಾ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಗಳು. 6. ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯದ ಪ್ರಜೆಯ ನಡುವಿನ ವಿವಾದಗಳು. ಸಂವಿಧಾನಕ್ಕೆ ಆದ 11ನೆಯ ತಿದ್ದುಪಡಿಯಲ್ಲಿ ಇದನ್ನು ಕೈಬಿಡಲಾಯಿತು. 7. ಬೇರೆ ಬೇರೆ ರಾಜ್ಯಗಳ ಪ್ರಜೆಗಳ ನಡುವಿನ ವಿವಾದಗಳು. 8. ಒಂದೇ ರಾಜ್ಯದಲ್ಲಿರುವ ಪ್ರಜೆಗಳು ಬೇರೆ ಬೇರೆ ರಾಜ್ಯಗಳಿಂದ ಪಡೆದ ಭೂಮಿಗೆ ಹಕ್ಕುದಾರಿಕೆಯ ವಿಷಯದಲ್ಲಿ ವಿವಾದ ಉಂಟಾಗುವ. ಮತ್ತು 9. ಒಂದು ರಾಜ್ಯಕ್ಕೂ ಅದರ ಪ್ರಜೆಗಳಿಗೂ ಮತ್ತು ಪರದೇಶದ ನಾಗರಿಕರು ಅಥವಾ ಪ್ರಜೆಗಳ ನಡುವಿನ ವಿವಾದ. ಆದ್ದರಿಂದ ನಾನು ನಿಮಗೆ ನಿವೇದಿಸುತ್ತಿರುವುದೇನೆಂದರೆ, ಈ ಸಂಯುಕ್ತ ರಾಜ್ಯ ನ್ಯಾಯಾಲಯ ಅದರ ನಿಜವಾದ ಅರ್ಥದಲ್ಲಿ ಸಂಯುಕ್ತವಾಗಿರಬೇಕಾದರೆ, ಅಂದರೆ ಅದು ಸಂಯುಕ್ತ ರಾಜ್ಯದ ಎಲ್ಲ ಘಟಕಗಳ ಅಥವಾ ಬೇರೆ ಬೇರೆ ಘಟಕಗಳ ನಾಗರಿಕರ ಎಲ್ಲ ವಿವಾದಗಳನ್ನು ಗಮನಿಸಬೇಕಾದರೆ, ಆಗ ಈಗಿರುವ ಪಟ್ಟಿಯನ್ನು ಪುನಃ ಪರಿಶೀಲಿಸಿ ಆಸ್ಟ್ರೇಲಿಯಾ ಅಥವಾ ಸಂಯುಕ್ತ ಸಂಸ್ಥಾನಗಳಲ್ಲಿ ಕೊಟ್ಟಿರುವ ಸಂಯುಕ್ತ ರಾಜ್ಯ ನ್ಯಾಯಾಡಳಿತದ ವ್ಯಾಪ್ತಿಗೆ ಸರಿಹೊಂದುವಂತೆ ಮಾಡಬೇಕು. ಕಾಯ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಲಾರ್ಡ್ ಚಾನ್ಸಲರ್ ಅವರೇ, ನಾನು ಆರಿಕೆ ಮಾಡಿಕೊಳ್ಳುವ ಇನ್ನೊಂದು ವಿಷಯವೆಂದರೆ, ಇದು ಭಾರತ ದೇಶ ಸಂಯುಕ್ತ ರಾಜ್ಯವುಳ್ಳ ರಾಷ್ಟ್ರವಾಗಲಿರುವುದಾದರೂ ಈಗ ಆಸ್ಟ್ರೇಲಿಯಾ ಮತ್ತು ಸಂಯುಕ್ತ ಸಂಸ್ಥಾನಗಳ ಉಚ್ಚ ನ್ಯಾಯಾಲಯಗಳ ಆಡಳಿತ ವ್ಯಾಪ್ತಿಯನ್ನಷ್ಟೇ ಪಡೆದು ತೃಪ್ತವಾಗುವ ಹಾಗಿಲ್ಲ. ಭಾರತದಲ್ಲಿ ಕೆಲವು ವಿಚಿತ್ರವಾದ ಸಂದರ್ಭಗಳು ಇರುವ ಹಾಗೆ ಬೇರೆ ದೇಶಗಳಲ್ಲಿ ಇಲ್ಲ. ಆದ್ದರಿಂದ ನಾನು ಆರಿಕೆ ಮಾಡಿಕೊಳ್ಳುವುದೇನೆಂದರೆ, ಭಾರತದ ಸಂಯುಕ್ತ ನ್ಯಾಯಾಲಯದ ನ್ಯಾಯಾಡಳಿತದ ವ್ಯಾಪ್ತಿ ಆಸ್ಟ್ರೇಲಿಯಾ ಮತ್ತು ಸಂಯುಕ್ತ ಸಂಸ್ಥಾನಗಳ ನ್ಯಾಯಾಲಯ ಆಡಳಿತಕ್ಕೆ ಸರಿ ಹೊಂದಬೇಕಾದದ್ದಷ್ಟೇ ಅಲ್ಲ, ಅದು ಮೂಲಭೂತ ಹಕ್ಕುಗಳಿಗೆ ಮತ್ತು ಅಲ್ಪಸಂಖ್ಯಾತರ ಹಿತರಕ್ಷಣೆಗೆ ಸಂಬಂಧಿಸಿದ ವಿಷಯಗಳಲ್ಲೂ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಬೇಕಾಗುತ್ತದೆ. ಅಧ್ಯಕ್ಷರು, ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ವಿಷಯವನ್ನು ಉಲ್ಲೇಖಿಸುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್: ಆಗಬಹುದು, ಉಲ್ಲೇಖಿಸುತ್ತೇನೆ. ಅಧ್ಯಕ್ಷರು, ನೀವೇನು ತಿಳಿದುಕೊಳ್ಳದಿದ್ದರೆ ಅದು ಎಲ್ಲಿದೆ ಅಂತ ಹೇಳಿದರೆ ಸಾಕು.
ನನಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ಆ ಕ್ಷಣದಲ್ಲಿ ಅದು ನನಗೆ ಸಿಗುತ್ತಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಕ್ಷಮಿಸಬೇಕು, ಅದು ನನ್ನ ಹತ್ತಿರ ಇಲ್ಲ. ಅಧ್ಯಕ್ಷರು, ಬೇರೆ ಬೇರೆ ರಾಜ್ಯಗಳಲ್ಲಿರುವ ಸ್ವತಂತ್ರ ಪ್ರಜೆಗಳಿಗೆ ಸಿಗುವ ಸವಲತ್ತುಗಳು ಮತ್ತು ವಿನಾಯಿತಿಗಳ ಬಗ್ಗೆ ಇರುವ ಭಾಗವನ್ನು ನಾನು ಯೋಚಿಸುತ್ತಿದ್ದೆ. ಪ್ರತಿಯೊಂದು ಪ್ರಾಂತದ ಮತ್ತು ರಾಜ್ಯದ ಜನರಿಗೆ ರಾಜ್ಯದೊಳಕ್ಕೆ ಪ್ರವೇಶಿಸುವ ಮತ್ತು ರಾಜ್ಯದಿಂದ ಹೊರಗೆ ಹೋಗುವ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ. ಅದೇನೇ ಇದ್ದರೂ ಅದನ್ನು ಈಗ ತೆಗೆದು ತೋರಿಸಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದ ನಾವು ಕಾಲಹರಣ ಮಾಡುವುದು ಬೇಡ. ವನೆ ವಿಧಿಯ 2ನೇ ಭಾಗವನ್ನು ನಾನು ಯೋಚಿಸುತ್ತಿದ್ದೆ. ಡಾ. ಬಿ. ಆರ್. ಅಂಬೇಡ್ಕರ್, ನನ್ನ ಆರಿಕೆ ಇದು. ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ವಿಚಾರ ಮಾಡಿದರೂ ಅವುಗಳಿಗೆ ಸರಿಯಾದ ರಕ್ಷಣೆ ಸಿಗಬೇಕೆನ್ನುವುದೇ ಮುಖ್ಯವಾಗಿದೆ. ನಾನು ಕೊಡುವ ಕಾರಣಗಳು ಇವು. ನಮ್ಮಲ್ಲಿ ಕೆಲವರು ಏನೇನೋ ಪ್ರತಿಭಟನೆ ತೋರಿಸಿದ್ದರೂ ನಾವು ಈಗ ಪಡೆಯಲಿರುವ ಸಂಯುಕ್ತ ರಾಜ್ಯದ ಸಂವಿಧಾನ ಪರಿಪೂರ್ಣವಾದದ್ದೇನೂ ಆಗುವುದಿಲ್ಲ. ಬಹುಶಃ ಎಲ್ಲ ರೀತಿಯ ಜನಪ್ರಿಯವಾದ ಪ್ರತಿನಿಧಿಗಳನ್ನುಳ್ಳ ಬ್ರಿಟಿಷ್ ಭಾರತ ಮತ್ತು ಯಾವುದೇ ರೀತಿಯ ಜನಪ್ರಿಯವಾದ ಪ್ರತಿನಿಧಿಗಳಿರದ ಭಾರತೀಯ ಸಂಸ್ಥಾನಗಳು ಸೇರಿಕೊಳ್ಳುವ ಒಂದು ಸಂಯುಕ್ತ ರಾಜ್ಯ ಸಂವಿಧಾನವನ್ನು ನಾವು ಪಡೆದುಕೊಳ್ಳುತ್ತೇವೆ. ನಾನು ಹೀಗೆ ಊಹಿಸುತ್ತಿದ್ದೇನೆ ಅಷ್ಟೇ. ಬಹುಶಃ ಅದು ಬೇರೆ ರೀತಿಯಲ್ಲೂ ಆಗಬಹುದು. ಹಾಗಾದರೆ ಬೇರೆ ಯಾರು ನನ್ನಷ್ಟು ಸಂತೋಷ ಪಡಲಾರರು. ಆದರೆ ಪ್ರಜಾಸತ್ತೆಗೂ ಮತ್ತು ನಿರಂಕುಶ ಪ್ರಭುತ್ವಕ್ಕೂ ನಡುವಿನ ಒಂದು ಪರಿಸ್ಥಿತಿ ನಮ್ಮದಾಗಿರುತ್ತದೆ. ನಾನು ಹೇಳಿದ ಹಾಗೆ ಬ್ರಿಟಿಷ್ ರಾಜ್ಯದಲ್ಲಿ ರಾಜಕೀಯ ಬಹುಮತವಿಲ್ಲದ ಒಂದು ಸರ್ಕಾರ, ಆದರೆ ಮತೀಯ ಬಹುಮತವುಳ್ಳ ಸರ್ಕಾರವಿರುತ್ತದೆ. ಆದ್ದರಿಂದ ನನ್ನ ಅಭಿಪ್ರಾಯವೇನೆಂದರೆ, ಮೂಲಭೂತ ಹಕ್ಕುಗಳನ್ನು ಮತ್ತು ಅಲ್ಪಸಂಖ್ಯಾತರನ್ನು ರಕ್ಷಿಸುವ ಪ್ರಶ್ನೆ ಯಾವುದೇ ಸಂವಿಧಾನದಲ್ಲಿ ಮುಖ್ಯವಾಗುವುದಕ್ಕಿಂತ ಭಾರತದಲ್ಲಿ ತುಂಬಾ ಪ್ರಮುಖವಾದದ್ದಾಗುತ್ತದೆ. ಆದ್ದರಿಂದ ಮೂಲಭೂತ 38ನೆಯ ಸಭೆ ಹಕ್ಕುಗಳನ್ನು ಸಂಪೂರ್ಣವಾಗಿ ಕೊಡುವ ಜವಾಬ್ದಾರಿಯನ್ನು ಹೊರುವುದು ಕರ್ತವ್ಯವಾಗುತ್ತದೆ. ಅವು ಏನೇ ಇದ್ದರೂ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ಏನೇ ಇದ್ದರೂ ಅವು ಬಹಳ ಮುಖ್ಯವಾಗುತ್ತವೆ. ಇವುಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಸಂಯುಕ್ತ ರಾಜ್ಯ ನ್ಯಾಯಾಲಯದ ಆಡಳಿತಕ್ಕೆ ಒಪ್ಪಿಸುವುದು ಅತ್ಯುತ್ತಮವಾದ ಮಾರ್ಗವಾಗುತ್ತದೆ. ಇದು ನನ್ನ ಆರಿಕೆ. ಎಲ್ಲ ಕಡೆಯಲ್ಲಿಯೂ ಮೂಲಭೂತ ಹಕ್ಕುಗಳ ಅಥವಾ ಅಲ್ಪಸಂಖ್ಯಾತರ ರಕ್ಷಣೆಯ ಪ್ರಶ್ನೆ ಏಳುತ್ತದೋ ಅದು ಬ್ರಿಟಿಷ್ ಭಾರತದಲ್ಲೇ ಆಗಿರಲಿ ಅಥವಾ ಒಂದು ದೇಶೀಯ ರಾಜ್ಯದಲ್ಲೇ ಆಗಿರಲಿ, ಅದರ ವಿಚಾರಣೆ ನಡೆಸುವ ಅಧಿಕಾರ ವ್ಯಾಪ್ತಿ ಸಂಯುಕ್ತ ರಾಜ್ಯ ನ್ಯಾಯಾಲಯಕ್ಕೆ ಇರಬೇಕು. ಅಧ್ಯಕ್ಷರು, ವ್ಯಾಪಾರದಲ್ಲಿ ತಾರತಮ್ಯವಾದ ವ್ಯಾಜ್ಯಗಳನ್ನು ನೀವು ಸೇರಿಸಬೇಕು ಅನ್ನುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. ವ್ಯಾಪಾರದಲ್ಲಿ ತಾರತಮ್ಯವಿರಬಾರದು ಎನ್ನುವುದನ್ನು ನಾವೆಲ್ಲರೂ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ ಆಗ ಅದು ಸಂಯುಕ್ತ ರಾಜ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರಲೇಬೇಕು. ಇಷ್ಟು ಸಂಯುಕ್ತ ರಾಜ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ನಾನು ಹೇಳಬೇಕಾದದ್ದು. ನಾನು ಇನ್ನು ಮುಂದೆ ತೆಗೆದುಕೊಳ್ಳಬೇಕೆಂದಿರುವ ವಿಷಯ ಸಂಯುಕ್ತ ರಾಜ್ಯ ನ್ಯಾಯಾಲಯದ ತೀರ್ಪುಗಳನ್ನು ಜಾರಿಗೆ ತರುವುದರ ಬಗ್ಗೆ. ಲಾರ್ಡ್ ಚಾನ್ಸಲರ್ ಅವರೇ, ನೀವು ನಮ್ಮೆಲ್ಲರ ಗಮನಕ್ಕೆ ತಂದಿರುವ ಟಿಪ್ಪಣಿಯಲ್ಲಿ ಸಂಯುಕ್ತ ರಾಜ್ಯ ನ್ಯಾಯಾಲಯದ ತೀರ್ಪುಗಳನ್ನು ಜಾರಿಗೆ ತರುವ ಕಾನೂನು ಕ್ರಮಗಳ ಬಗ್ಗೆ ಯಾವ ಸೂಚನೆಯೂ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ವಿಷಯವನ್ನು ಮತ್ತು ಸಂಸ್ಥಾನಗಳ ಸದ್ವರ್ತನೆಯ ಬಗ್ಗೆ ಶಂಕಿಸಬಾರದು ಎಂದು ನೀವು ತಾಕೀತು ಮಾಡಿದ್ದೀರಿ. ಅವರು ವಿಧೇಯವಾಗಿ ಸಂಯುಕ್ತ ರಾಜ್ಯ ನ್ಯಾಯಾಲಯದ ತೀರ್ಮಾನಗಳಿಗೆ ಬದ್ಧವಾಗಿರುತ್ತಾರೆಂದು ಮತ್ತು ಆ ತೀರ್ಮಾನಗಳನ್ನು ಜಾರಿಗೆ ತರುತ್ತಾರೆಂದು ಭಾವಿಸಿಕೊಳ್ಳಬೇಕು ಎನ್ನುತ್ತೀರಿ. ಲಾರ್ಡ್ ಚಾನ್ಸಲರ್ ಅವರೇ, ಎಲ್ಲರೂ ಒಳ್ಳೆಯವರಾಗಿದ್ದರೆ ಕಾನೂನುಗಳನ್ನು ಮಾಡುವ ಅವಶ್ಯಕತೆಯೇ ಇಲ್ಲವೆನ್ನುವ ಜಾನ್ ಸ್ಟುವರ್ಟ್ ಮಿಲ್ ಅವರ ಸೂತ್ರವನ್ನು ನಾವೀಗ ಅನುಸರಿಸಬೇಕೆಂದು ಕಾಣುತ್ತದೆ. ಆದರೆ ಕೆಲವು ಜನ ಕೆಟ್ಟವರಾಗಿಯೇ ಇರುತ್ತಾರೆಂದು ನಮಗೆ ಗೊತ್ತಿರುವುದರಿಂದ ನಾವು ಕಾನೂನುಗಳನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಈ ವಿಷಯವನ್ನು ಸಂದಿಗ್ಧ ಸ್ಥಿತಿಯಲ್ಲಿ ಬಿಟ್ಟು ಬಿಡುವುದು ಒಳ್ಳೆಯದಲ್ಲ ಅನಿಸುತ್ತದೆ. ನಾನು ಈ ಧೋರಣೆಯನ್ನು ತಾಳುವುದಕ್ಕೆ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಸರ್ವೋಚ್ಚ ನ್ಯಾಯಾಲಯದ ಅನುಭವ ನನ್ನ ಮಾತನ್ನು ಬೆಂಬಲಿಸುತ್ತದೆ. ನೀವು ಕ್ಷಮಿಸುವುದಾದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಜಾರಿಗೆ ತರಲು ಮಾಡಿದ ಪ್ರಯತ್ನಗಳ ಚರಿತ್ರೆಯನ್ನು ಈ ಸಮಿತಿಯ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ 1793ರಲ್ಲಿ ತೀರ್ಮಾನವಾದ ಚಿಶಾಮ್ ಮತ್ತು ಜಾರ್ಜಿಯಾ ನಡುವಣ ವಿವಾದದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ. ಆಗಿನ ಸಂಯುಕ್ತ ನ್ಯಾಯಾಲಯದ ಆಡಳಿತ ವ್ಯಾಪ್ತಿಯ ಪ್ರಕಾರ ಉಚ್ಚ ನ್ಯಾಯಾಲಯವು ಜಾರ್ಜಿಯಾ ಪ್ರಾಂತದ ವಿರುದ್ಧವಾಗಿ ಮಿಸ್ಟರ್ ಚಿತಾಮ್ ಅವರು ಕೆಲವು ಬಾಕಿಗಳನ್ನು ವಸೂಲಾಡಿಕೊಳ್ಳಬಹುದೆಂದು ತೀರ್ಪು ಕೊಟ್ಟರು. ಆದರೆ ಚರಿತ್ರೆಯಲ್ಲಿ ನಮಗೆ ಕಾಣುವ ಹಾಗೆ ಜಾರ್ಜಿಯಾ ಪ್ರಾಂತವು ಉಚ್ಚ ನ್ಯಾಯಾಲಯದ ವಿರುದ್ಧ ಪ್ರತಿಭಟಿಸುತ್ತಾ ತನ್ನ ಸ್ವಾಯತ್ತತೆಗೆ ಉಚ್ಚ ನ್ಯಾಯಾಲಯ ಅವಮಾನ ಮಾಡಿದೆ ಎನ್ನುತ್ತಾ ಆ ತೀರ್ಪನ್ನು ಮನ್ನಿಸಲಿಲ್ಲ. ಉಚ್ಚ ನ್ಯಾಯಾಲಯದ ತೀರ್ಪನ್ನು ಅಮಾನತಿನಲ್ಲಿಡಲಾಯಿತು, ಅದು ಜಾರಿಯಾಗಲಿಲ್ಲ. ಅದು ಹಾಗಾದ್ದರಿಂದ ಕ್ಯಾಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಜಾರ್ಜಿಯಾ ಪ್ರಾಂತದ ಈ ಧೋರಣೆ 11ನೆಯ ತಿದ್ದುಪಡಿಗೆ ದಾರಿ ಮಾಡಿತು. ಈ ತಿದ್ದುಪಡಿಯ ಮೂಲಕ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ್ದ ಸಂಯುಕ್ತ ರಾಜ್ಯಗಳ ಆಡಳಿತದ ವ್ಯಾಪ್ತಿಗೆ ಬರುತ್ತಿದ್ದ 2 ಪ್ರಾಂತದ ಪ್ರಜೆಗಳ ನಡುವಿನ ವಿವಾದವನ್ನು ಪರಿಗಣಿಸುವ ಅಧಿಕಾರವನ್ನು ತೆಗೆದುಹಾಕಲಾಯಿತು. ಇನ್ನೊಂದು ಉದಾಹರಣೆ ವರ್ಜಿನಿಯಾ ಮತ್ತು ಪಶ್ಚಿಮ ವರ್ಜಿನಿಯಾಗಳ ವಿವಾದಕ್ಕೆ ಸಂಬಂಧಿಸಿದ್ದು. ಅಂತರ್ಯುದ್ಧ ಸಿವಿಲ್ ವಾದ ಮೇಲೆ ಹಳೆಯ ವರ್ಜಿನಿಯಾ ಪ್ರಾಂತವನ್ನು ವರ್ಜಿನಿಯಾ ಮತ್ತು ಪಶ್ಚಿಮ ವರ್ಜಿನಿಯಾ ಎಂದು 2 ಪ್ರಾಂತಗಳಾಗಿ ವಿಭಜಿಸಲಾಯಿತು. 1861ರಲ್ಲಿ ಈ ಘಟನೆ ನಡೆದಾಗ ಈ ಒಪ್ಪಂದದ ಪರಿಣಾಮವಾಗಿ 1861ನೇ ಜನವರಿ 1ನೇ ತಾರೀಖಿನ ಹಿಂದೆ ಮೂಲ ರಾಜ್ಯ ಪಡೆದಿದ್ದ ಸಾರ್ವಜನಿಕ ಸಾಲದ ನ್ಯಾಯವಾದ ಒಂದು ಭಾಗವನ್ನು ಪಶ್ಚಿಮ ವರ್ಜಿನಿಯಾ ಸಂವಿಧಾನದ 8ನೇ ವಿಧಿಯಲ್ಲಿ ಪುನಃ ಧೃವೀಕರಿಸಲಾಯಿತು. 40 ವರ್ಷಗಳ ಕಾಲ ವರ್ಜಿನಿಯಾ ಸ್ನೇಹಪೂರ್ವಕ ಮಾತುಕತೆಗಳನ್ನಾಡಿ ಪಶ್ಚಿಮ ವರ್ಜಿನಿಯಾವು ತನಗೆ ಕೊಡಬೇಕಾದ್ದನ್ನು ಪಡೆಯಲಿಕ್ಕೆ ತನ್ನೆಲ್ಲಾ ಶಕ್ತಿಗಳನ್ನು ಉಪಯೋಗಿಸಿತು. ಇದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. 1906ರಲ್ಲಿ ಈ ವಿಷಯವನ್ನು ವರ್ಜಿನಿಯಾ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪ್ರಸ್ತಾಪಿಸಿತು. ಪಶ್ಚಿಮ ವರ್ಜಿನಿಯಾ ಏನೇನೋ ಅಡ್ಡಿಗಳನ್ನೊಡ್ಡಬಹುದೋ ಅದೆಲ್ಲವನ್ನೂ ಒಡ್ಡಿ ಮತ್ತು ಈ ವಿವಾದದ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವಾಗಲಿಲ್ಲ. ಆಗ ಸರ್ವೋಚ್ಚ ನ್ಯಾಯಾಲಯವು ಈ ವಿವಾದ ತಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆಂದು ನಿರ್ಧರಿಸಿ ಆ ಲೆಕ್ಕಗಳನ್ನು ಪರಿಶೀಲಿಸಿ ವರದಿ ಮಾಡಲಿಕ್ಕೆ ಒಬ್ಬ ತಜ್ಞನನ್ನು ನೇಮಿಸಿತು. ವರದಿ ಏನೋ ತಯಾರಾಯಿತು. ಆಮೇಲೆ ಆ ವರದಿಯನ್ನು ಪ್ರಶ್ನಿಸುವುದಕ್ಕೆ ಪಶ್ಚಿಮ ವರ್ಜಿನಿಯಾ ಸುಮಾರು ವರ್ಷಗಳ ಕಾಲ ತೆಗೆದುಕೊಂಡಿತು. ಅದಾದ ಮೇಲೆ ತಾನು ಈ ಜವಾಬ್ದಾರಿಯನ್ನು ಮನ್ನಿಸಬೇಕೇ ಅಥವಾ ಬೇಡವೇ ಎಂದು ತನ್ನ ಶಾಸನಸಭೆಯನ್ನು ವಿಚಾರಿಸಲಿಕ್ಕೆ ಕಾಲಾವಧಿ ಬೇಕೆಂದು ಪಶ್ಚಿಮ ವರ್ಜಿನಿಯಾ ಕೇಳಿಕೊಂಡಿತು. ಹೀಗಾಗಿ ಈ ವಿಷಯ 1913ರವರೆಗೂ ಜಗ್ಗಾಡಿತು. ವರದಿಯಾಗಿ ಅದಕ್ಕೆ ಬಂದ ತಕರಾರುಗಳನ್ನು ತಳ್ಳಿಹಾಕಿದ ಮೇಲೆ ಮತ್ತೊಮ್ಮೆ ಪಶ್ಚಿಮ ವರ್ಜಿನಿಯಾ ಇನ್ನು ಕೆಲವು ವಿಷಯಗಳನ್ನು ಬರೆದು ಹಾಜರುಪಡಿಸುವುದಾಗಿ ಕೇಳಿಕೊಂಡಿತು. 1915ರಲ್ಲಿ ಎಲ್ಲ ರೀತಿಯ ಅಡ್ಡಿಗಳು ಯಶಸ್ವಿಯಾದಾಗ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿತು.
4 ವರ್ಷದವರೆಗೆ ಪಶ್ಚಿಮ ವರ್ಜಿನಿಯಾ ಆ ತೀರ್ಪನ್ನು ನೋಡಲಿಕ್ಕೂ ನಿರಾಕರಿಸಿತು. ಆದರೆ 1919ರಲ್ಲಿ ಆ ಸಾಲವನ್ನು ತೀರಿಸಬೇಕೆಂದು ಪಶ್ಚಿಮ ವರ್ಜಿನಿಯಾ ಪ್ರಾಂತವನ್ನು ಒಪ್ಪಿಸಲಾಯಿತು. ಮಿಸ್ಟರ್ ಜಿನ್ನಾ, ತೊಂದರೆ ಇವೆ ಎಂದು ಊಹಿಸಿಕೊಂಡ ಮೇಲೆ ನಿಮ್ಮ ಸಲಹೆ ಏನು? ಡಾ. ಬಿ. ಆರ್. ಅಂಬೇಡ್ಕರ್: ನನ್ನ ಸಲಹೆ ಹೀಗಿದೆ. ಈ ವಿಷಯ ನನ್ನ ಭಾವನೆಗಳು ಒಂದು ರೀತಿಯಲ್ಲಿ ಬಹಳ ದೊಡ್ಡದಾಗಿವೆ ಎಂದು ಹೇಳುತ್ತೇನೆ. ನಾನು ಇದನ್ನು ಹೇಳುತ್ತೇನೆ. ಬಹಳಷ್ಟು ಕಾಲ ಕೋಮುವಾರು ಭಾವನೆ, ಪ್ರಾಂತೀಯ ಭಾವನೆ ಇರುತ್ತವೆ. ಈ ಕೋಮುವಾರು ಶೋಭೆಯ ಪರಿಸ್ಥಿತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಸಂಯುಕ್ತ ನ್ಯಾಯಾಲಯದ ನೀವು ಏನು ಬೇಕಾದರೂ ಕರೆಯಿರಿ ತೀರ್ಪುಗಳನ್ನು ತಳ್ಳಿಹಾಕುವುದಿಲ್ಲ ಎಂದು ನಾನು ಖಂಡಿತವಾಗಿ ಹೇಳಲಾರೆ. ಅಲ್ಪಸಂಖ್ಯಾತರ ಪರವಾಗಿ ಮಾತನಾಡುವ ಸದಸ್ಯನಾಗಿ, ಈಗ ಸದ್ಯದಲ್ಲಿ ಯಾವ ಹಕ್ಕುಗಳೂ ಇರದ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನು ಕೇಳುತ್ತಿರುವಾಗ ಪ್ರತಿಯೊಂದು ಕಡೆಯೂ ವಿರೋಧವೇ ಎದುರಾಗುತ್ತಿರುವ ಅಲ್ಪ 38ನೆಯ ಸಭೆ. ಸಂಖ್ಯಾತರ ಪರವಾಗಿ ಮಾತನಾಡುವ ನನಗೆ, ರಾಜ್ಯ ಸರ್ಕಾರವೊಂದರಲ್ಲಿ ಜಾತಿಯ ಭಾವನೆಯ ಬಹುಸಂಖ್ಯಾತರ ವಿಧಾನ ಪರಿಷತ್ತು ತನ್ನ ಹಿತಾಸಕ್ತಿಗಳಿಗೆ ರುಚಿಸದ ತೀರ್ಮಾನಗಳನ್ನು ಜಾರಿಯಾಗಲು ಬಿಡುತ್ತದೆಂದು ಖಂಡಿತ ಅನಿಸುವುದಿಲ್ಲ. ಇದು ನನ್ನ ಅಭಿಪ್ರಾಯವಾಗಿದೆ. ನಾನು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೇನೆ ಮತ್ತು ಹಾಗೆ ಹೇಳುತ್ತಲೂ ಇದ್ದೇನೆ. ಮಹಾಸ್ವಾಮಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ದೇಶನಗಳನ್ನು ತಳ್ಳಿಹಾಕದ ಹಾಗೆ ಅವು ಪರಿಣಾಮಕಾರಿಯಾಗುವ ಹಾಗೆ ನಾವು ನಮ್ಮ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ನಾನು ಸೂಚಿಸುತ್ತೇನೆ ಮತ್ತು ನಾವು ಆಸ್ಟ್ರೇಲಿಯಾದ ಸಂವಿಧಾನದಲ್ಲಿರುವ ವಿಧಿಗಳನ್ನು ಮತ್ತು ಅವಕಾಶಗಳನ್ನು ನಮ್ಮ ಸಂವಿಧಾನಕ್ಕೆ ಹೊಂದಿಸಿಕೊಳ್ಳಬೇಕೆಂದು ಸೂಚಿಸುತ್ತೇನೆ. ಮೊದಲನೆಯದಾಗಿ ಆಸ್ಟ್ರೇಲಿಯಾ ಸಂವಿಧಾನದ 118 ಮತ್ತು 51ನೇ ವಿಭಾಗ ಮತ್ತು 25ನೇ ಪ್ಯಾರ ಎಲ್ಲ ಕಾನೂನುಗಳಲ್ಲೂ ನಂಬಿಕೆ ಮತ್ತು ವಿಶ್ವಾಸವನ್ನಿಡಬೇಕೆಂದು ಹೇಳಲಾಗಿದೆ. ಆದಷ್ಟೇ ಆದರೆ ಏನೂ ಹೇಳಿದಂತಾಗಲಿಲ್ಲ. ಅದನ್ನು ಅಮೆರಿಕದ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನದಲ್ಲೂ ಕಾಣುತ್ತೇವೆ. ಆಮೇಲೆ ತೀರ್ಪುಗಳನ್ನು ಜಾರಿಗೆ ತರುವ ಬಗ್ಗೆ ಆಸ್ಟ್ರೇಲಿಯಾ ಸಂವಿಧಾನದ 34ನೇ ಪ್ಯಾರಾದಲ್ಲಿ ಸಂಯುಕ್ತ ರಾಜ್ಯ ಶಾಸನಸಭೆಗೆ ಅದಕ್ಕೆ ಕೊಟ್ಟಿರುವ ಇತರ ಅಧಿಕಾರಿಗಳಿಗೆ ಆಕಸ್ಮಿಕವಾಗಿ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೇಳಲಾಗಿದೆ. ಆಮೇಲೆ ಕೋರ್ಟಿನ ತೀರ್ಪುಗಳನ್ನು ಜಾರಿಗೆ ತರುವ ವಿಷಯದಲ್ಲಿ ಆಸ್ಟ್ರೇಲಿಯಾ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೆಲವು ನಿರ್ದಿಷ್ಟ ಅಧಿಕಾರಗಳನ್ನು ಕೊಡಲಾಗಿದೆ. ಮೊಟ್ಟಮೊದಲಿಗೆ 51ನೇ ವಿಭಾಗದ 24ನೇ ಪ್ಯಾರಾದಲ್ಲಿ ಅಂತರಪ್ರಾಂತ ಸೇವೆಗೆ ಮತ್ತು ಅಂತರಪ್ರಾಂತಗಳ ತೀರ್ಪುಗಳನ್ನು ಜಾರಿಗೆ ತರುವ ಅವಕಾಶಕ್ಕೂ ದಾರಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕಾಮನ್ವೆಲ್ತ್ನ ಎಲ್ಲ ಕಡೆಗಳಲ್ಲೂ ನಾಗರಿಕ ಸೇವೆ ಮತ್ತು ದಂಡನೆಯ ಕ್ರಮಗಳು ಮತ್ತು ಪ್ರಾಂತಗಳ ನ್ಯಾಯಾಲಯಗಳ ತೀರ್ಪು ಕೂಡ ಒಂದೇ ರೀತಿ ಇರುವ ಹಾಗೆ ಸೂಚಿಸಲಾಗಿದೆ. ಅದು ಗಮನಿಸಬೇಕಾದ ಒಂದು ವಿಷಯ. ಆಮೇಲೆ ಆಸ್ಟ್ರೇಲಿಯಾ ಸಂವಿಧಾನದ 78ನೇ ವಿಭಾಗದಲ್ಲಿ ಹೀಗಿದೆ: ಅಧ್ಯಕ್ಷರು ನ್ಯಾಯಾಧಿಕಾರದ ಮಿತಿಯೊಳಗೆ ಬರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನುಗಳನ್ನು ರಚಿಸಿ ಕಾಮನ್ವೆಲ್ತಿನ ಅಥವಾ ರಾಜ್ಯದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವ ಹಕ್ಕುಗಳನ್ನು ಕೊಡಬಹುದು. ಡಾ. ಬಿ. ಆರ್. ಅಂಬೇಡ್ಕರ್: ನಿಜ. ಅದು ಒಂದು ಮಾತು. ಮಹಾಸ್ವಾಮಿಯವರಿಗೆ ಗೊತ್ತಿರುವ ಹಾಗೆ 1903ನೇ ಇಸವಿಯ ನ್ಯಾಯಮಂಡಳಿಯ ವಿಧಿಯ ಪ್ರಕಾರ ಪ್ಯಾರಾ 9ರಲ್ಲಿ ಆಸ್ಟ್ರೇಲಿಯಾದ ಸಂಯುಕ್ತ ರಾಜ್ಯ ಶಾಸನಸಭೆ ತೀರ್ಪುಗಳು ಮತ್ತು ಆಜ್ಞೆಗಳು ಪ್ರಾಂತಗಳ ವಿರುದ್ಧವಾಗಿ ಜಾರಿಗೆ ಬರಬಹುದೆಂದು ನಿರ್ದಿಷ್ಟ ಅವಕಾಶವನ್ನು ಕಲ್ಪಿಸಿದೆ. ಆಮೇಲೆ ಆಸ್ಟ್ರೇಲಿಯಾ ಸಂವಿಧಾನ 120ನೇ ವಿಧಿ ಹೀಗೆ ಹೇಳುತ್ತದೆ: ಪ್ರತಿಯೊಂದು ರಾಜ್ಯವು ಕಾಮನ್ವೆಲ್ತಿನ ಕಾನೂನಿನ ವಿರುದ್ಧವಾಗಿ ವರ್ತಿಸುವ ದೋಷಿಗಳನ್ನು ಅಥವಾ ಆಪಾದಿತರನ್ನು ಜೈಲುಗಳಲ್ಲಿ ಬಂಧಿಸಿಡಲು ಮತ್ತು ಅಂತಹ ಆಪಾದನೆ ಸಾಬೀತಾದ ಆರೋಪಿಗಳನ್ನು ದಂಡಿಸಲು ಅವಕಾಶಗಳನ್ನಿಟ್ಟುಕೊಂಡಿರಬೇಕು. ಮತ್ತು ಕಾಮನ್ವೆಲ್ತಿನ ಸಂಸತ್ ಸಭೆ ಅದಕ್ಕೆ ಬೇಕಾದ ಕಾನೂನುಗಳನ್ನು ಮಾಡಿ ರಾಜ್ಯಗಳ ಅವಕಾಶಗಳು ಪರಿಣಾಮಕಾರಿಯಾಗುವ ಹಾಗೆ ಮಾಡಬೇಕು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಆದ್ದರಿಂದ ಸಂಯುಕ್ತ ಶಾಸನಸಭೆಗೆ ನಿರ್ದಿಷ್ಟ ಅಧಿಕಾರಗಳನ್ನು ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಗಳು ಜಾರಿಯಾಗುವ ಹಾಗೆ ಮಾಡಬೇಕೆಂದು ನಾನು ವಿನಂತಿಸುತ್ತೇನೆ. ಅಧ್ಯಕ್ಷರು: ಯಾವ ರೀತಿಯ ಅನುಮೋದನೆ ಬೇಕೆಂದು ನೀವು ಹೇಳುತ್ತೀರಿ? ಡಾ. ಬಿ. ಆರ್. ಅಂಬೇಡ್ಕರ್: ಅವರು ಏನು ಮಾಡುವರೆಂದು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಈ ವಿಷಯವನ್ನು ತ್ರಿಶಂಕುವನ್ನಾಗಿ ಬಿಡಬಾರದೆಂದು ನನ್ನ ಆರಿಕೆ. ಸನ್ಮಾನ್ಯರೇ, ನಾನು ಸಂಗ್ರಹಿಸಿದ ಕೆಲವು ಉಲ್ಲೇಖಗಳ ಆಧಾರದಿಂದ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಸಂಪೂರ್ಣವಾಗಿ ನಿರುಪಯುಕ್ತವಾದವುಗಳಾಗಿವೆ ಎಂಬ ಅಂಶವನ್ನು ತೋರಿಸಲಿದ್ದೇನೆ. ಏಕೆಂದರೆ ಅವರು ತಮ್ಮ ತೀರ್ಪುಗಳನ್ನು ಕಾರ್ಯಗತಗೊಳಿಸಲಾಗುವುದಿಲ್ಲ ಎಂಬ ಅಂಶವಷ್ಟೇ ಇಲ್ಲ, ಅವುಗಳನ್ನು ಉಲ್ಲಂಘಿಸಲಾಗಬಹುದೆಂಬ ಭ್ರಾಂತಿಯವರನ್ನು ಕಾಡಿತ್ತು. ಉದಾಹರಣೆಗಾಗಿ, ಒಹಾಯೋ ರಾಜ್ಯದ ರಾಜ್ಯಪಾಲ ಗವರ್ನರ್ ರ ಪ್ರಕರಣದಲ್ಲಿ ಅವರು ಒಹಿಯೋ ರಾಜ್ಯವನ್ನು ಪ್ರವೇಶಿಸಿ ತಲೆ ತಪ್ಪಿಸಿಕೊಂಡು ಓಡಿಹೋಗಿದ್ದ ಒಬ್ಬ ಅಪರಾಧಿಯನ್ನು ವಾಪಸ್ಸು ಕಳುಹಿಸಿಕೊಡಬೇಕೆಂದು ರಾಜ್ಯಪಾಲರಿಗೆ ಆಜ್ಞಾಪಿಸಿದ್ದರು. ಆದರೆ ರಾಜ್ಯಪಾಲರು ಈ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರು. ನಂತರ ಕೆಂಟಕಿ ರಾಜ್ಯವು ರಾಜ್ಯಪಾಲರಿಗೆ ಕರ್ತವ್ಯ ನಿರ್ವಹಣೆಯ ಆಜ್ಞಾಪತ್ರ ರಿಟ್ ಆಫ್ ಮ್ಯಾಂಡೇಮಸ್‌ವನ್ನು ನೀಡಬೇಕೆಂದು ಕೋರಿತು. ಈ ಹಂತದಲ್ಲಿ ನ್ಯಾಯಾಲಯ ಹೇಳಿದ್ದೇನೆಂದರೆ, ನಮ್ಮ ತೀರ್ಪನ್ನು ನಾವೇ ಜಾರಿಗೊಳಿಸುವ ಅಧಿಕಾರವನ್ನು ಸಂವಿಧಾನ ನಮಗೆ ನೀಡಿರುವುದಿಲ್ಲ, ಆದ್ದರಿಂದ ನಾವು ಕರ್ತವ್ಯ ನಿರ್ವಹಣೆಯ ಆಜ್ಞಾಪತ್ರವನ್ನು ಕೊಡಕೂಡದು. ರಾಜ್ಯಪಾಲರು ಒಬ್ಬ ಪರಾರಿಯಾದ ಅಪರಾಧಿಯನ್ನು ಒಪ್ಪಿಸಲು ಬದ್ಧರಾಗಿದ್ದಾರೆಂದು ಅವರು ಆಜ್ಞಾಪಿಸಿ ಆದಾಗ್ಯೂ ಈ ಪರಿಸ್ಥಿತಿ ಉಂಟಾಗಿತ್ತು. ನನ್ನ ತೀರ್ಪುಗಳು ಜಾರಿಯಾಗಲಿಕ್ಕಿಲ್ಲ ಎಂದು ಅನಿಸಿಕೆಯಿಂದ ನ್ಯಾಯಾಲಯ ಪೀಡಿತವಾಗಿದ್ದ ಕಾರಣದಿಂದಲೇ ಅದು ಅಂತಹ ಪರಿಣಾಮಗಳನ್ನು ನೀಡಲು ನಿರಾಕರಿಸಿ ಅತ್ಯಂಬ ಅಂಶವನ್ನು ನಾನು ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ 106 ಪ್ರಕರಣಗಳ ಆಧಾರದ ಮೇಲೆ ತೋರಿಸಿಕೊಡಬಲ್ಲೆ. ಆದ್ದರಿಂದ ಇಂತಹ ಒಂದು ವಿಧಿಯನ್ನು ಹೊಂದದ ಹೊರತು ಪರಿಸ್ಥಿತಿಯನ್ನು ಹೇಗೆ ಸುರಕ್ಷಿತಗೊಳಿಸಬಹುದೆಂಬುದು ನನಗೆ ತಿಳಿಯುತ್ತಿಲ್ಲ. ಅಧ್ಯಕ್ಷ: ಯಾವ ವಿಧದ ಕಾನೂನು? ಉದಾಹರಣೆಗೆ, ಬಂಗಾಳದ ವಿರುದ್ಧ ತೀರ್ಪನ್ನು ನೀಡಿದಾಗ ಹೇಗಾದರೂ ಮಾಡಿ ಬಂಗಾಳಕ್ಕೆ ತೀರ್ಪನ್ನು ಜಾರಿ ಮಾಡುವ ಅಧಿಕಾರವುಳ್ಳ ಒಬ್ಬ ಅಮೀನನನ್ನು ಕಳುಹಿಸಿಕೊಡಬೇಕೆಂದು ನೀವು ಸೂಚಿಸುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್: ನನ್ನ ಅಭಿಪ್ರಾಯದಲ್ಲಿ 78ನೇ ವಿಭಾಗದಲ್ಲಿ ಹೇಳಿರುವಂತೆ ಸಿವಿಲ್ ಡಿಗ್ರಿಗಳನ್ನು ಜಾರಿಗೊಳಿಸುವ ಅಧಿಕಾರಿಯಾಗಿರುವ ಖಜಾನೆಯ ಅಧಿಕಾರಿ ಹಾಗೆ ಮಾಡಲು ಬಾಧ್ಯವಾಗಿರುತ್ತಾನೆ. ಅಧ್ಯಕ್ಷ: ಅವನು ಹಾಗೆ ಮಾಡದೆ ಹೋದ ಪಕ್ಷದಲ್ಲಿ ಯಾವ ಪರಿಸ್ಥಿತಿ ಉಂಟಾಗುವುದು? ಡಾ. ಬಿ. ಆರ್. ಅಂಬೇಡ್ಕರ್: ಆಗ ಅವರು ಅವನನ್ನು ನ್ಯಾಯಾಲಯ ನಿಂದನೆಯ ಆರೋಪದ ಮೇಲೆ ವಿಚಾರಣೆಗೆ ಗುರಿಪಡಿಸುವರೆಂದು ನನಗನಿಸುತ್ತದೆ. ಸರ್ ಮಾಣಿಕ್ಜಿ ದಾದಾಭಾಯಿ ಅವನನ್ನು ಎಲ್ಲಿ ವಿಚಾರಣೆಗೊಳಪಡಿಸಲಾಗುವುದು? ಡಾ. ಬಿ. ಆರ್. ಅಂಬೇಡ್ಕರ್: ಫೆಡರಲ್ ನ್ಯಾಯಾಲಯದಲ್ಲಿ ಅಥವಾ ಅದು ಎಲ್ಲಿ ಜರುಗಬೇಕೆಂದು ಹೇಳುತ್ತದೆಯೋ ಅಲ್ಲಿ. 38ನೆಯ ಸಭೆ. ಶ್ರೀಯುತ ಅಯ್ಯಂಗಾರ್: ನಿಂದನೆಯ ವಾರಂಟನ್ನು ಯಾರು ಜಾರಿಗೊಳಿಸುವರು? ಡಾ. ಬಿ. ಆರ್. ಅಂಬೇಡ್ಕರ್: ಫೆಡರಲ್ ಸರ್ಕಾರ ತನ್ನ ಅಧಿಕಾರಗಳ ಮೂಲಕ ಸಂಯುಕ್ತ ಅಥವಾ ಫೆಡರಲ್ ಸರ್ಕಾರಕ್ಕೆ ಈ ಅಧಿಕಾರ ಇರಬೇಕೆಂದು ನಾನು ಬಯಸುತ್ತೇನೆ.
ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದು ಅದರ ಇಂಗಿತ ಅಧಿಕಾರಗಳಲ್ಲಿ ಒಂದಾಗಿತ್ತು ಮತ್ತು ಆಸ್ಟ್ರೇಲಿಯಾ ಸಂವಿಧಾನದ 120ನೇ ವಿಭಾಗದಂತೆ ಫೆಡರಲ್ ಕಾನೂನಿನ ವಿರುದ್ಧ ಅಪರಾಧವೆಸಗಿದವರನ್ನು ಬಂಧನದಲ್ಲಿಡುವ ಅಧಿಕಾರವನ್ನು ಫೆಡರಲ್ ಸರ್ಕಾರ ಹೊಂದಿದೆ. ಯಾವುದಾದರೂ ಒಂದು ಫೆಡರಲ್ ಕಾನೂನು ಪಾಸಾದಾಗ ಯಾವುದೇ ರಾಜ್ಯದ ನಾಗರಿಕನು ಅದನ್ನು ಉಲ್ಲಂಘಿಸಿದ್ದಾನೆಂಬ ಕಾರಣ ಸರ್ವೋಚ್ಚ ನ್ಯಾಯಾಲಯವು ಅವನ ವಿರುದ್ಧ ತೀರ್ಪನ್ನು ನೀಡಿದಾಗ ಆ ರಾಜ್ಯ ಈ ವ್ಯಕ್ತಿಯನ್ನು ಜೈಲಿನಲ್ಲಿಡಲು ಇಚ್ಛೆಪಡದೆ ಹೋದರೆ ಅಂತಹ ಸಂದರ್ಭದಲ್ಲಿ 120ನೇ ವಿಭಾಗದನ್ವಯ ಫೆಡರಲ್ ಸರ್ಕಾರವು ತನ್ನದೇ ಆದ ಬಂದಿಖಾನೆಗಳನ್ನು ಹೊಂದಬೇಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಫೆಡರಲ್ ಸರ್ಕಾರ ಎಲ್ಲಾ ವಿಷಯಗಳಲ್ಲಿ ನ್ಯಾಯ ದೊರಕಿಸಿಕೊಡಬೇಕೆಂದು ಬಯಸಿದರೆ ಅದು ತನ್ನ ತೀರ್ಮಾನಗಳು ಜಾರಿಯಾಗುವಂತೆ ಮಾಡುವ ಅಧಿಕಾರ ಹೊಂದಿರಬೇಕು. ಅದನ್ನು ಯಾವ ರೀತಿ ಕೈಗೊಳ್ಳಬೇಕೆಂದು ಸದ್ಯದಲ್ಲಿ ನಾನು ಹೇಳಲಾರೆ. ಫೆಡರಲ್ ಸರ್ಕಾರಕ್ಕೆ ತನ್ನ ತೀರ್ಪುಗಳು ಮತ್ತು ಆಜ್ಞೆಗಳು ಭಾರತದಾದ್ಯಂತ ಜಾರಿಯಾಗುವಂತೆ ನೋಡಿಕೊಳ್ಳುವ ಅಧಿಕಾರವನ್ನು ಸಂವಿಧಾನದಲ್ಲಿ ಅಳವಡಿಸಬೇಕೆಂದು ಮಾತ್ರ ಇಲ್ಲಿ ಹೇಳಬಯಸುತ್ತೇನೆ. ಪರಿಹಾರ ವಿಫಲಗೊಂಡರೆ ಹಕ್ಕು ಸಹ ವಿಫಲಗೊಳ್ಳುವುದೆಂಬ ಅಂಶವನ್ನು ನಾನು ಇಲ್ಲಿ ಮನರುಚ್ಚರಿಸುವ ಅವಶ್ಯಕತೆಯಿಲ್ಲ. ಶ್ರೀಯುತ ಜಯಕರ್, ಜನಾಂಗೀಯ ಅಥವಾ ಕೋಮು ಸಂಘರ್ಷದ ಪರಿಸ್ಥಿತಿಯಲ್ಲಿ ನಿರರ್ಥಕವಾಗಲಾರದಂತಹ ಯಾವ ಪರಿಹಾರವನ್ನು ನಿರೂಪಿಸುವುದು ಸಾಧ್ಯವಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ರ ಇದಕ್ಕೆ ಉತ್ತರ ನೀಡುವುದು ನನ್ನ ಕೆಲಸವಲ್ಲ. ನಾನು ನನ್ನ ಒಂದು ಪ್ರಸಂಗವನ್ನೇ ಪರಿಶೀಲಿಸುವೆ. ಮುಂಬಯಿ ಪ್ರಾಂತ್ಯದಲ್ಲಿ ನಾಸಿಕ್ ಸತ್ಯಾಗ್ರಹದ ಪ್ರಸಂಗವಿದೆ ಮತ್ತು ಒಂದು ಮೂಲಭೂತ ಹಕ್ಕು ಸಹ ಇದೆ ಎಂದು ಭಾವಿಸೋಣ. ನಾನು ಸಲ್ಲಿಸಿರುವ ಈ ವಿಜ್ಞಾಪನಾ ಪತ್ರದ 1ನೆಯ ಭಾಗದಲ್ಲಿ ನಾನು ಸೂಚಿಸಿರುವ ದೇವಾಲಯ ಪ್ರವೇಶದ ಹಕ್ಕೇ ಇದಾಗಿದೆ. ನಾವು ಶಾಂತಿ ಭಂಗ ಮಾಡಿದರೆ ನಮ್ಮನ್ನು ಬಂಧನದಲ್ಲಿಡಬಹುದೆಂದು ಭಾವಿಸೋಣ. ಯಾವುದೇ ಫೆಡರಲ್ ನ್ಯಾಯಾಲಯ ಹೊಂದಿರಲೇಬೇಕಾದ ಇಂತಹ ಅಧಿಕಾರ ವ್ಯಾಪ್ತಿಯನ್ವಯ ನಾವು ಫೆಡರಲ್ ನ್ಯಾಯಾಲಯಕ್ಕೆ ಹೋಗುತ್ತೇವೆ ಎಂದು ಇಟ್ಟುಕೊಳ್ಳೋಣ. ಆಗ ಫೆಡರಲ್ ನ್ಯಾಯಾಲಯವು ಮ್ಯಾಜಿಸ್ಟ್ರೇಟರ ಆಜ್ಞೆ ತಪ್ಪು ಎಂದು ತೀರ್ಮಾನಿಸಿತೆಂದು ಭಾವಿಸೋಣ. ಈ ತೀರ್ಪನ್ನು ಜಾರಿಗೊಳಿಸಬೇಕೆಂದು ನಾವು ಗೃಹ ಖಾತೆಯ ಸಚಿವರನ್ನು ಕೋರುತ್ತೇವೆ ಎಂದು ಸಹ ಭಾವಿಸೋಣ. ಗೃಹ ಸಚಿವರು ಸಂಪ್ರದಾಯವಾದಿಗಳ ಅಭಿಪ್ರಾಯವನ್ನವಲಂಬಿಸಿ ನಾನು ಹಾಗೆ ಮಾಡಲಾರೆ ಎಂದು ಹೇಳುತ್ತಾರೆಂದು ಭಾವಿಸಿದರೆ ಇಂತಹ ಪ್ರಸಂಗಗಳಲ್ಲಿ ಕೇಂದ್ರ ಸರ್ಕಾರವು ತನ್ನ ಕಾನೂನುಗಳನ್ನು ತಾನೇ ಕಾರ್ಯಗತಗೊಳಿಸುವ ಅಧಿಕಾರ ಹೊಂದಿರಬೇಕೆಂದು ನಾನು ಬಯಸುತ್ತೇನೆ. ಮಿಸ್ಟರ್ ಜಿನ್ನಾ, ನೀವು ಹೇಳುತ್ತಿರುವ ಮಾತುಗಳಲ್ಲಿ ಬಹಳ ಸತ್ವ ಇದೆ ಎಂದು ನನಗನಿಸುತ್ತದೆ. ಒಂದು ಡಿಕ್ರಿ ಅಥವಾ ವಾರಂಟನ್ನು ಜಾರಿಗೊಳಿಸಬೇಕಾದರೆ ಮೊದಲನೆಯದಾಗಿ ಅದರ ಹಿಂದೆ ಪಾಲಿಸ್ ಬಲ ಇರಬೇಕು ಮತ್ತು ಎರಡನೆಯ ಹಂತದಲ್ಲಿ ಅಂತಿಮ ಅಧಿಕಾರ ಸೈನ್ಯಕ್ಕೆ ಇರಬೇಕು. ನಿಮ್ಮ ಫೆಡರಲ್ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸರ್ಕಾರದಲ್ಲಿ ಡಿಕ್ರಿ ಅಥವಾ ಜಾರಿ ಮಾಡುವ ಸದಸ್ಯನು ಸೈನ್ಯದ ಸಹಾಯವಿಲ್ಲದೆ ಇವುಗಳನ್ನು ಹೇಗೆ ಜಾರಿಗೊಳಿಸಬಹುದೆಂದು ನೀವು ನಿರೀಕ್ಷಿಸುತ್ತೀರಿ? ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಅದನ್ನು ಪಡೆಯಬಹುದು. ಅವರ ಮೇಲೆ ನಾನು ಯಾವ ಪರಿಮಿತಿಯನ್ನು ಹೇರುತ್ತಿಲ್ಲ. ಈ ಉದ್ದೇಶಕ್ಕಾಗಿ ಅವರು ಅವಶ್ಯವೆಂದು ಬರೆದ ಎಲ್ಲಾ ಅಧಿಕಾರಗಳನ್ನು ನಾನು ಅವರಿಗೆ ಕೊಡುವೆ. ಅವರು ಸೈನಿಕ ಸಹಾಯ ಪಡೆಯುವ ಪ್ರಸಂಗ ಬರಬಹುದು. ಅದನ್ನು ನಾನು ನಿರಾಕರಿಸುವುದಿಲ್ಲ. ಆದರೆ ನಾನು ಹೇಳುವುದಿಷ್ಟೇ, ಮೂಲಭೂತ ಹಕ್ಕುಗಳನ್ವಯ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳನ್ವಯವೇ ಅನ್ನಿ ನಿಜವಾಗಿಯೂ ಜನತೆಯ ರಕ್ಷಣೆ ಮಾಡಬೇಕೆಂದರೆ ಫೆಡರಲ್ ನ್ಯಾಯಾಲಯದ ತೀರ್ಪುಗಳನ್ನು ಜಾರಿಗೊಳಿಸುವಂತೆ ನೋಡಿಕೊಳ್ಳುವ ಅಧಿಕಾರ ಫೆಡರಲ್ ಸರ್ಕಾರಕ್ಕಿರಬೇಕೆಂದು ನಾನು ಹೇಳಬಯಸುತ್ತೇನೆ. ಮಿಸ್ಟರ್ ಜಿನ್ನಾ, ಅಧಿಕಾರವನ್ನು ಕೊಡಮಾಡುವುದಷ್ಟೇ ಅಲ್ಲ, ಆ ಅಧಿಕಾರವನ್ನು ಚಲಾಯಿಸಲು ಅವರಿಗೆ ಒಂದು ವಿಧಿಬದ್ಧವಾದ ಸಾಧನವನ್ನು ಒದಗಿಸಬೇಕಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಈ ವ್ಯವಸ್ಥೆಯಲ್ಲಿ ಅವರಿಗೆ ಅಂತಹ ಸಾಧನವು ದೊರೆಯುವುದು. ಮಿಸ್ಟರ್ ಜಿನ್ನಾ, ಫೆಡರಲ್ ಸರ್ಕಾರಕ್ಕೆ ಅಂತಹ ಅಧಿಕಾರವಿರಬಹುದು. ಆದರೆ ಆ ಅಧಿಕಾರವನ್ನು ಚಲಾಯಿಸಲು ಅವರ ಕೈಯಲ್ಲಿ ಒಂದು ವಿಧಿಬದ್ಧ ಸಾಧನವೂ ಇರಬೇಕಾಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಸೈನ್ಯವೇ ಆ ಸಾಧನ. ಮಿಸ್ಟರ್ ಜಿನ್ನಾ, ಅದು ಸರಿ. ಆದ್ದರಿಂದ ಲಾರ್ಡ್ ಚಾನ್ಸಲರರು ಸಲಹೆ ಮಾಡಿರುವಂತೆ ನೀವು ಇದನ್ನು ಗಮನಿಸಿಲ್ಲ. ಕೊನೆಯಲ್ಲಿ ಫೆಡರಲ್ ನ್ಯಾಯಾಲಯದ ಡಿಕ್ಟಿಗಳನ್ನು ಮತ್ತು ಆಜ್ಞೆಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಪ್ರಭುತ್ವ ಕ್ರೌನ್ನ ಕೈಯಲ್ಲಿದೆ. ಅಂತಹ ಜವಾಬ್ದಾರಿ ಪ್ರಭುವಿಗಿದೆ ಎಂದು ಏಕೆ ಹೇಳಲಾಗಿದೆ ಎಂದರೆ ನಾನು ತಿಳಿದಿರುವಂತೆ ಇಲ್ಲಿಯವರೆಗೂ ಇರುವ ವಸ್ತುಸ್ಥಿತಿಯ ಪ್ರಕಾರ ರಕ್ಷಣೆ ಪ್ರಭುವಿನ ಅಧಿಕಾರಕ್ಕೆ ಸೇರಿದ ವಿಷಯವಾಗಿದೆ. ಲಾರ್ಡ್ ಚಾನ್ಸಲರೇ, ನಾನು ಹೇಳುತ್ತಿರುವುದು ಸರಿಯೇ? ಅಧ್ಯಕ್ಷ: ಹೌದು, ಅದೇ ಪ್ರಸ್ತುತ ವಿಷಯ. ಡಾ. ಬಿ. ಆರ್. ಅಂಬೇಡ್ಕರ್: ಆದರೆ ನಾನು ಪ್ರತಿಪಾದಿಸುತ್ತಿರುವ ವಿಷಯವೇನೆಂದರೆ ನೀವು ಒಂದು ಕಡೆ ಫೆಡರಲ್ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ಕಾರ್ಯಗಳನ್ನು ವಿಭಜಿಸುತ್ತಿರುವಾಗ ಇನ್ನೊಂದು ಕಡೆ ಫೆಡರಲ್ ಸರ್ಕಾರಕ್ಕೆ ಶಾಸಕ ಅಥವಾ ಇತರ ಅಧಿಕಾರಗಳನ್ನು ಕೊಡದೆ ಹೋದರೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಗಳನ್ನು ಜಾರಿಗೊಳಿಸಲಾರದು. ಇದು ನನ್ನ ವಾದ. ಶ್ರೀಯುತ ಜಯಕರ್: ಆದಾಗ್ಯೂ ತೊಂದರೆಗಳು ನಿವಾರಣೆಯಾಗುವುದಿಲ್ಲ. ಇದರಿಂದ ನೀವು ಊಹಿಸುತ್ತಿರುವ ಕೋಮು ವ್ಯಾಜ್ಯ ಪರಿಸ್ಥಿತಿಯಲ್ಲಿ ತೊಂದರೆಗಳ ನಿವಾರಣೆಯಾಗುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್: ಇದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿ ವಿಧಾನಗಳನ್ನು ಅನುಸರಿಸಬೇಕಾಗಿ ಬರಬಹುದೆಂಬ ಅಂಶವನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಮತ್ತು ನಮಗೆ ತಿಳಿದಿರುವಂತೆ ಸ್ವಿಸ್ ಸಂಯುಕ್ತ ವ್ಯವಸ್ಥೆಯಲ್ಲಿ ಸೈನ್ಯವನ್ನು ಸಹ ಬಳಸಲಾಗುತ್ತಿದೆ. ಸ್ವಿಸ್ ಸರ್ಕಾರಕ್ಕೆ ಕೊನೆಯ ಪಕ್ಷ ತನ್ನ ಫೆಡರಲ್ ನ್ಯಾಯಾಲಯದ ತೀರ್ಪುಗಳನ್ನು ಜಾರಿಗೊಳಿಸಲು ಸೈನ್ಯವನ್ನು ಬಳಸುವ 38ನೆಯ ಸಭೆ ಅಧಿಕಾರವನ್ನು ನೀಡಲಾಗಿದೆ. ಯಾವ ವಿಧಾನಗಳನ್ನು ಅನುಸರಿಸಬೇಕೆಂಬುದನ್ನು ನಾನು ಇಲ್ಲಿ ವಿಧಿಸಬಯಸುವುದಿಲ್ಲ. ಆದರೆ ನಾನು ಹೇಳುವುದೇನೆಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಫೆಡರಲ್ ಸರ್ಕಾರಕ್ಕೆ ಇಂತಹ ಅಧಿಕಾರವಿಲ್ಲದ ಕಾರಣ ಅನೇಕ ತೊಂದರೆಗಳು, ಸಮಸ್ಯೆಗಳು ಉಂಟಾದವು. ಅಧ್ಯಕ್ಷ, ನಾನು ನಿಮ್ಮ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿರುವೆ. ಆದ್ದರಿಂದಲೇ ಅದು ಅಂತಹ ಜವಾಬ್ದಾರಿಯನ್ನು ಹೊರಲಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್: ಹೌದು, ಅಂತಹ ಪರಿಸ್ಥಿತಿ ಭಾರತದಲ್ಲಿ ಉಂಟಾಗಬಹುದು. ಲಾರ್ಡ್ ಲೋಥಿಯನ್: ಅಮೆರಿಕದಲ್ಲಿ ಫೆಡರಲ್ ಸರ್ಕಾರ ಒಬ್ಬ ವ್ಯಕ್ತಿಯ ಪ್ರಕರಣದಲ್ಲಿ ಮಾತ್ರ ಆ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಈ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಮುಂದೆ ಬಂದಾಗ ಫೆಡರಲ್ ಸರ್ಕಾರವು ಒಂದು ರಾಜ್ಯದ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗದು ಎಂದು ನಿರ್ಣಯಿಸಿತು. ಏಕೆಂದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿರುದ್ಧ ಯುದ್ಧದ ಮೂಲಕ ಮಾತ್ರ ಕ್ರಮ ತೆಗೆದುಕೊಳ್ಳಬಹುದು. ಆದ್ದರಿಂದ ಸಂವಿಧಾನ ರಚನಾ ಸಭೆ ಈ ವಿಷಯವನ್ನು ರಾಜ್ಯದ ಮೇಲೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಒತ್ತಾಯ ತರುವ ಕಾರ್ಯವನ್ನು ಸಮುದಾಯದ ಸದ್ಭಾವನೆಗೆ ಬಿಟ್ಟುಕೊಟ್ಟಿತು. ಈ ರೀತಿ ಅಮೆರಿಕದಲ್ಲಿ ವ್ಯಕ್ತಿಯ ವಿರುದ್ಧ ಮತ್ತು ರಾಜ್ಯದ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮದ ನಡುವೆ ಭಿನ್ನತೆ ಇರುವುದಿಲ್ಲವೇ? ಒಬ್ಬ ವ್ಯಕ್ತಿಯ ವಿರುದ್ಧ ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನು ಒಂದು ಮಟ್ಟದವರೆಗೆ ಮಾಡಬಹುದು. ಆದರೆ ಒಂದು ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ವಿರುದ್ಧ ಫೆಡರಲ್ ಸರ್ಕಾರ ತೆಗೆದುಕೊಳ್ಳಬಹುದಾದ ಕ್ರಮವನ್ನು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಯುದ್ಧದ ಹೊರತು ಇನ್ನಾವ ಉಪಕ್ರಮವನ್ನು ಅಳವಡಿಸಲು ಬರುವುದಿಲ್ಲ. ಆದರೆ ಹೀಗೆ ಮಾಡಲು ಯಾರೂ ಒಪ್ಪುವುದಿಲ್ಲ. ಇದು ನೀವು ಎದುರಿಸುತ್ತಿರುವ ತೊಂದರೆ.
ಡಾ. ಬಿ. ಆರ್. ಅಂಬೇಡ್ಕರ್ ಒಳ್ಳೆಯದು, ಆದರೆ ಅದು ನನಗೆ ಗೊತ್ತಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿಯೂ ಯಾವುದೇ ದಂಗೆಯನ್ನು ಹತ್ತಿಕ್ಕಲು ಸೈನ್ಯವನ್ನು ಬಳಸುವ ಅಧಿಕಾರ ಅಮೆರಿಕದ ಅಧ್ಯಕ್ಷರಿಗಿದೆ. ಲಾರ್ಡ್ ಲೋಥಿಯನ್, ಆಗ ಅದು ಯುದ್ಧ ಕ್ರಮವೆನಿಸುತ್ತದೆ ಮತ್ತು ಹಿಂದೆ ಅದು ಸಂಭವಿಸಿದೆ. ಡಾ. ಬಿ. ಆರ್. ಅಂಬೇಡ್ಕರ್, ಅಂತಹ ವಿಧಿಯನ್ನು ಸಂಯುಕ್ತ ಸಂಸ್ಥಾನದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಶ್ರೀಯುತ ಜಯಕರ್, ಆದರೆ ನಿಜವಾಗಿಯೂ ಆಯ್ಕೆಯ ಆಂತರಿಕ ಯುದ್ಧ ಮತ್ತು ಸಂಯುಕ್ತ ಸರ್ಕಾರಕ್ಕೆ ನಿಷ್ಠೆ ಇವೆರಡರಲ್ಲಿಯೇ ಆಗಬೇಕಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಅದನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ನೀವು ಹೇಳುತ್ತಿರುವ ಮಾತನ್ನು ನಾನು ನಿರಾಕರಿಸುತ್ತಿಲ್ಲ. ನಾನು ಹೇಳುವುದಿಷ್ಟೇ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಉಂಟಾಗಿರುವ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಬಾರದು. ಅಲ್ಲಿ ಸಂಯುಕ್ತ ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಉದ್ಭವಿಸುವ ವಿವಾದಗಳನ್ನು ನಿರ್ಣಯಿಸುವ ಉದ್ದೇಶಕ್ಕಾಗಿಯೇ ಫೆಡರಲ್ ನ್ಯಾಯಾಲಯವಿದ್ದಾಗ್ಯೂ ತನ್ನ ನಿರ್ಣಯಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ಆ ನ್ಯಾಯಾಲಯ ಹೊಂದಿಲ್ಲ. ನಾನು ಹೇಳುವುದರ ಅರ್ಥವೆಂದರೆ ಫೆಡರಲ್ ಸರ್ಕಾರ ಅಥವಾ ಫೆಡರಲ್ ಶಾಸಕಾಂಗಕ್ಕೆ ಆಸ್ಟ್ರೇಲಿಯಾದ ಫೆಡರಲ್ ಸರ್ಕಾರ ಮತ್ತು ಶಾಸಕಾಂಗಕ್ಕಿರುವ ಅಧಿಕಾರಗಳಿರತಕ್ಕದ್ದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಮಿಸ್ಟರ್ ಜಿನ್ನಾ, ಇರುವ ವ್ಯತ್ಯಾಸವೆಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಫೆಡರಲ್ ಸರ್ಕಾರ ಸೈನ್ಯದ ಮೇಲೆ ಹತೋಟಿ ಹೊಂದಿರುತ್ತದೆ. ನೀವು ಸೂಚಿಸುತ್ತಿರುವ ನಿಮ್ಮ ಫೆಡರಲ್ ಸರ್ಕಾರವು ಈ ಕೂಡಲೇ ಸೈನ್ಯದ ಜವಾಬ್ದಾರಿ ಮತ್ತು ಅದರ ನಿಯಂತ್ರಣ ಹೊಂದಬೇಕೆಂದು ನೀವು ಭಾವಿಸಬೇಕು. ಡಾ. ಬಿ. ಆರ್. ಅಂಬೇಡ್ಕರ್ ಒಳ್ಳೆಯದು, ಈಗ ಅಲ್ಲದಿದ್ದರೂ ನಂತರವಾದರೂ ಹಾಗಾಗಬಹುದು. ಮಿಸ್ಟರ್ ಜಿನ್ನಾ, ಹಾಗಾಗುವ ಮುನ್ನ ಸದ್ಯದಲ್ಲಿ ಏನಾಗಬೇಕು? ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಈಗಾಗಲೇ ಹೇಳಿರುವಂತೆ ಅದು ಬೇರೆ ಸಂಗತಿ. ಸೈನ್ಯವನ್ನು ಬಳಸುವ ಅವಶ್ಯಕತೆ ಉದ್ಭವಿಸಲಿಕ್ಕಿಲ್ಲ. ಶ್ರೀಯುತ ಜಯಕರ್, ಸೈನಿಕ ಸಹಾಯಕ್ಕಾಗಿ ನೀವು ಪ್ರಭುತ್ವವನ್ನು ಕೇಳಬೇಕಾಗಬಹುದು. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. ಶ್ರೀಯುತ ಜಯಕರ್, ಪ್ರಭುತ್ವವು ಸೈನ್ಯದ ಮೇಲೆ ಅಂತಿಮ ಅಧಿಕಾರ ಹೊಂದಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಈ ಕಾರಣ ನಾನು ಹೇಳುತ್ತಿರುವ ಸಂಗತಿ ಬದಲಾಗುವುದಿಲ್ಲ. ಫೆಡರಲ್ ಶಾಸಕಾಂಗಕ್ಕೆ ಈ ಅಧಿಕಾರವನ್ನು ನೀಡಲೇಬೇಕಾಗುತ್ತದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದು ತಪ್ಪೆಂದು ಆಜ್ಞಾಪಿಸಿದ್ದಾಗ್ಯೂ ರಾಜ್ಯಗಳು ಜನರನ್ನು ಗಲ್ಲಿಗೇರಿಸುತ್ತಿದೆ. ಅಧ್ಯಕ್ಷ, ಒಂದು ಗಿಡ ಬೆಳೆಯುತ್ತಿದೆಯೋ ಇಲ್ಲವೋ ಎಂದು ಕಂಡುಕೊಳ್ಳಲು ಪದೇ ಪದೇ ಆ ಗಿಡವನ್ನು ಕಿತ್ತು ಅದರ ಬೇರುಗಳನ್ನು ನೋಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂಬ ಮಾತನ್ನು ಇಂಗ್ಲಿಷ್ ಸಾಮಾನ್ಯ ಕಾಯ್ದೆಯ ವಿಷಯದಲ್ಲಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಇಂಗ್ಲಿಷ್ ಸಾಮಾನ್ಯ ಕಾಯ್ದೆ, ಇಂಗ್ಲಿಷ್ ಕಾಮನ್ ಲಾ ಇಂತಹ ಪ್ರಸಂಗವನ್ನು ಸಹಿಸಲಾರದು ಮತ್ತು ಯಾವ ಕಾಯ್ದೆ ವ್ಯವಸ್ಥೆಯೂ ಅದನ್ನು ಸಹಿಸಲಾರದೆಂಬುದು ನಿಮಗೆ ತಿಳಿಯುತ್ತದೆ. ನೀವು ಬಹು ಸ್ವಾರಸ್ಯಕರ ಕಾನೂನಿನ ಒಗಟುಗಳನ್ನು ಪ್ರಸ್ತುತಪಡಿಸುತ್ತಿದ್ದೀರಿ. ಆದರೆ ಸಂಕ್ಷಿಪ್ತದಲ್ಲಿ ಉತ್ತರಿಸುವುದಾದರೆ, ಯಾರಾದರೂ ಯಾವುದೇ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಬಹುದು ಮತ್ತು ಬುನಾದಿ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳಲು ಪದೇ ಪದೇ ಬುನಾದಿಯನ್ನು ಒಗೆಯುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನೀವು ಬಹುಮಟ್ಟಿಗೆ ಜನರ ಸದ್ಭಾವನೆಯಲ್ಲಿ ನಂಬಿಕೆ ಇಡಬೇಕಾಗುತ್ತದೆ. ವರ್ಜಿನಿಯಾ ಪ್ರಕರಣದಲ್ಲಿ ಒಂದು ಸರಿಯಾದ ಅಭಿಪ್ರಾಯಕ್ಕೆ ಬರಲು ಸುಮಾರು 19 ವರ್ಷಗಳೇ ಹಿಡಿದವು. ನಿಮ್ಮ ವಿಷಯದಲ್ಲಿಯೂ ಅದು ಸಂಭವಿಸಬಹುದು. ಆರಂಭದಲ್ಲಿ ಇಂತಹ ತೊಂದರೆಗಳು ಅಥವಾ ಕಷ್ಟಗಳು ಇರಬಹುದು. ಆದರೆ ನೀವು ಕೂಡಿ ಕೆಲಸ ಮಾಡಲು ಆರಂಭಿಸಿದಾಗ ಅನೇಕ ತೊಂದರೆಗಳು ನಿವಾರಣೆಯಾಗಬಹುದು. ನೀವು ನಿಮ್ಮ ಮನೆಯ ಬುನಾದಿ ಸರಿಯಾಗಿದೆಯೇ ಎಂದು ತಿಳಿದುಕೊಳ್ಳಲು ಪ್ರತಿ 3 ವಾರಗಳಿಗೊಮ್ಮೆ ಅದನ್ನು ಅಗೆದು ನೋಡಲು ಸಾಧ್ಯವಿಲ್ಲ. ನೀವು ಸ್ವಲ್ಪ ಮಟ್ಟಿಗಾದರೂ ಜನರಲ್ಲಿ ವಿಶ್ವಾಸವಿಡಬೇಕಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ನಾವು ಮರಳಿನಲ್ಲಿ ಮೇಲೆ ನಮ್ಮ ಬುನಾದಿಯನ್ನು ಹಾಕದಂತೆ ನೋಡಿಕೊಳ್ಳಬೇಕೆಂಬುದು ಮಾತ್ರ ಇದಕ್ಕೆ ನನ್ನ ಉತ್ತರ. ಫೆಡರಲ್ ನ್ಯಾಯಾಲಯದ ರಚನೆಯನ್ನು ಕುರಿತ ಈ ವಿಷಯದ 3ನೆಯ ಭಾಗವನ್ನು ಪರಿಶೀಲಿಸುತ್ತಾ ನಾನು ಹೆಚ್ಚಿಗೆ ಹೇಳಬಯಸುವುದಿಲ್ಲ. ಏಕೆಂದರೆ ಈಗಾಗಲೇ ಹೇಳಲಾಗಿರುವ ಬಹುತೇಕ 38ನೆಯ ಸಭೆ 092 ಅಂಶಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದಾಗ್ಯೂ ನಾನು ಒಂದು ವಿಷಯವನ್ನು ಮಾತ್ರ ಹೇಳಬಯಸುತ್ತೇನೆ. ಅದೇನೆಂದರೆ, ಈ ವಿಷಯದಲ್ಲಿ ನಾವು ಆಸ್ಟ್ರೇಲಿಯಾದ ಮಾದರಿಯನ್ನನುಸರಿಸಿ ಫೆಡರಲ್ ವಿಷಯಗಳಲ್ಲಿ ಮೇಲ್ಮನವಿಯ ವ್ಯಾಪ್ತಿಯ ಫೆಡರಲ್ ನ್ಯಾಯಾಲಯವನ್ನು ಹೊಂದಬೇಕಾಗಿದೆಯಲ್ಲದೆ ಇಡೀ ಭಾರತಕ್ಕೆ ಮೇಲ್ಮನವಿಗಾಗಿ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಹೊಂದಬೇಕಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ ಹೀಗೆ ಮಾಡಲಾಗಿದೆ. ಅಲ್ಲಿ ಫೆಡರಲ್ ನ್ಯಾಯಾಲಯವು ಫೆಡರಲ್ ವಿಷಯಗಳ ಮೇಲೆ ಕಾರ್ಯವ್ಯಾಪ್ತಿ ಹೊಂದಿರುವ ನ್ಯಾಯಾಲಯಗಳಿಂದ ಮೇಲ್ಮನವಿಗಳನ್ನು ಪರಿಶೀಲಿಸುವುದು ಅಲ್ಲದೆ ಫೆಡರಲ್ ಕಾರ್ಯವ್ಯಾಪ್ತಿಗೆ ಹೊರತಾದ ವಿಷಯಗಳಲ್ಲಿಯೂ ಮೇಲ್ಮನವಿಗಳನ್ನು ಸ್ವೀಕರಿಸಿ ವಿಚಾರಿಸುತ್ತದೆ. ಭಾರತದ ಫೆಡರಲ್ ಶಾಸಕಾಂಗಕ್ಕೆ ಭಾರತದ ಸಂಸ್ಥಾನಗಳ ನ್ಯಾಯಾಲಯಗಳಿಗೆ ಫೆಡರಲ್ ಕಾರ್ಯವ್ಯಾಪ್ತಿಯ ವಿಷಯಗಳನ್ನು ವಿಚಾರಿಸುವ ಅಧಿಕಾರ ನೀಡುವ ಸ್ವಾತಂತ್ರ್ಯವಿರಬೇಕು. ಇದರಿಂದಾಗಿ ಭಾರತದ ಸಂಸ್ಥಾನಗಳಲ್ಲಿ ಸಂಸ್ಥಾನಗಳ ನ್ಯಾಯಾಲಯಗಳ ಸೇವೆಯನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಫೆಡರಲ್ ಕಾರ್ಯವ್ಯಾಪ್ತಿಯನ್ನು ಕೇವಲ ಪ್ರಾಂತ್ಯಗಳ ಉಚ್ಚ ನ್ಯಾಯಾಲಯಗಳಿಗೆ ಮಾತ್ರ ನಿಯೋಜಿಸಬಾರದು. ಫೆಡರಲ್ ಶಾಸಕಾಂಗದ ಅಭಿಪ್ರಾಯದಲ್ಲಿ ಯಾವ ಸಂಸ್ಥಾನದ ನ್ಯಾಯಾಲಯಗಳು ದಕ್ಷತೆಯಿಂದ ಕೆಲಸ ಮಾಡಬಲ್ಲವೋ ಅಂತಹ ಆಯ್ದ ಕೆಲವು ಸಂಸ್ಥಾನಗಳ ನ್ಯಾಯಾಲಯಗಳಿಗೂ ಕೆಲವು ಫೆಡರಲ್ ವಿಷಯಗಳ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಕೊಡಬೇಕು. ನನಗೆ ತಿಳಿದಂತೆ ಇದರಿಂದ ಬಹು ಮಹತ್ವದ ಪರಿಣಾಮ ಉಂಟಾಗುವುದು. ಮೊದಲನೆಯದಾಗಿ, ಇದು ಸಂಸ್ಥಾನಗಳ ನ್ಯಾಯಾಲಯಗಳ ಗೌರವವನ್ನು ಹೆಚ್ಚಿಸುವುದು ಮತ್ತು ಎರಡನೆಯದಾಗಿ ಇದರಿಂದ ಸಂಸ್ಥಾನದ ನ್ಯಾಯಾಲಯಗಳು ಮತ್ತು ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ನಡುವೆ ಸಂಬಂಧ ಕಲ್ಪಿಸುವುದು ಅಲ್ಲದೆ ನಮ್ಮ ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ನಿಜವಾದ ಸಂಯುಕ್ತ ರಾಜ್ಯವನ್ನಾಗಿ ರೂಪಿಸುವಲ್ಲಿ ಸಹಾಯಕವಾಗುವುದು. ಶ್ರೀಯುತ ಜಯಕರ್, ಮೇಲ್ಮನವಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕೋ ಅಥವಾ ಫೆಡರಲ್ ನ್ಯಾಯಾಲಯಕ್ಕೋ? ಡಾ. ಬಿ. ಆರ್. ಅಂಬೇಡ್ಕರ್ ಅದನ್ನೇ ನಾನು ಪ್ರಸ್ತಾಪಿಸಲಿದ್ದೇನೆ. ಈ ಸಂಬಂಧವಾಗಿ ನಾನು ಸೂಚಿಸುವುದೇನೆಂದರೆ, ಫೆಡರಲ್ ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಕೂಡ ಸಂಸ್ಥಾನಗಳ ನ್ಯಾಯಾಲಯಗಳು ತಮ್ಮ ಮೇಲ್ಮನವಿಗಳನ್ನು ಫೆಡರಲ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಳುಹಿಸಲು ಸಮ್ಮತಿಸಬೇಕು. ಅವು ಹಾಗೆ ಸಮ್ಮತಿಸದಿದ್ದರೆ ನಾವು ಅಮೆರಿಕದ ಸಂವಿಧಾನದಲ್ಲಿ ಅನುಸರಿಸಿರುವ ಮುಕ್ತದ್ವಾರ ನೀತಿಯನ್ನೇ ಅನುಸರಿಸಬೇಕೆಂದು ಸಲಹೆ ಮಾಡುತ್ತೇನೆ. ಆಸ್ಟ್ರೇಲಿಯಾದ ಸಂವಿಧಾನದಲ್ಲಿ ಆಸ್ಟ್ರೇಲಿಯಾದ ಫೆಡರಲ್ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯವು ರಾಜ್ಯಗಳ ನ್ಯಾಯಾಲಯಗಳಿಂದ ಬರುವ ಮೇಲ್ಮನವಿಗಳನ್ನು ಪರಿಶೀಲಿಸುವ ಅಧಿಕಾರ ಹೊಂದಿವೆ. ಇಂತಹ ವಿಧಿಯನ್ನು ನಮ್ಮ ಸಂವಿಧಾನದಲ್ಲಿಯೂ ಅಳವಡಿಸಬೇಕೆಂದು ನಾನು ಬಯಸುತ್ತೇನೆ. ಇದು ಅಲ್ಲದೆ ಸಂಸ್ಥಾನಗಳ ನ್ಯಾಯಾಲಯಗಳು ತಮ್ಮ ಮೇಲ್ಮನವಿಗಳನ್ನು ಫೆಡರಲ್ ನ್ಯಾಯಾಲಯಕ್ಕೆ ಕಳುಹಿಸಲೇಬೇಕೆಂಬ ಕಡ್ಡಾಯ ಮಾಡದಿದ್ದರೂ ತರುವಾಯದಲ್ಲಿ ಸಂಸ್ಥಾನಗಳ ನ್ಯಾಯಾಲಯಗಳು ತಮ್ಮ ತೀರ್ಪುಗಳ ಮೇಲೆ ಮೇಲ್ಮನವಿಯನ್ನು ಫೆಡರಲ್ ನ್ಯಾಯಾಲಯಕ್ಕೆ ಮೇಲ್ಮನವಿಯ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಲು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ನಿರ್ಣಯಿಸಿದ್ದೇ ಆದರೆ ಫೆಡರಲ್ ಉಚ್ಚ ನ್ಯಾಯಾಲಯವು ಅಂತಹ ಮೇಲ್ಮನವಿಗಳನ್ನು ಪರಿಶೀಲಿಸಲಾರದಂತೆ ನಾವು ನಿರ್ಬಂಧಿಸಬೇಕಾಗುತ್ತದೆ.
ನಾನು ಹೇಳಿದ ಹಾಗೆ ನಾವು ಆಸ್ಟ್ರೇಲಿಯಾ ಸಂವಿಧಾನದ ಮಾದರಿಯಲ್ಲಿ ಸಂಸ್ಥಾನಗಳಿಗೆ ತಮ್ಮ ನ್ಯಾಯಾಲಯಗಳ ತೀರ್ಪಿನ ಮೇಲೆ ಫೆಡರಲ್ ನ್ಯಾಯಾಲಯಗಳಿಗೆ ಮೇಲ್ಮನವಿಯ ಹಕ್ಕನ್ನು ಕ್ರಮಪಡಿಸುವ ಅಥವಾ ನಿಯಂತ್ರಿಸುವ ಹಕ್ಕು ಇರಬೇಕು. ಅವರು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಇರುವ ಮೇಲ್ಮನವಿಯ ಹಕ್ಕನ್ನೇ ಕೊಡಬೇಕಾಗಿಲ್ಲ. ಸಂಸ್ಥಾನಗಳು ಬಯಸಿದರೆ ಈ ಹಕ್ಕನ್ನು ನಿಯಂತ್ರಿಸಬಹುದು. ಇನ್ನೊಂದು ವಿಷಯವನ್ನು ನಾನು ಹೇಳಬಯಸುತ್ತೇನೆ. ಅದು ಉಚ್ಚ ನ್ಯಾಯಾಲಯ ಮತ್ತು ಫೆಡರಲ್ ಅಥವಾ ಸಂಯುಕ್ತ ಸರ್ಕಾರದ ನಡುವಣ ಸಂಬಂಧ ಕುರಿತಾಗಿದೆ. ಸದ್ಯದಲ್ಲಿ ಭಾರತದ ಉಚ್ಚ ನ್ಯಾಯಾಲಯಗಳು ಕಲಕತ್ತಾ ಉಚ್ಚ ನ್ಯಾಯಾಲಯವೊಂದನ್ನು ಹೊರತುಪಡಿಸಿ ತಮ್ಮ ಆಡಳಿತ ಮತ್ತು ಹಣಕಾಸಿನ ವಿಷಯದಲ್ಲಿ ಪ್ರಾಂತೀಯವಾಗಿದೆ. ಆದರೆ ಕಲಕತ್ತಾದ ಉಚ್ಚ ನ್ಯಾಯಾಲಯವು ಹಣಕಾಸಿನ ವಿಷಯದಲ್ಲಿ ಪ್ರಾಂತೀಯ ಮತ್ತು ಆಡಳಿತದ ವಿಷಯದಲ್ಲಿ ಕೇಂದ್ರೀಯವಾಗಿದೆ. ಸರ್ ತೇಜ್ ಬಹದ್ದೂರ್ ಸಪೂರ್ ಅವರು ಭಾರತದ ಉಚ್ಚ ನ್ಯಾಯಾಲಯಗಳು ಎಲ್ಲ ಪ್ರಾಂತ್ಯಗಳಲ್ಲಿ ಆಡಳಿತದ ದೃಷ್ಟಿಯಿಂದ ಕೇಂದ್ರೀಯವಾಗಿರಬೇಕು ಮತ್ತು ಹಣಕಾಸಿನ ವಿಷಯದಲ್ಲಿ ಪ್ರಾಂತೀಯವಾಗಿರಬೇಕೆಂಬ ಸಲಹೆಯನ್ನು ನಿನ್ನೆ ದಿವಸ ಮಾಡಿದ್ದರು. ಆಡಳಿತದ ವಿಷಯದಲ್ಲಿ ಅವುಗಳು ಕೇಂದ್ರದೊಡನೆ ಸಂಬಂಧ ಹೊಂದಿರಬೇಕೆಂಬ ಸರ್ ತೇಜ್ ಬಹದ್ದೂರ್ ಸಪೂರ್ ಅವರ ಸಲಹೆಯನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ಅದಕ್ಕೆ ನನ್ನ ಕಾರಣಗಳು ಅವರ ಕಾರಣಗಳಿಂದ ಭಿನ್ನವಾಗಿದೆ. ಅವುಗಳನ್ನು ಇಲ್ಲಿ ಹೇಳಬಯಸುತ್ತೇನೆ. ಭಾರತೀಯ ಪ್ರಾಂತ್ಯಗಳ ನ್ಯಾಯಾಧೀಶರಲ್ಲಿ ಅವರನ್ನು ಸ್ಥಳೀಯ ರಾಜಕೀಯ ಒತ್ತಡಗಳಿಗೆ ಒಳಪಡಿಸುವ ಸಾಧ್ಯತೆಯ ಭೀತಿ ಅವರ ಮನಸ್ಸಿನಲ್ಲಿ ಉಂಟಾಗಿದೆ. ಆದ್ದರಿಂದ ಅವರು ತಮ್ಮನ್ನು ಸ್ಥಳೀಯ ರಾಜಕೀಯದಿಂದ ಮೇಲಕ್ಕೆತ್ತಿ ಸಂಯುಕ್ತ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೊಳಪಡಿಸಬೇಕೆಂದು ಇಚ್ಛೆಪಡುತ್ತಾರೆ ಎಂದು ಸರ್ ಸಪೂರ್ ಅವರು ಹೇಳಿದರು. ಆದರೆ ಈಗ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಮತ್ತು ಜವಾಬ್ದಾರಿ ಸರ್ಕಾರ ಹೊಂದಿರುವ ಯಾವುದೇ ದೇಶದಲ್ಲಿ ಉಚ್ಚ ನ್ಯಾಯಾಲಯಗಳು ರಾಜಕೀಯ ಪ್ರಭಾವ ಅಧ್ಯಕ್ಷ ಪಕ್ಷ ರಾಜಕಾರಣಿಗಳ ಪ್ರಭಾವದಿಂದ ಮುಕ್ತವಾಗಿರಲು ಸಾಧ್ಯವಿಲ್ಲವೆಂದು ನನಗನಿಸುತ್ತದೆ. ಸರ್ ತೇಜ್ ಬಹದ್ದೂರ್ ಸಪಾ ಕಾನೂನಿನ ಸಿದ್ಧಾಂತದ ಪ್ರಕಾರ ಇಂಗ್ಲಿಷ್ ನ್ಯಾಯಾಲಯಗಳು ಪಕ್ಷ ರಾಜಕೀಯದಿಂದ ದೂರ ಉಳಿದಿವೆ ಎಂದು ನಾನು ತಿಳಿದಿದ್ದೆ. ಡಾ. ಬಿ. ಆರ್. ಅಂಬೇಡ್ಕರ್ ಈ ದೇಶದಲ್ಲಿ ರಾಜಕೀಯ ನೇಮಕಗಳೆಂದು ಪರಿಗಣಿಸಲಾಗಿರುವ ಕೆಲವು ನ್ಯಾಯಾಂಗದ ಹುದ್ದೆಗಳಿವೆ. ಆದರೆ ಅದು ಬೇರೆ ವಿಷಯ. ಈಗ ನಾನು ಈ ಸಮಿತಿಯ ಪರಿಶೀಲನೆಗಾಗಿ ಮಂಡಿಸುವ ವಿಷಯವೆಂದರೆ ನಾವು ಈ ಸಂಯುಕ್ತ ರಾಜ್ಯದಲ್ಲಿ ಸುಮಾರು 52 ಭಾರತೀಯ ಸಂಸ್ಥಾನಗಳಿಗೆ ಪ್ರವೇಶ ನೀಡಲಿದ್ದೇವೆ. ಮಿಸ್ಟರ್ ಜಿನ್ನಾ, ನೀವು ಹಾಗೆ ಮಾಡುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್ ಅದೇ ಯೋಜನೆ ಇದೆ ಎಂದು ನಾನು ಭಾವಿಸಿದ್ದೇನೆ. ಕೊನೆ ಪಕ್ಷ ಎಲ್ಲಾ ದೇಶೀಯ ಸಂಸ್ಥಾನಗಳು ಸಂಯುಕ್ತ ರಾಜ್ಯವನ್ನು ಸೇರುವುದೆಂಬ ಧ್ಯೇಯವನ್ನು ನಾವು ಹೊಂದಿ 38ನೆಯ ಸಭೆ ಅದ್ದೇವೆ. ಭಾರತ ಸಂಯುಕ್ತ ರಾಜ್ಯದ ಅಂಗವಾಗುವ ಬಹುತೇಕ ಸಂಸ್ಥಾನಗಳು ಸಮರ್ಥ ನ್ಯಾಯಾಂಗವನ್ನು ಹೊಂದಿ ಅವುಗಳನ್ನು ನಡೆಸಿಕೊಂಡು ಹೋಗಲು ಬೇಕಾದ ಆರ್ಥಿಕ ಬಲವನ್ನು ಹೊಂದಿಲ್ಲ ಎಂಬ ವಿಷಯ ನಿರ್ವಿವಾದ ಎಂಬುದಾಗಿ ನಾನು ತಿಳಿದಿರುವೆ. ಮುಂಬಯಿ ಪ್ರಾಂತ್ಯದಲ್ಲಿರುವ ಮತ್ತು ನಾನು ಚೆನ್ನಾಗಿ ಬಲ್ಲ ಒಂದು ನಿದರ್ಶನವನ್ನು ನಾನು ಹೇಳಬಯಸುತ್ತೇನೆ. ಮುಂಬಯಿ ಪ್ರಾಂತ್ಯದಲ್ಲಿ ಒಂದು ದೇಶಿ ಸಂಸ್ಥಾನವಿದೆ. ಇದರ ಆಡಳಿತವನ್ನು ಒಬ್ಬ ಮಹಿಳೆ ನಡೆಸುತ್ತಿದ್ದಾರೆ. ಈ ಸಂಸ್ಥಾನದಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಇದ್ದಾನೆ. ಅವನೇ ಸಿವಿಲ್ ನ್ಯಾಯಾಧೀಶನಾಗಿ, ದಂಡಾಧಿಕಾರಿಯಾಗಿ, ಸತ್ರ ನ್ಯಾಯಾಧೀಶನಾಗಿ ಕೆಲಸ ಮಾಡುತ್ತಿದ್ದಾನೆ. ಅವನ ತೀರ್ಪುಗಳ ಮೇಲಿನ ಮೇಲ್ಮನವಿಗಳು ಸಂಸ್ಥಾನದ ಪ್ರಮುಖರಿಗೆ ಹೋಗುತ್ತವೆ. ಈ ವಿಷಯದಲ್ಲಿ ಆಕೆಗೆ ಒಬ್ಬ ದಿವಾನ, ನನಗೆ ತಿಳಿದ ಮಟ್ಟಿಗೆ ಈತ ಒಬ್ಬ ನಿವೃತ್ತ ಕಂದಾಯ ಅಧಿಕಾರಿ ಸಹಾಯ ಮಾಡುತ್ತಾನೆ. ಸಂಸ್ಥಾನದ ಪ್ರಿವಿ ಕೌನ್ಸಿಲ್ ಎಂದೇ ಕರೆಯಲಾಗುತ್ತಿರುವ ಈ ನ್ಯಾಯಾಲಯಕ್ಕೆ ಅತ್ಯಂತ ಜಟಿಲವಾದ ಪ್ರಕರಣಗಳು ಬರುತ್ತವೆ ಮತ್ತು ಈ ರೀತಿ ರಚಿತವಾದ ಈ ನ್ಯಾಯಾಲಯ ಇಂದು ತೀರ್ಪುಗಳನ್ನು ನೀಡುತ್ತಿದೆ. ಇದಕ್ಕಾಗಿ ನಾನು ಯಾರನ್ನೂ ದೂಷಿಸುತ್ತಿಲ್ಲ. ನಾನು ಹೇಳುವ ಸಂಗತಿ ಎಂದರೆ ಇಂತಹ ಒಂದು ಸಣ್ಣ ಸಂಸ್ಥಾನ ಒಂದು ಸಮರ್ಥ ನ್ಯಾಯಾಲಯವನ್ನು ನಡೆಸಿಕೊಂಡು ಹೋಗಲು ಸಾಕಷ್ಟು ಆದಾಯ ಹೊಂದಿರುವುದಿಲ್ಲ. ಇದಲ್ಲದೆ ಪರಿಶೀಲಿಸಬೇಕಾದ ಇನ್ನೂ ಒಂದು ಸಂಗತಿ ಇದೆ. ಅದೇನೆಂದರೆ ಬ್ರಿಟಿಷ್ ಭಾರತದಲ್ಲಿಯೂ ಕೂಡ ಒಂದು ಉಚ್ಚ ನ್ಯಾಯಾಲಯವನ್ನು ಹೊಂದಲು ಆರ್ಥಿಕವಾಗಿ ಸಬಲವಾಗಿರದಂತಹ ಹೊಸ ಸಣ್ಣ ಪ್ರಾಂತ್ಯಗಳನ್ನು ರಚಿಸುವ ಸಾಧ್ಯತೆಯೂ ಇದೆ. ಇಂತಹ ಪ್ರಸಂಗ ಇಂದೂ ಇದೆ. ಅಸ್ಸಾಂ ಪ್ರಾಂತ್ಯ ಒಂದು ಉಚ್ಚ ನ್ಯಾಯಾಲಯವನ್ನು ನಡೆಸಿಕೊಂಡು ಹೋಗುವ ಸ್ಥಿತಿಯಲ್ಲಿಲ್ಲ. ಅದು ಬಂಗಾಳ ಪ್ರಾಂತ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪಾಲ್ಗೊಳ್ಳುತ್ತಿದೆ. ನಾವು ಈಗ ಆರ್ಥಿಕವಾಗಿ ದುರ್ಬಲವಾಗಿರುವ ಸಣ್ಣ ಮತ್ತು ಪ್ರತ್ಯೇಕ ಉಚ್ಚ ನ್ಯಾಯಾಲಯ ಹೊಂದಲು ಅಸಮರ್ಥವಾದ ದೇಶೀ ಸಂಸ್ಥಾನಗಳು ಬ್ರಿಟಿಷ್ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳಲ್ಲಿ ತಮ್ಮ ಪ್ರಜೆಗಳಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳ ನ್ಯಾಯದಾನ ಮಾಡುವ ಅವಕಾಶ ಕಲ್ಪಿಸುವ ಸಲಹೆಯನ್ನು ಎಲ್ಲರೂ ಸ್ವಾಗತಿಸಬೇಕೆಂಬುದು ನನ್ನ ವಾದ. ವಾಸ್ತವ ಸಂಗತಿ ಎಂದರೆ ಎಲ್ಲಿಯವರೆಗೆ ಪ್ರಾಂತೀಯ ಉಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಾಂತೀಯ ಸರ್ಕಾರದ ನಿಯಂತ್ರಣದಲ್ಲಿರುವುದೋ ಅಲ್ಲಿಯವರೆಗೆ ಪ್ರಾಂತ್ಯದ ವಿಷಯಗಳ ಮೇಲೆ ನಿಯಂತ್ರಣ ಹೊಂದಿರದ ಸಂಸ್ಥಾನಗಳು ಆ ಪ್ರಾಂತ್ಯದ ಉಚ್ಚ ನ್ಯಾಯಾಲಯದ ಸೇವೆಯನ್ನು ಪಡೆಯಲು ಮುಂದಾಗುವುದಿಲ್ಲ. ಅದೇ ಪ್ರಾಂತೀಯ ಉಚ್ಚ ನ್ಯಾಯಾಲಯಗಳನ್ನು ಕೇಂದ್ರ ವಿಷಯವನ್ನಾಗಿ ಮಾಡಿದಾಗ ಈ ಎಲ್ಲ ಸಂಸ್ಥಾನಗಳು ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಪ್ರಾತಿನಿಧ್ಯ ಪಡೆದುಕೊಳ್ಳುವ ಮೂಲಕ ತಮ್ಮ ಪ್ರಜೆಗಳಿಗೆ ನ್ಯಾಯದಾನ ಮಾಡಲು ಈ ಉಚ್ಚ ನ್ಯಾಯಾಲಯಗಳ ಸೇವೆಯನ್ನು ಬಳಸಿಕೊಳ್ಳಲು ಹೆಚ್ಚು ಪ್ರೇರಣೆ ಉಂಟಾಗುವುದಲ್ಲದೆ ಅದಕ್ಕೆ ವಿರೋಧ ಕಡಿಮೆಯಾಗುವುದಂತೂ ನಿಜ. ಇದರ ಪರಿಣಾಮವಾಗಿ ಭಾರತದ ಭಾವಿ ಸರ್ಕಾರದ ಅಂಗಗಳಾಗಲಿರುವ ದೇಶೀ ಸಂಸ್ಥಾನಗಳಲ್ಲಿ ನ್ಯಾಯಾಡಳಿತದ ಗುಣಮಟ್ಟ ಬಹುಮಟ್ಟಿಗೆ ಸುಧಾರಿಸುವುದು. ಈ ಉದ್ದೇಶವನ್ನು ಪ್ರಾಂತೀಯ ಉಚ್ಚ ನ್ಯಾಯಾಲಯಗಳ ದಕ್ಷತೆಯಲ್ಲಿ ಕುಂದುಂಟು ಮಾಡದಂತೆ ಸಾಧಿಸಬಹುದಾಗಿದೆ. ಈ ಆಧಾರದ ಮೇಲೆ ಪ್ರಾಂತೀಯ ಉಚ್ಚ ನ್ಯಾಯಾಲಯಗಳನ್ನು ಆರ್ಥಿಕ ಮತ್ತು 846 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಆಡಳಿತ ಈ ಎರಡು ದೃಷ್ಟಿಗಳಿಂದ ಕೇಂದ್ರದ ಅಧಿಕಾರಕ್ಕೊಳಪಡಿಸಬೇಕೆಂದು ನಾನು ಸೂಚಿಸುತ್ತೇನೆ. ಕಲ್ಕತ್ತಾ ಉಚ್ಚ ನ್ಯಾಯಾಲಯವನ್ನು ಕೇಂದ್ರದ ಆಡಳಿತಕ್ಕೆ ಒಳಪಡಿಸುವುದರ ಕಾರಣವೆಂದರೆ ಅದು ಕೇವಲ ಬಂಗಾಳ ಪ್ರಾಂತ್ಯಕ್ಕೆ ಜಂಟಿ ನ್ಯಾಯಾಲಯವಾಗಿದೆ. ಈ ಕಾರಣಕ್ಕಾಗಿಯೇ ಸೈಮನ್ ಆಯೋಗವು ಈ ವ್ಯವಸ್ಥೆ ಮುಂದುವರಿಯಬೇಕು ಮತ್ತು ಇದನ್ನು ಇತರ ಪ್ರಾಂತ್ಯಗಳಿಗೂ ಅನ್ವಯಿಸಬೇಕೆಂದು ಶಿಫಾರಸು ಮಾಡಿತ್ತು. ಆದ್ದರಿಂದಲೇ ಈ ಸಲಹೆಯನ್ನು ಸ್ವಾಗತಿಸಬೇಕೆಂಬುದು ನನ್ನ ಸಲಹೆ. ಫೆಡರಲ್ ನ್ಯಾಯಾಲಯದ ವಿಷಯವಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ.